ತಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ವಿಶ್ವಾವಸು ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ನಿಮಗೆ ಆ ಪರಮೇಶ್ವರ ನನ್ನ ಅದೇ ರೀತಿಯಾಗಿ ನನ್ನ ಆರಾಧ್ಯ ದೈವವಾಗಿರುವಂತಹ ದೈವ ನಿಮಗೆ ಈ ಸಂವತ್ಸರದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ವಾಸ್ತವವಾಗಿ ನಾವು ಈ ಕಾರ್ಯಕ್ರಮದ್ದು ಇನ್ನೂ ಮೊದಲೇ ಇದರ ಪ್ರಚಾರ ಇರ್ಬೋದು ಅಥವಾ ಇದೆಲ್ಲ ತಿಳಿಸ್ಬೇಕಿತ್ತು. ನಿನ್ನೆ ನಿಮಗೆಲ್ಲ ಗೊತ್ತಿರುತ್ತೆ, ನಮ್ಮ ಮಯಾಚಾರ್ಯ ಫಾಲೋ ಆಗುವಂತಹ ಎಲ್ಲ ಪ್ರೇಕ್ಷಕ ವರ್ಗದವರಿಗೆ ಪ್ರೇಕ್ಷಕ ಅಭಿಮಾನಿಗಳಿಗೆ ಗೊತ್ತಿರುತ್ತೆ. ನಿನ್ನೆ ನಾವು ಶನಿ ಶಾಂತಿ ಹೋಮ ಅಂತೇಳಿ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುವಂತಹ ಏನು ಈ ಸಮಯ ಇತ್ತು, ಅದಕ್ಕೆ ನಾವು ಶನಿ ಶಾಂತಿ ಹೋಮವನ್ನು ಮಾಡಿದ್ವಿ. ಅದರಲ್ಲಿ ನಾವೆಲ್ಲ ಬಿಸಿ ಇದ್ದಿದ್ರಿಂದ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದ್ದು ಮೊದಲೇ ತಿಳಿಸ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ರಾತ್ರಿ ನಾವು ಆ ಕಾರ್ಯಕ್ರಮವನ್ನೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿಯ ನಂತರ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದನ್ನ ಮಾಡಿದ್ವಿ. ಆದರೂ ವಿಶೇಷವಾಗಿ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಪ್ರತಿ ವರ್ಷದಂತೆಯೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ಆನ್ಲೈನ್ ನಲ್ಲಿ, ಈಗ ತುಂಬಾ ದೂರದಲ್ಲಿ ಇರ್ತೀರಾ, ಎಲ್ಲೆಲ್ಲೋ ಇರ್ತೀರಾ, ಹಾಗಾಗಿ ತಾವು ಪಂಚಾಂಗ ಶ್ರವಣವನ್ನ ಕೇಳಿಸ್ಕೋಬೇಕು ಅನ್ನುವ ಉದ್ದೇಶದಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆನ್ಲೈನ್ ನಲ್ಲಿ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ನಾವು ಪಂಚಾಂಗ ಶ್ರವಣ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮ ಏನಕ್ಕೆ, ಈ ಪಂಚಾಂಗ ಶ್ರವಣ ಯುಗಾದಿ ಹಬ್ಬದಲ್ಲಿ ಏನಕ್ಕೆ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನು ಮಾಡೋದಾದ್ರೆ, ಪಂಚಾಂಗ ಶ್ರವಣಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನ ಹೇಳುವಂತ ಇದೆ. ಆಯ್ತಾ? ಏನು ಆ ಫಲ ಏನು ಅಂದ್ರೆ ಶಾಸ್ತ್ರದಲ್ಲಿ ಹೇಳುತ್ತೆ, ಪಂಚಾಂಗದಲ್ಲೇ ಹೇಳುತ್ತೆ. ಆಯ್ತಾ? ಪಂಚಾಂಗ ಅಂದ್ರೆ 5 ಅಂಗಗಳು ಅನ್ನುವಂಥದ್ದು. ಅದನ್ನು ಇನ್ನೂ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡ್ಬೇಕಂದ್ರೆ ಪಂಚಾಂಗದಲ್ಲಿ ಇನ್ನೂ ಪಂಚಾಂಗಗಳು ತುಂಬಾ ಇದಾವೆ. ಆಯ್ತಾ? ಹಾಗಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ಚಿಂತನೆ ಮಾಡುವಂತೆ ಸಾಮಾನ್ಯ ಚಿಂತನೆ ಇದು. ಆಯ್ತು, ವಿಶೇಷ ಚಿಂತನೆಯನ್ನು ಮಾಡೋದಾದ್ರೆ ಪಂಚಾಂಗಕ್ಕೆ ಇನ್ನೂ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ಹೇಳುವಂತ ಇದೆ. ಹಾಗಾಗಿ ಪಂಚಾಂಗ ಅಂದ್ರೆ 5 ಅಂಗಗಳು ಅಂತ. ಆ 5 ಅಂಗಗಳು ಯಾವುದು ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಈ 5ನ್ನ ನಾವು ಪಂಚಾಂಗ ಅಂತ ಕರಿತೀವಿ. ಅದಲ್ಲದೆ ಪಂಚಾಂಗ ಅಂದ್ರೆ ಸಂವತ್ಸರ, ಆಯನ, ವರ್ಷ, ಋತು, ಮಾಸ, ಪಕ್ಷ ಇವುಗಳನ್ನು ಕೂಡ ಪಂಚಾಂಗ ಅಂತ ಹೇಳುವಂತ ಇದೆ. ಆಯ್ತಾ? ಇನ್ನು ಈ ತರ ಪಂಚಾಂಗದಲ್ಲಿ ಬೇರೆ ಬೇರೆ ಪಂಚಾಂಗಗಳು, ತುಂಬಾ ಪಂಚಾಂಗಗಳು ಇದಾವೆ. ಆದ್ರೆ ಈ ಪಂಚಾಂಗ ಶ್ರವಣವನ್ನ ಮಾಡೋದ್ರಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗತ್ತೆ ಅನ್ನೋದನ್ನು ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ. ಪಂಚಾಂಗ ಶ್ರವಣ ಅನ್ನುವಂಥದ್ದನ್ನ ಪ್ರತಿ ದಿವಸ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಪಂಚಾಂಗ ಶ್ರವಣ ಅಂದ್ರೆ ನೀವು ಯುಗಾದಿ ಪಂಚಾಂಗ ಶ್ರವಣ ಅಲ್ಲ, ಪ್ರತಿದಿನದ ಪಂಚಾಂಗ ಶ್ರವಣವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳುತ್ತೆ. ಈಗ ನಾನು ಆಗ್ಲೇ ಹೇಳಿದಂತೆ ಪಂಚಾಂಗ ಶ್ರವಣ ಅಂದ್ರೆ 5, ಪಂಚಾಂಗ ಅಂದ್ರೆ 5 ಅಂತ. ಯಾವುದು? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಈ 5ಕ್ಕೆ ಪಂಚಾಂಗ ಅಂತ. ಪಂಚ ಅಂಗ, 5 ಅಂಗಗಳು ಸೇರಿ ಅದು ಪಂಚಾಂಗ ಅಂತ ಆಗುತ್ತೆ. ಹಾಗಾಗಿ ಏನು ಫಲ ಸಿಗುತ್ತೆ ಪ್ರತಿ ದಿವಸ ಪಂಚಾಂಗ ಶ್ರವಣವನ್ನ ಮಾಡೋದ್ರಿಂದ ಅಂದ್ರೆ, ನಾವೀಗ ಮಾಡ್ತಾ ಇರುವಂತದ್ದು ಯುಗಾದಿ ಪಂಚಾಂಗ ಶ್ರವಣ. ಹಾಗೆ ಪ್ರತಿ ದಿವಸವೂ ಪಂಚಾಂಗ ಶ್ರವಣ ಆಗಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಏನಾಗುತ್ತೆ ಫಲ ಏನ್ ಸಿಗತ್ತೆ ಅಂದ್ರೆ, ಅದಕ್ಕೆ ತುಂಬಾ ಅದ್ಭುತವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ, ತಿಥಶ್ಚ ಶ್ರೇಯಮಾಪ್ನೋತಿ, ವಾರಾದ್ ಆಯುಷ್ಯವರ್ಧನಂ, ನಕ್ಷತ್ರೇ ಹರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ, ಕರ್ಣಾತ್ ಕಾರ್ಯಸಿದ್ಧಂಚ ಅಂತ ಹೇಳುತ್ತೆ. ಎಷ್ಟು ಅದ್ಭುತವಾಗಿರುವಂತಹ ಫಲ ಹೇಳುತ್ತೆ ಅಂದ್ರೆ, ತಿಥಶ್ಚ ಶ್ರೇಯಮಾಪ್ನೋತಿ, ಆವತ್ತಿನ ತಿಥಿಯನ್ನ ನಾವು ಶ್ರವಣ ಮಾಡುವುದರಿಂದ ನಮಗೆ ಆ ದಿನ ಪೂರ್ತಿ ಶ್ರೇಯಸ್ಸಿರುತ್ತೆ. ಶ್ರೇಯಸ್ಸಿಗಿಂತ ಜೀವನದಲ್ಲಿ ಇನ್ನೇನ್ ಬೇಕಿದೆ? ಹಾಗಾಗಿ ತಿಥಶ್ಚ ಶ್ರೇಯಮಾಪ್ನೋತಿ, ವಾರಾದ್ ಆಯುಷ್ಯವರ್ಧನ. ಆ ದಿನ ಯಾವ್ದಿದೆ ಇವತ್ತು ನೋಡಿ, ಇವತ್ತು ತಿಥಿ ಬಂದು ನಮಗೆ ಪಾಡ್ಯಮಿ ಇದೆ. ಆಯ್ತಾ? ಇವತ್ತಿನ ತಿಥಿ ಪಾಡ್ಯಮಿ ಅಂತ ನಾವು ಸಂಕಲ್ಪ ತಿಳ್ಕೊಂಡ್ವಿ. ಅದೇ ಇವತ್ತಿನ ವಾರ ಯಾವುದು ಅಂದ್ರೆ ಭಾನುವಾರ. ಭಾನುವಾರವನ್ನ ನಾವು ಪ್ರತಿ ದಿವಸ ಇವತ್ತಿನ ವಾರ ಯಾವುದು ಅಂತ ನಾವು ಸ್ಮರಣೆ ಮಾಡೋದ್ರಿಂದ ಆಯುಷ್ಯ ವೃದ್ಧಿ ಆಗತ್ತೆ. ವಾರಾದ ಆಯುಷ್ಯವರ್ಧನಂ. ಆಯ್ತಾ? ಇವತ್ತಿನ ನಕ್ಷತ್ರ ಯಾವುದು ಅಂತ ನಾವು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ನಕ್ಷತ್ರೇ ಅರತೆ ಪಾಪಂ. ನಕ್ಷತ್ರವನ್ನ ಸಂಕಲ್ಪ ಪ್ರತಿ ದಿವಸ ನಾವು ನಕ್ಷತ್ರವನ್ನ ತಿಳ್ಕೊಳ್ಳೋದ್ರಿಂದ ಆ ಇಂದಿನ ದಿನ ಮಾಡಿದಂತಹ ಪಾಪಗಳೇನಿದಾವೆ ಅವು ನಕ್ಷತ್ರೇ ಹರತೆ ಪಾಪಂ. ಯೋಗಾದ್ ರೋಗ ನಿವಾರಣಂ. ನಾವು ಆ ದಿನದ ಯೋಗವನ್ನ ಪ್ರಾರ್ಥನೆ ಅಂದ್ರೆ ತಿಳ್ಕೊಳ್ಳೋದ್ರಿಂದ
ನಮಗೆ ಬರ್ತಕ್ಕಂಥ ಈ ದೈಹಿಕ ರೋಗಗಳೇನಿದಾವೆ ಆ ರೋಗಗಳು ನಿವಾರಣೆ ಆಗತ್ತೆ ಅನ್ನುವಂಥದ್ದು. ಕರ್ಣಾತ್ ಕಾರ್ಯಸಿದ್ಧಿಂಚ. ಕರ್ಣ ಅಂದ್ರೆ ಏನು ಅಂದ್ರೆ ಪಂಚಾಂಗದಲ್ಲಿ ಕರ್ಣವನ್ನ ನಾವು ಕರ್ಣಕ್ಕೆ ಏನು ಫಲವನ್ನ ಹೇಳುತ್ತೆ ಅಂದ್ರೆ ಆ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳೇನಿದಾವೆ ಅವು ಸಿದ್ಧಿಸ್ತವೆ ಅನ್ನುವಂಥದ್ದನ್ನ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಪಂಚಾಂಗ ಶ್ರವಣ ಅಂತ ಇದ್ದಂಗೆ ಅಂತ ವಿಶೇಷವಾಗಿರ್ತಕ್ಕಂತಹ ಫಲ ಸಿಗತ್ತೆ. ಸಾಮಾನ್ಯವಾಗಿ ಪಂಚಾಂಗ ಶ್ರವಣ ಮಾಡುವಂಥದ್ದು ಇರ್ಬೋದು, ಅಥವಾ ಪ್ರತಿ ದಿವಸ ಪಂಚಾಂಗ ಶ್ರವಣ ಮಾಡುವಂಥದ್ದು ಇರ್ಬೋದು, ಈ ಯುಗಾದಿ ಪಂಚಾಂಗ ಶ್ರವಣವನ್ನ ಆಲನೆ ಮಾಡುವಂಥದ್ದು ಇರ್ಬೋದು, ಅಂದ್ರೆ ಕೇಳಿಸ್ಕೊಳ್ಳುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ಕೊಡ್ತವೆ. ಆಯ್ತಾ? ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಕರ್ಣಗಳನ್ನು ಕೂಡ ನಾವು ಸಂಕಲ್ಪ ಈ ಪಂಚಾಂಗ ಶ್ರವಣದಲ್ಲಿ ಮಾಡೋಣ. ಅದೇ ರೀತಿಯಾಗಿ ಪಂಚಾಂಗ ಶ್ರವಣದಲ್ಲಿ ವಿಶೇಷವಾಗಿ ನವನಾಯಕರು ಅಂತ ನಾವು ಹೇಳ್ತೀವಿ, ಆ ನವನಾಯಕರ ಫಲಗಳನ್ನು ಕೂಡ ಚಿಂತನೆಯನ್ನ ಮಾಡೋಣ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳಿರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡೋಣ. ಅದೇ ರೀತಿಯಾಗಿ ತಾವೆಲ್ಲರೂ ಕಾತರದಿಂದ ಕಾಯುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಯಾವುದು ಅಂದ್ರೆ, ಆಯ್ತಾ, ನಿಮ್ಮ ರಾಶಿ ಭವಿಷ್ಯ ಈ ವರ್ಷದಲ್ಲಿ ನಮ್ಮ ರಾಶಿ ಹೇಗಿರುತ್ತೆ ಅನ್ನುವಂಥದ್ದು ತಮ್ಗೆಲ್ಲರಿಗೂ ಕೂಡ ಕಾತುರವಾಗಿ ಕಾಯುವಂತ ಒಂದು ವಿಚಾರ. ಹಾಗಾಗಿ ಅದನ್ನೂ ಕೂಡ ಈ ವರ್ಷದಲ್ಲಿ ಆಗುವಂತಹ ಏನು ನಿಮ್ಮ ರಾಶಿ ಫಲಗಳೇನಿದೆ ಅದನ್ನು ಕೂಡ ಚಿಂತನೆಯನ್ನು ಮಾಡೋಣ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಸಂಭವಿಸುವಂತಹ ಗ್ರಹಣಗಳು ಯಾವ್ದಾದ್ರು ಇದೆಯಾ, ಯಾವ್ದಾದ್ರು ಆ ಗ್ರಹಣಕ್ಕೆ ಸಂಬಂಧಪಟ್ಟ ವಿಚಾರ ಏನಿರುತ್ತೆ ಅದನ್ನು ಚಿಂತನೆಯನ್ನ ಈ ಕಾರ್ಯಕ್ರಮದಲ್ಲಿ ಮಾಡೋಣ. ಆಯ್ತಾ? ಹಾಗಾಗಿ ಇದು ಬಿಟ್ಟು ಬೇರೆ ಏನಾದ್ರು ನಿಮ್ದೇನಾದ್ರು ಬೇರೆ ಕೋರಿಕೆಗಳಿದ್ರೆ ಅದನ್ನೊಂದು 1 ನಿಮಿಷದಲ್ಲಿ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಏನಾದ್ರು ಕೇಳೋದಿದ್ರೆ ಕೇಳಿ. ಆಯ್ತಾ? ಅದನ್ನು ಕವರ್ ಮಾಡ್ಲಿಕ್ಕಾದ್ರೆ ಮಾಡೋಣ. ಐ ಥಿಂಕ್ ಪಂಚಾಂಗ ಶ್ರವಣ ಅಂದ್ರೆ ಇಷ್ಟೇ, ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಅಲ್ಲಿ ಮಾಡುವಂಥದ್ದು ಇರಲ್ಲ. ಹಾಗಾಗಿ ಅದನ್ನ ಬಿಟ್ಟು ಉಳಿದಂತೆ ತಮಗೆ ಬೇರೆ ಏನಾದ್ರು ಇದ್ರೆ ಅದನ್ನು ತಿಳಿಸಿ, ಅದನ್ನು ಕೂಡ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಓಕೆ? ಓಕೆ, ಯಾರ್ದು ಏನು ಕೋರಿಕೆಗಳಿಲ್ಲ ಅಂತೇಳಿ ಅನ್ಕೋತಾ ಇದೀವಿ. ಇವತ್ತಿನ ಈ ಪಂಚಾಂಗ ಶ್ರವಣವನ್ನ ಈಗ ಆರಂಭ ಮಾಡೋಣ. ಆಯ್ತಾ? ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸಾಮಾನ್ಯವಾಗಿ ನಮ್ಮ ಈ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆಯಿಂದ ನಡೆಯುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಸನತ್ ಕುಮಾರ್ ಅವರು ಯಾವಾಗಲೂ ಅದರ ನಿರ್ವಹಣೆಯನ್ನ ಅಂದ್ರೆ ಹ್ಯಾಂಕರಿಂಗ್ ಮಾಡ್ತಾರೆ. ಇವತ್ತು ಅವರು ಮೌನವನ್ನ ಆಚರಿಸಿದ್ದಾರೆ. ಹಾಗಾಗಿ ನಾನು ಅವರನ್ನ ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಕಾರ್ಯಕ್ರಮವನ್ನ ನಾನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ಆಯ್ತಾ? ಅನ್ಯತಾ ಭಾವಿಸಬಾರ್ದು. ಹೊಸ ವರ್ಷದಲ್ಲಿ ಗುರುಗಳೇ ಶುರು ಮಾಡ್ಲಿ ಅಂತ ಹೇಳಿ ಮತ್ತೆ ಮುಂದುವರ್ಸೋದು ನಾವು ಮುಂದುವರ್ಸೋಣ. ಧನ್ಯವಾದ, ಧನ್ಯವಾದ. ಹಾಗಾಗಿ ಮೊದಲಿಗೆ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಕೂಡ ವಿಶ್ವಾವಸು ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಮೊಟ್ಟ ಮೊದಲಿಗೆ ಇವತ್ತಿನ ಪಂಚಾಂಗ ಶ್ರವಣ, ಈ ಮೊದಲ ದಿನದ ಈ ಯುಗಾದಿ ಹಬ್ಬದ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಯಾವುದೋ ಒಂದು ಸಿನಿಮಾದಲ್ಲಿ ಆಡಿದೆ. ಹಂಗಾಗಿ ಎಷ್ಟೇ ಯುಗಗಳು ಕಳೆದೋದ್ರು ಯುಗಾದಿ ಹಬ್ಬ ಅನ್ನುವಂಥದ್ದು ಪ್ರತಿ ವರ್ಷ ಬರ್ತಾನೆ ಇರುತ್ತೆ, ನಾವು ಆಚರಣೆ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಇದೇ ಮೊದಲ ವರ್ಷ, ಅಂದ್ರೆ ಮೊದಲ ದಿನ, ವರ್ಷದ ಮೊದಲ ದಿನ ಅಂತೇಳಿ ನಾವು ಚಿಂತನೆಯನ್ನ ಮಾಡುವಂಥದ್ದು. ಬೇರೆ 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 ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ದಿನಗಳನ್ನ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡುವಂತ ಇದೆ. ಈಗ ಹೆಚ್ಚಾಗಿ ಏನಾಗಿದೆ ಅಂದ್ರೆ ಆಂಗ್ಲೇಯರ ಅಥವಾ ಪಾಶ್ಚಿಮಾತ್ಯರ ಒಂದು ಪ್ರಭಾವ ಜಾಸ್ತಿ ಆಗಿ ಜನವರಿ 1ನೇ ತಾರೀಕು ಅಂದ್ರೆ ಜನವರಿ 1ನೇ ತಾರೀಕಿಗೆ ನಾವು ಹೊಸ ವರ್ಷ ಅನ್ಕೋತೀವಿ. ಆದ್ರೆ ಈ ಜನವರಿ ಯುಗಾದಿ ಹಬ್ಬದ ದಿನ ಮಾಡುವಂತಹ ಹೊಸ ವರ್ಷ ಏನಿದೆ, ಆ ಹೊಸ ವರ್ಷಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಫಲಗಳಿದೆ. ಆಯ್ತಾ? ಇವತ್ತಿನ ದಿನ ನಾವು ಬೇವು ಬೆಲ್ಲವನ್ನ ಸೇವಿತೀವಿ, ಎಣ್ಣೆಯನ್ನ ಮೈಗೆಲ್ಲ ಉಜ್ಜಿಕೊಂಡು ಸ್ನಾನವನ್ನ ಮಾಡ್ತೀವಿ. ಆಯ್ತಾ? ಅಭ್ಯಂಜನ ಸ್ನಾನ ಅಂತ ಕರಿತೀವಿ. ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಕೆಲವರು ತಿಲ ಸ್ನಾನವನ್ನ ಮಾಡ್ತಾರೆ, ಕೆಲವರು ಹರಳೆಣ್ಣೆಯನ್ನ ಹಾಕೊಂಡು ಸ್ನಾನವನ್ನ ಮಾಡ್ತಾರೆ. ಹೀಗೆ ಯಾಕೆ ಇವತ್ತಿನ ದಿನ ಈ ಎಣ್ಣೆಯನ್ನ ಹಾಕೊಂಡು ಸೀಗೆಕಾಯಿ ಹಾಕೊಂಡು ಏನಕ್ಕೆ ಸ್ನಾನ ಮಾಡ್ತಾರೆ?
ಯಾರಾದ್ರೂ ಒಂದು ನಿಮಿಷ ಯಾರಾದ್ರೂ ಹೇಳ್ಬೋದಾ? ಗೊತ್ತಿದ್ರೆ ಒಂದು ನಿಮಿಷ ಇದ್ರ ಬಗ್ಗೆ. ಯಾಕೆ ಇವತ್ತು ಎಣ್ಣೆ ಸ್ನಾನ ಏನಕ್ಕೆ ಮಾಡಬೇಕು? ಎಣ್ಣೆ ಸೀಗೆಕಾಯಿ ಹಾಕೊಂಡು ಸ್ನಾನ ಏನಕ್ಕೆ ಮಾಡಬೇಕು? ಈ ಎಣ್ಣೆ ಸೀಗೆಕಾಯಿ ಮನುಷ್ಯನ ಜೀವನದ ಕೊನೆಯ ಹಂತದಲ್ಲೂ ಕೂಡ ಒಂದು ಟೈಮಲ್ಲಿ ಮಾಡ್ತಾರೆ. ಯಾವಾಗ ಗೊತ್ತಾ? ಹಬ್ಬದ ದಿವಸ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಮನುಷ್ಯನ ಅಂತ್ಯೇಷ್ಟಿ ಆಗ್ಬೇಕಾದ್ರೆ ಆಯ್ತಾ, ಆವತ್ತು ಕೂಡ ಅವನಿಗೆ ಎಣ್ಣೆ ಉಜ್ಜಿ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿ ಆಯ್ತಾ ತಗೊಂಡೋಗಿ ಅವನ ದಹನ ಸಂಸ್ಕಾರವೋ ಅಥವಾ ಅವರವರ ಶಾಸ್ತ್ರದಂತೆ ಸಂಸ್ಕಾರಗಳನ್ನು ಮಾಡಿರ್ತಾರೆ ಆಯ್ತಾ. ಆದ್ರೆ ಈ ಪ್ರತಿ ವರ್ಷವೂ ನಮ್ಗೆ ಈ ಶಾಸ್ತ್ರದಲ್ಲಿ, ನಮ್ಮ ಶಾಸ್ತ್ರದಲ್ಲಿ ಏನಕ್ಕೆ ಈ ಸೀಗೆಕಾಯಿ ಎಣ್ಣೆ ಹಾಕೊಂಡು ಸ್ನಾನ ಮಾಡಬೇಕು ಅನ್ನುವಂಥದ್ದು ಏನಕ್ಕೆ ಬಂತು? ಏನಕ್ಕೆ ಮಾಡಬೇಕು? ಯಾರಾದ್ರೂ ಹೇಳ್ತೀರಾ? ಪ್ರಶ್ನೆ ಮಾಡ್ತಾ ಇದ್ದೀರಿ ಏನಕ್ಕೆ ಅಂತ ಅಲ್ವಾ? ನೋಡಿ, ಆಧುನಿಕವಾಗಿ ನಾವು ಚಿಂತನೆಯನ್ನ ಮಾಡೋದಾದ್ರೆ ನಮ್ಗೆ ಈಗ ಬೇಸಿಗೆ ಆರಂಭ ಆಗತ್ತೆ. ಆ ಬೇಸಿಗೆಯ ಬಿಸಿಲಿಗೆ, ಬೇಸಿಗೆಯ ಧಗೆಗೆ ದೇಹ ತಂಪಾಗಿರ್ಬೇಕು ಅನ್ನುವಂಥದ್ದು ವೈಜ್ಞಾನಿಕ ಕಾರಣ. ವಾಸ್ತವವಾಗಿ ಈಗ ಎಣ್ಣೆ ಹಾಕೊಂಡು ಸ್ನಾನ ಮಾಡಿದ್ರಿ, ತಲೆಗೆಲ್ಲ ಎಣ್ಣೆ ಇಟ್ಕೊಂಡು ಮೈಗೆಲ್ಲ ಎಣ್ಣೆ ಹಾಕೊಂಡು ನೀವು ಸ್ನಾನ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ದೇಹ ತಂಪಾಗತ್ತೆ ಆಯ್ತಾ. ಈ ಬಿಸಿಲಿನ ಬೇಗೆಗೆ ದೇಹ ತಣ್ಣಗಿರ್ಲಿ ಅನ್ನುವಂಥ ವೈಜ್ಞಾನಿಕ ಕಾರಣ. ಆದ್ರೆ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕವಾಗಿ ಅದಕ್ಕೆ ಬೇರೆ ಅರ್ಥನೇ ಇದೆ ಆಯ್ತಾ. ನೋಡಿ, ಯಾರಾದ್ರೂ ಕಾಲವಾದಾಗ ಅವ್ರಿಗೆ ಯಾಕೆ ಎಣ್ಣೆ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿಸಿ ಎಲ್ರು, ಅದರಲ್ಲೂ ಎಕ್ಸ್ಪೆಷಲಿ ಅವರ ರಕ್ತ ಸಂಬಂಧಿಗಳು ಯಾರಿರ್ತಾರೆ, ಯಾರು ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು ಆಯ್ತಾ, ಏನಕ್ಕೆ ಅಣ್ಣ ತಮ್ಮಂದ್ರು ಇರ್ಬೋದು, ಏನಕ್ಕೆ ಎಣ್ಣೆ ಸೀಗೆಕಾಯಿ ಹಾಕ್ತಾರೆ ನೋಡಿ. ಎಲ್ರ ಕೈಲಿ ಹಾಕ್ತಾರೆ, ಬಾಪ ನೀನ್ ಅಣ್ಣ ಇದೆಯಾ ಬಾಪ, ನಿನ್ ತಮ್ಮ ಇದೆಯಾ ಬಾಪ, ನಿನ್ ಮಗ ಇದೆಯಾ ಬಾಪ ಅಂತ ಎಲ್ರ ಕೈಲೂ ಒಂದು ಎಣ್ಣೆ ಸೀಗೆಕಾಯಿಯನ್ನ ಹಾಕ್ಸಿ ಸ್ನಾನ ಮಾಡಿಸ್ತಾರೆ. ಯಾಕೆ ಯಾಕೆ ಎಣ್ಣೆ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿಸ್ತಾರೆ? ಅರ್ಥ ಆಯ್ತಾ? ಆ ಯಾನಕ್ಕೆ ಅಂದ್ರೆ ಆ ಜನ್ಮದಲ್ಲಿ ಅವನು ಮಾಡಿದಂತಹ ಪಾಪಕರ್ಮಗಳ ಫಲಗಳು ಅದೆಲ್ಲ ಏನಿದೆ ಅದಕ್ಕೆ ಎಣ್ಣೆ ಹಾಕಿದ್ರೆ ಅಂಟ್ಕೊಳ್ಳುತ್ತೆ. ಸೀಗೆಕಾಯಿ ಹಾಕಿದ್ರೆ ಏನಾಗುತ್ತೆ? ಕ್ಲಿಯರ್ ಆಗುತ್ತೆ. ಅಂದ್ರೆ ಈ ಜನ್ಮದಲ್ಲಿ ಮಾಡಿದಂತಹ ಎಲ್ಲ ಏನು ಪಾಪಕರ್ಮಗಳೆಲ್ಲ ಇದಾವೆ ಅದೆಲ್ಲವೂ ಕೂಡ ಎಣ್ಣೆ ಸೀಗೆಕಾಯಿ ಹಾಕಿ ತೊಳೆದ್ರು ಅಂತ ಹೇಳ್ತಾರೆ ಗೊತ್ತಾ. ಹಾಗೆ ತೊಳೆದಂತೆ ಹೋಗಿ ಮುಂದಿನ ಜನ್ಮದಲ್ಲಿ ಅವನಿಗೆ ಒಳ್ಳೆ ಉತ್ತಮವಾಗಿರುವಂತ ಜನ್ಮ ಸಿಗಲಿ ಅನ್ನುವಂತ ಉದ್ದೇಶ. ಅದೇ ರೀತಿಯಾಗಿ ನಾವು ಯುಗಾದಿ ಹಬ್ಬಕ್ಕೆ ಏನಕ್ಕೆ ಎಣ್ಣೆ ಸೀಗೆಕಾಯಿ ಸ್ನಾನ ಮಾಡ್ತೀವಿ ಅಂದ್ರೆ ಹಿಂದಿನ ಸಂವತ್ಸರದಲ್ಲಿ ಆಗಿರುವಂತಹ ನೋವು, ಕಷ್ಟ, ದುಃಖ ಆಯ್ತಾ, ಆಗಿರುವಂತಹ ಕರ್ಮಗಳು, ಮಾಡಿರುವಂತಹ ಪಾಪಗಳು ಇದೆಲ್ಲವೂ ಹೋಗಿ ಆಯ್ತಾ, ಎಣ್ಣೆಯನ್ನ ಹಾಕೊಂಡು ಸೀಗೆಕಾಯಿ ಹಾಕಿ ಎಲ್ಲವನ್ನ ತೊಳೆದು ಈ ಯುಗಾದಿ ಹಬ್ಬದಿಂದ ಒಂದು ಹೊಸ ಜೀವನವನ್ನ ನಾವು ಆರಂಭ ಮಾಡ್ತೀವಿ ಅನ್ನುವಂಥದರ ಮೂಲ ಉದ್ದೇಶ ಆಯ್ತಾ. ಅದರ ಹಿಂದಿನ ಅರ್ಥ ಅದು ವಾಸ್ತವವಾಗಿ. ಅದಕ್ಕೆ ಎಣ್ಣೆ ಸೀಗೆಕಾಯಿ ಹಾಕಿ ತೊಳೆದು ಬಿಡ್ಬೇಕು ಅಂತಾರೆ ದೊಡ್ಡವರು. ಏನಾದ್ರೂ ಇದಾದ್ರೆ ಅವ್ನಿಗೆ ಎಣ್ಣೆ ಸೀಗೆಕಾಯಿ ಹಾಕಿ ತುಳಿರೋ ಅವನಿಗೆ ಅಂತಾರೆ ಆಯ್ತಾ. ಅಂದ್ರೆ ಎಣ್ಣೆ ಸೀಗೆಕಾಯಿ ಹಾಕಿ ತುಳಿಯುವಂಥದ್ದೇನು, ಅವನು ಮಾಡಿರುವಂತಹ ಪಾಪಗಳಿರ್ಬೋದು, ಕರ್ಮಗಳಿರ್ಬೋದು, ಅಥವಾ ಕಹಿ ಘಟನೆಗಳಿರ್ಬೋದು, ಯಾವುದೇ ಇರ್ಬೋದು, ಅವೆಲ್ಲವೂ ಕೂಡ ಹೋಗಿ ಈ ಯುಗಾದಿಯಿಂದ ಹೊಸ ಜೀವನವನ್ನ ಆರಂಭ ಮಾಡ್ಲಿ ಅನ್ನುವಂತಹ ಉದ್ದೇಶವು ಕೂಡ ಅದರಿಂದ ಇದೆ. ಅದಕ್ಕೆ ಎಣ್ಣೆ ಸೀಗೆಕಾಯಿ ಸ್ನಾನವನ್ನು ಮಾಡುವಂಥದ್ದು, ಬೇವು ಬೆಲ್ಲವನ್ನ ತಿನ್ನುವಂಥದ್ದು. ಬೇವು ಅನ್ನುವಂಥದ್ದು ನೋಡಪ್ಪ, ನನ್ನ ಹಿಂದಿನ ಜೀವನದಲ್ಲಿ ಏನು ಕಹಿ ಘಟನೆಗಳಾಗಿತ್ತೋ ಅದು ಹೋಗಿ ಇನ್ನು ಮುಂದೆ ಬರುವಂತಹ ಜೀವನ ಸಿಹಿ ಬೆಲ್ಲದಂತೆ ಸಿಹಿಯಾಗಿರ್ಲಿ ಅನ್ನುವಂಥ ಉದ್ದೇಶವು ಒಂದು ಅರ್ಥ. ಇನ್ನೊಂದು ಅರ್ಥ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ಏನಂದ್ರೆ ಜೀವನದಲ್ಲಿ ಸಿಹಿ ಕಹಿ ಅನ್ನುವಂಥದ್ದು ಸಮಾನವಾಗಿರುತ್ತಪ್ಪ, ದುಃಖ ಸುಖ ಅನ್ನುವಂಥದ್ದು ಸಮಾನವಾಗಿರುತ್ತೆ. ಹಾಗಾಗಿ ಬೇವು ಬೆಲ್ಲ ಅನ್ನುವಂಥ ವಿಚಾರವಾಗಿ ನಾವು ಅದನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸುಖ ದುಃಖಗಳು ಎರಡೂ ಇರುತ್ತವೆ. ಹಾಗಾಗಿ ಬೇವು ಬೆಲ್ಲ ಎರಡೂ ಇರುತ್ತೆ. ಆ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಒಂದು ಪದ್ಧತಿಯನ್ನ ಮಾಡುವಂತ ಇದೆ. ಆದ್ರೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಅದನ್ನ ಇನ್ನೂ ಬೇರೆ ರೀತಿಯಾಗೆಲ್ಲ ಮಾಡ್ತಾರೆ. ಈಗ ನಿಮ್ಗೆ ಆಂಧ್ರದಲ್ಲೆಲ್ಲ ಹೋದ್ರೆ ಈ ಬೇವು ಬೆಲ್ಲ, ಇನ್ನು ಅದಕ್ಕೆ ಹುಣಸೆ ಹಣ್ಣು, ಆ ಥರದ್ದೆಲ್ಲ ಏನೋ ಎಲ್ಲ ಸೇರಿಸಿ ಯುಗಾದಿ ಪಚ್ಚಡಿ ಅಂತಾನೆ ಮಾಡ್ತಾರೆ ಅವರು ಆಯ್ತಾ. ಅಲ್ಲಿ ಬೇರೆಯ ಒಂದು ಇರ್ತವೆ ಆಯ್ತಾ. ಯುಗಾದಿ ಪಚ್ಚಡಿಯನ್ನ ಮಾಡಿ ಅವರು ಸ್ವೀಕಾರ ಮಾಡುವಂಥದ್ದಿರುತ್ತೆ. ಅವಿವರೇ ಏನಾದ್ರು ಪ್ರಶ್ನೆ ಇದ್ರೆ ಕೊನೆಯಲ್ಲಿ ಕೇಳಿಪ್ಪ ಆಯ್ತಾ. ಹಾಗಾಗಿ ಆ ಪಂಚಾಂಗ ಶ್ರವಣದ ಈ ಯುಗಾದಿ ಹಬ್ಬದ ಯುಗಾದಿ ಪಚ್ಚಡಿ ಈ ತರದ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಂಪ್ರದಾಯ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಇದು ನಮ್ಮ ಯುಗಾದಿ ಹಬ್ಬದ ಒಂದು ಸಣ್ಣ, ನನಗೆ ಗೊತ್ತಿರುವಂತ ಒಂದು ಸಣ್ಣ ಸಂಕ್ಷಿಪ್ತ ವಿವರ. ಇನ್ನು ಇವತ್ತಿನ ಪಂಚಾಂಗ ಶ್ರವಣವನ್ನ ಮಾಡುವಂತದ್ದಾದ್ರೆ ಇವತ್ತಿನ ದಿನ ವಿಶ್ವಾವಸುನಾಮ ಸಂವತ್ಸರ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ವರ್ಷದ ಮೊದಲ ದಿನ ಆಯ್ತಾ. ಎಲ್ರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇವತ್ತಿನ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ ಆಯ್ತಾ.
ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ. ಆಯ್ತಾ? ಇವತ್ತಿನ ತಿಥಿ ಪ್ರತಿಪತ್ ಅಥವಾ ಪಾಡ್ಯಮಿ ಅಂತ ಕರಿತೀವಿ. ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ. ಇವತ್ತಿನ ಯೋಗ ಐಂದ್ರ ಯೋಗ ಅಂತ ಕರಿತೀವಿ. ಕರ್ಣ ಬಂದು ಭವಕರ್ಣ, ವಾರ ಬಂದು ಭಾನುವಾರ. ಇದು ಪಂಚಾಂಗ ಶ್ರವಣ, ಇವತ್ತಿನ ನಾವು ಚಿಂತನೆ ಮಾಡುವಂತಹ ಪಂಚಾಂಗ ಶ್ರವಣ. ಈ ಪಂಚಾಂಗ ಶ್ರವಣದಲ್ಲಿ ವಿಶೇಷವಾಗಿ ನಾನು ಆಗ್ಲೇ ಹೇಳಿದೆ, ಪಂಚಾಂಗ ಶ್ರವಣದಲ್ಲಿ ನವನಾಯಕರನ್ನ ಪ್ರಧಾನವಾಗಿ ನಾವು ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಈ ನವನಾಯಕರ ಬಗ್ಗೆಯೂ ಕೂಡ ನಿಮ್ಗೆ ವಿಸ್ತಾರವಾಗಿ ನಾನು ಹೇಳ್ತೀನಿ. ಆಯ್ತಾ? ಮತ್ತೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಹೇಗಿರುತ್ತೆ ಅಂತ ಚಿಂತನೆಯನ್ನು ಕೂಡ ಮಾಡುವಂತ ಇದೆ. ವಿಶ್ವಾವಸು ನಾಮ ಸಂವತ್ಸರದ ಇವತ್ತಿನ ನವನಾಯಕರು ಅಂತ ಹೇಳ್ತೀವಿ, ನವನಾಯಕರ ಫಲಚಿಂತನೆ ಅಂತ ಹೇಳುವಂತ ಇದೆ. ಈ ನವನಾಯಕರ ಫಲಚಿಂತನೆಯನ್ನ ಮಾಡುವಂತದ್ದಾದ್ರೆ ಈ ವರ್ಷದ ರಾಜ ಯಾರು ಅಂದ್ರೆ, ಈ ವರ್ಷದ ರಾಜ ರವಿ, ರವಿಗ್ರಹ. ಈ ವರ್ಷದ ಮಂತ್ರಿ ಯಾರು ಅಂದ್ರೆ ಚಂದ್ರ. ಈ ವರ್ಷದ ಸೇನಾಧಿಪತಿ ಯಾರು ಅಂದ್ರೆ ರವಿ. ಈ ವರ್ಷದ ಮೇಘಾಧಿಪತಿ ಯಾರು ಅಂದ್ರೆ ಮತ್ತೆ ರವಿ. ಈ ವರ್ಷದ ಸಸ್ಯಾಧಿಪತಿ ಯಾರು ಅಂದ್ರೆ ಬುಧ. ಈ ವರ್ಷದ ಧಾನ್ಯಾಧಿಪತಿ ಕುಜ. ಈ ವರ್ಷದ ಅರ್ಘ್ಯಾಧಿಪತಿ ರವಿ. ಈ ವರ್ಷದ ರಸಾಧಿಪತಿ ಶುಕ್ರ. ಈ ವರ್ಷದ ನಿರಸಾಧಿಪತಿ ಬುಧ. ಈ ವರ್ಷದ ಇವರು ನವನಾಯಕರು ಅಂತೇಳಿ ನಾವು ನೋಡ್ತೀವಿ. ಪಶುಪಾಲಕ ಅಂತೇಳಿ ಕೂಡ ಇನ್ನೊಬ್ಬರನ್ನ ಕೊನೆಯದಾಗಿ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಈ ವರ್ಷದ ಪಶುಪಾಲಕ ಯಮ. ಆಯ್ತಾ? ಹಾಗಾಗಿ ಇದರ ಫಲಗಳನ್ನು ಕೂಡ ನಾವು ಚಿಂತನೆಯನ್ನ ಮಾಡೋಣ. ಅದೇ ರೀತಿಯಾಗಿ ಉಪನಾಯಕರು ಅಂತ ಹೇಳಿ ಕೂಡ ಪಂಚಾಂಗ ಶ್ರವಣದಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಮತ್ತೆ ಉಪನಾಯಕರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಾ ಹೋದ್ರೆ ಮತ್ತೆ ಅದು ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗ್ಬಿಡುತ್ತೆ. ಹಾಗಾಗಿ ಈ ವಿಶ್ವಾವಸು ನಾಮ ಸಂವತ್ಸರದ ನವನಾಯಕರ ಬಗ್ಗೆ ಚಿಂತನೆಯನ್ನ ಮಾಡೋಣ. ಅದೇ ರೀತಿಯಾಗಿ ಈ ವಿಶ್ವಾವಸು ನಾಮ ಸಂವತ್ಸರ ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಚಿಂತನೆಯನ್ನು ಮಾಡೋದಾದ್ರೆ, ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಳೆ ಅನ್ನುವಂಥದ್ದು ನೋಡಿ, ಭಾರತ ಅನ್ನುವಂಥದ್ದು ರೈತ ಪ್ರಧಾನ ದೇಶ ಇದೆ. ಆಯ್ತಾ? ಈಗೆಲ್ಲ ಆಧುನಿಕವಾಗಿ ನೀವು ಟೆಕ್ ಅದು ಇದು ಅಂತೆಲ್ಲ ತುಂಬಾ ಬೆಳವಣಿಗೆ ಆಗಿದೆ. ಆದ್ರೆ ಒಂದು ಕಾಲಘಟ್ಟದಲ್ಲಿ ಭಾರತ ಅನ್ನುವಂಥದ್ದು ಕೃಷಿ ಪ್ರಧಾನ, ರೈತ ಪ್ರಧಾನವಾಗಿರುವಂತಹ ದೇಶ ಆಗಿತ್ತು. ಆಯ್ತಾ? ಹಾಗಾಗಿ ಇಲ್ಲಿ ಅದಕ್ಕೆ ಅನ್ನಕ್ಕಾಗ್ಲಿ ಜ್ಞಾನಕ್ಕಾಗ್ಲಿ ಕೊರತೆ ಇರಲಿಲ್ಲ. ಅದನ್ನ ಬೇರೆ ಬೇರೆ ತರ ಬರ್ಕೊಂಡಿದ್ದಾರೆ ನಂತರ ದಿನಗಳಲ್ಲಿ. ಆದ್ರೆ ವಾಸ್ತವವಾಗಿ ಭಾರತದಲ್ಲಿ ಅನ್ನಕ್ಕಾಗಲಿ ಜ್ಞಾನಕ್ಕಾಗ್ಲಿ ಕೊರತೆ ಇರಲಿಲ್ಲ. ಅದಕ್ಕೆ ಇದನ್ನ ಕೃಷಿ ಪ್ರಧಾನ ಅಥವಾ ರೈತ ಪ್ರಧಾನ ದೇಶ ಅಂತ ಕರೆಯೋದು. ಅದಕ್ಕೆ ಇಲ್ಲಿ ರೈತರಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ. ಯಾಕೆ ಆ ಮಾತನ್ನ ಹೇಳ್ತಾ ಇದ್ದು ಅಂದ್ರೆ, ಇದು ರೈತ ಪ್ರಧಾನ ದೇಶ, ಅದಕ್ಕೆ ರೈತರೇ ಪ್ರಧಾನ ಇಲ್ಲಿ ವಾಸ್ತವವಾಗಿ. ಅದಕ್ಕೋಸ್ಕರನೇ ಪಂಚಾಂಗ ಶ್ರವಣದಲ್ಲೂ ಕೂಡ ಈ ವರ್ಷ ಎಷ್ಟು ಮಳೆ ಆಗತ್ತೆ, ಹೇಗಿರುತ್ತೆ ಅನ್ನುವಂತ ಎಲ್ಲ ವಿಚಾರಗಳನ್ನು ಕೂಡ ಹೇಳುವಂತ ಒಂದು ಪದ್ಧತಿ ಇದೆ. ಹಾಗಾಗಿ ಈ ವಿಶ್ವಾವಸು ನಾಮ ಸಂವತ್ಸರ ಹೇಗಿರುತ್ತೆ ಅಂದ್ರೆ, ಮಳೆ ಮಧ್ಯಮವಾಗಿರುತ್ತೆ. ಅದು ಮಳೆ ಕಡಿಮೆನೂ ಬೀಳೋದಿಲ್ಲ, ಹೆಚ್ಚಾಗಿ ಆಗೋದಿಲ್ಲ. ಮಳೆ ಮಧ್ಯಮದಾಯಕವಾಗಿರುತ್ತೆ. ಬೆಳೆಗಳನ್ನುವಂಥವು ಸಾಧಾರಣವಾಗಿ ಫಲಿಸ್ತವೆ. ಆಮೇಲೆ ಈ ಬಾರಿ ಸಾಂಕ್ರಾಮಿಕ ರೋಗಗಳು ಅಧಿಕವಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಳ್ಳತನಗಳು ಹೆಚ್ಚಾಗತ್ತೆ. ಹುಷಾರಾಗಿರಿ, ಜಾಗ್ರತೆಯಾಗಿರ್ಬೇಕಾಗತ್ತೆ. ಕಳ್ಳತನಗಳು ಜಾಸ್ತಿ ಆಗತ್ತೆ. ಆಮೇಲೆ ಈ ಆಳುವಂತಹ ವ್ಯಕ್ತಿಗಳು ಯಾರಿದ್ದಾರೆ, ಆಳುವಂತವರು ಅಂದ್ರೆ ರಾಜಕಾರಣಿಗಳೇನಿದ್ದಾರೆ ಅವರು ಸಾಮಾನ್ಯವಾಗಿ ಅವರಿಗೆ ದಯೆ ಅನ್ನುವಂಥದ್ದು ಕಡಿಮೆ ಆಗತ್ತೆ. ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಆಗತ್ತೆ. ಯಾವುದೇ ನಮ್ಮ ದೇಶದ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ, ಹಾಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಮಂದಗತಿಯಲ್ಲಿ ಸಾಗತ್ತೆ. ಈ ರಾಜಕಾರಣಿಗಳಿಗೆ ದಯೆ ದಾಕ್ಷಿಣ್ಯ ಅನ್ನುವಂಥದ್ದು ಕಡಿಮೆ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಚಿಂತನೆಯನ್ನು ಮಾಡಬೇಕು. ವಿಶ್ವಾವಸು ನಾಮ ಸಂವತ್ಸರದ ಫಲ ಇದೆ. ಆದ್ರೆ ಇದೇ ರೀತಿಯಾಗಿ ರಕ್ತಮತ ಶಾಸ್ತ್ರ ಅಂತ ಇದೆ. ಈ ರಕ್ತಮತ ಶಾಸ್ತ್ರದಲ್ಲೂ ಕೂಡ ಸಂವತ್ಸರದ ಫಲವನ್ನ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಆಯ್ತಾ? ಈ ರಕ್ತಮತ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗತ್ತೆ ಅಂತ ನಾವು ನೋಡೋದಾದ್ರೆ, ರಕ್ತಮತ ಶಾಸ್ತ್ರ ಹೇಳುತ್ತೆ ಈ ಬಾರಿ ಗಾಳಿ ಬಿಸಿಲು ತುಂಬಾ ಇರುತ್ತೆ. ಗಾಳಿನೂ ಇರುತ್ತೆ ಹೆಚ್ಚಾಗಿ, ಗಾಳಿಯ ಮಹಾವಾಯು ಇರುತ್ತೆ ಅಂತ ಹೇಳುವಂತ ಇದೆ. ಆಮೇಲೆ ಬಿಸಿಲು ಕೂಡ ಜಾಸ್ತಿ ಇರುತ್ತೆ ಅನ್ನುವಂತ ಇದೆ. ಅಲ್ಪ ಮೇಘಗಳಿರ್ತವೆ, ಅಂದ್ರೆ ನಾನು ಈಗ ತಾನೇ ಹೇಳ್ದಂಗೆ ಮಳೆ ಅನ್ನುವಂಥದ್ದು ಮಧ್ಯಮವಾಗಿರುತ್ತೆ ಅನ್ನುವಂತ ಇದೆ. ಪಶುಗಳಿಗೆ ತೊಂದರೆ ಹೆಚ್ಚಾಗಿರುತ್ತೆ ಅಂತ ಹೇಳುವಂತ ಇದೆ.
ಮಳೆ ಬೆಳೆಗಳು ಮಧ್ಯಮ ಫಲದಾಯಕ, ಮಧ್ಯಮ ಫಲಗಳನ್ನ ಕೊಡುತ್ತೆ ಅಂತ ಕೂಡ ಹೇಳುವಂತ ಇದೆ. ಆಮೇಲೆ ಗೋಧಿ ಬೆಳೆಯುವಂತವ್ರು ಯಾರಿದ್ದಾರೆ ಅವರಿಗೆ ಅರಿಷ್ಟದಾಯಕವಾಗಿರುತ್ತೆ. ಆಮೇಲೆ ಆಷಾಢ ಶ್ರಾವಣ ಮಾಸಗಳಲ್ಲಿ ಮಳೆ ಕಡಿಮೆ ಆಗತ್ತೆ, ಅಲ್ಪವೃಷ್ಟಿ ಆಗತ್ತೆ. ಸಾಮಾನ್ಯವಾಗಿ ಈ ಆಷಾಢ ಶ್ರಾವಣ ಮಾಸಗಳಲ್ಲಿ ವಿಶೇಷವಾಗಿ ಮಳೆ ಆಗತ್ತೆ. ಆದ್ರೆ ಈ ಸಂವತ್ಸರದಲ್ಲಿ ಆಷಾಢ ಮತ್ತೆ ಶ್ರಾವಣ ಮಾಸಗಳಲ್ಲಿ ಅಲ್ಪವೃಷ್ಟಿ ಆಗತ್ತೆ, ಕಡಿಮೆ ಮಳೆ ಬೀಳುತ್ತೆ ಅಂತ ಕೂಡ ಹೇಳುವಂತ ಇದೆ. ಭಾದ್ರಪದ ಮಾಸದಲ್ಲಿ ಎಲ್ಲರೂ ದುಃಖವನ್ನ ಪಡುವಂತಹ ಸಂಘಟನೆಗಳು ನಡೆಯುತ್ತೆ ಅಂತ ಹೇಳ್ತಾ ಇದೆ. ಪುಷ್ಯ ಮಾಸ ಮತ್ತು ಮಾಘ ಫಾಲ್ಗುಣ ಮಾಸಗಳಲ್ಲಿ ಮಳೆ ಕಡಿಮೆ ಆಗತ್ತೆ. ಗಾಳಿಯು ಕೂಡ ಮಂದಗತಿ, ಅಂದ್ರೆ ತುಂಬಾ ಕಡಿಮೆ ಗಾಳಿ ಇರುತ್ತೆ, ಆಯ್ತಾ. ಕಡಿಮೆ ಗಾಳಿ ಬೀಸುತ್ತೆ, ಕಡಿಮೆ ಗಾಳಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ರಕ್ತಮತ ಶಾಸ್ತ್ರದಲ್ಲಿ ಕೂಡ ಇಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ, ಆಯ್ತಾ. ಇನ್ನ ಈ ರಕ್ತಮತ ಶಾಸ್ತ್ರದ ನವನಾಯಕರ ಫಲಗಳನ್ನ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಈ ನವನಾಯಕರ ಫಲಗಳು ಹೇಗಿರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ವಾಸ್ತವವಾಗಿ ಇದನ್ನ ಇಂದಿನವರು ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಈ ನವನಾಯಕರ ಫಲವನ್ನು ಕೇಳೋರು. ಈಗ ನಮ್ಮ ತಂದೆ ಅವರೆಲ್ಲ ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಅಥವಾ ಪಂಚಾಂಗ ಶ್ರವಣ ಸಮಯಕ್ಕೆ ಯಾರಾದ್ರೂ ಬಂದು ಎಲ್ಲ ಪಂಚಾಂಗ ಶ್ರವಣ ಕೇಳಿಸ್ಕೊಂಡ್ರೆ ಅದಾದ ಮೇಲೆ ಬಂದು, ಸ್ವಾಮಿಗಳೇ ಈ ವರ್ಷ ನವನಾಯಕರು ಯಾರು, ಯಾವ ರೀತಿ ಫಲ ಇರುತ್ತೆ ಅಂತ ಕೂಡ ಕೇಳುವಂತ ಇತ್ತು, ಆಯ್ತಾ. ಇಲ್ಲ ಬೆಳಗ್ಗೆ ನಾವು ಬರಕ್ ಆಗ್ಲಿಲ್ಲ, ಪಂಚಾಂಗ ಶ್ರವಣ ಕೇಳಿಸ್ಕೊಳಕ್ ಆಗ್ಲಿಲ್ಲ, ಹೇಗಿದೆ ಹೇಳಿ ದಯವಿಟ್ಟು ಅಂತ ಬಂದು ಕೇಳುವಂತ ಪದ್ಧತಿ ಇತ್ತು. ಹಾಗಾಗಿ ನವನಾಯಕರಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಈ ನವನಾಯಕರ ಮೇಲೆಯೇ ಈ ಸಂವತ್ಸರ ಯಾವ ರೀತಿಯಾಗಿರ್ತಕ್ಕಂತಹ ಫಲವನ್ನ ಕೊಡುತ್ತೆ ಅಂತನ್ನುವಂಥದ್ದನ್ನ ಹೇಳುವಂತ ಇದೆ. ಸಾಮಾನ್ಯವಾಗಿ ಈ ವರ್ಷ ರವಿ ನಮಗೆ ನವನಾಯಕರಲ್ಲಿ ರಾಜನಾಗಿರೋದ್ರಿಂದ ಅವನು ಅಗ್ನಿಕಾರಕ ಗ್ರಹ ಆಗಿರೋದ್ರಿಂದ ಅಲ್ಪ ಪ್ರಮಾಣದ ಮಳೆ ಆಗತ್ತೆ, ಹೆಚ್ಚು ಮಳೆ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳುವಂಥದ್ದು. ಪ್ರಾಣಿಗಳಿಗೂ ಮನುಷ್ಯರಿಗೂ ಕೂಡ ರೋಗ ಬಾಧೆಗಳು ಜಾಸ್ತಿ ಆಗತ್ತೆ ಅಂತ ಹೇಳುವಂತ ಇದೆ. ಆಮೇಲೆ ನೋಡಿ, ಯಾಕೆ ರೋಗ ಬಾಧೆ? ಆರೋಗ್ಯಕಾರಕ, ಆರೋಗ್ಯಂ ಪ್ರದದಾತನೋ ದಿನಕರಃ. ರವಿಗ್ರಹ ಆರೋಗ್ಯವನ್ನ ಕರುಣಿಸುವಂತವನು, ಅವನೇ ರಾಜ ಆಗಿದ್ದಾನೆ, ಆದ್ರೆ ರೋಗ ಬಾಧೆಗಳು ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳುವಂತ ಇದೆ. ಹಾಗಾಗಿ ರವಿಯ ರಾಜನಾಗಿರೋದ್ರಿಂದ ರೋಗ ಬಾಧೆಗಳು ಹೆಚ್ಚು ಉಲ್ಬಣ ಆಗುವಂತಹ ಸಾಧ್ಯತೆಗಳಿವೆ. ಆಮೇಲೆ ಈ ಕಳ್ಳರ ಕಾಟಗಳು, ಕೊಲೆಗಳು, ದರೋಡೆಗಳು ಅಧಿಕವಾಗುವಂತ ಸಾಧ್ಯತೆ ಇದೆ. ಈ ಬಾರಿಯ ನಮ್ಮ ದೇಶದಲ್ಲಿ ಇವುಗಳ ಸಂಖ್ಯೆ ಜಾಸ್ತಿ ಆಗುವಂತಹ, ಅಂದ್ರೆ ಕ್ರೈಮ್ ಇದು ಜಾಸ್ತಿ ಆಗತ್ತೆ, ಕ್ರೈಮ್ ರೇಟ್ ಜಾಸ್ತಿ ಆಗತ್ತೆ ಅನ್ನುವಂಥದ್ದನ್ನ ಇದು ಸೂಚಿಸುತ್ತೆ. ಈಗಿನ ಕಾಲಘಟ್ಟಕ್ಕೆ ನಾವು ಚಿಂತನೆ ಮಾಡಬೇಕು ಅಂದ್ರೆ ಕ್ರೈಮ್ ರೇಟ್ ಜಾಸ್ತಿ ಆಗತ್ತೆ ಅನ್ನುವಂಥದ್ದನ್ನ ನಮ್ಗೆ ಇದು ಸೂಚನೆ ಕೊಡುತ್ತೆ. ಆಮೇಲೆ ಈ ರಾಜಕೀಯವಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು, ಉಪಟಳಗಳು ಜಾಸ್ತಿ ಆಗತ್ತೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಅದೇ ರೀತಿಯಾಗಿ ಹಣ್ಣುಗಳಿಗೆ ಸಂಬಂಧಪಟ್ಟಂತೆ ಈ ಹಣ್ಣು ಇದೆಯಲ್ಲ, ಅದರ ಕೊರತೆ ಜಾಸ್ತಿ ಆಗತ್ತೆ ಈ ಸರಿ ಅನ್ನುವಂಥದ್ದನ್ನ, ಅಥವಾ ಅದ್ರ ಫಲಿಸುವಂಥದ್ದು, ಅದರ ಫಲಗಳೇನಿದೆ ಅದು ತುಂಬಾ ಕಡಿಮೆ ಫಲವನ್ನ ಕೊಡುತ್ತೆ. ಈ ಹಣ್ಣು ಹಂಪಲು ಅಂತೆಲ್ಲ ಕರಿತೀವಲ್ಲ ನಾವು, ಫ್ರೂಟ್ಸ್ ಅನ್ನುವಂಥದ್ದು ಅದ್ರ ಫಲ ತುಂಬಾ ಕಡಿಮೆ ಬರುತ್ತೆ, ಅಥವಾ ಅದು ಬೆಳೆಯುವಂಥದ್ದೇ, ಅದು ಫಲಿಸುವಂಥದ್ದೇ ಸಾಧಾರಣವಾಗಿ ಫಲಿಸುತ್ತೆ, ಅದರ ಕೊರತೆ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ನಾವು ಚಿಂತನೆಯನ್ನ ಮಾಡುವಂತ ಇದೆ, ಆಯ್ತಾ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷ ಇದೆ, ಒಂದೊಂದು ನವನಾಯಕರಿಗೂ ಕೂಡ ಅದರದೇ ಆಗಿರುವಂತ ಫಲಗಳಿರುತ್ತೆ. ಒಂದು ಶುಭ ಫಲವನ್ನ ಕೊಡುತ್ತೆ, ಒಂದು ಅಶುಭ ಫಲವನ್ನು ಕೊಡುವಂಥದ್ದಿರುತ್ತೆ. ಈಗ ಮಂತ್ರಿಯಾಗಿ ಚಂದ್ರ ಇರೋದ್ರಿಂದ ಅವನು ಎಷ್ಟರ ಮಟ್ಟಿಗೆ ಅವನ ಕೈಲಾಗುತ್ತೋ ಅಷ್ಟು ಮಳೆಯನ್ನ ಸುರಿಸ್ತಾನೆ, ಸಸ್ಯಗಳನ್ನ ಗಿಡಗಳನ್ನ ಅವನು ಕಾಪಾಡ್ತಾನೆ. ಹೈನುಗಾರಿಕೆ ಮಾಡುವಂತವ್ರಿಗೆ ಏನಿದೆ ಅದರಲ್ಲಿ ಸ್ವಲ್ಪದರ ಮಟ್ಟಿಗೆ ಅಭಿವೃದ್ಧಿ ಆಗತ್ತೆ. ವಿಶೇಷವಾಗಿ ಹಾಲು ಉತ್ಪನ್ನಗಳನ್ನುವಂಥವೇನಿದಾವೆ ಆ ಹಾಲು ಉತ್ಪನ್ನಗಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಲಾಭಗಳನ್ನ ಪಡಿತಾರೆ. ಆಮೇಲೆ ಮಂಗಳಕರವಾಗಿರ್ತಕ್ಕಂಥ ಮಂಗಳಾಚರಣೆಗಳನ್ನ ಮಾಡುವುದರಲ್ಲಿ ಜನಗಳು ಆಸಕ್ತಿಯನ್ನ ಹೆಚ್ಚಾಗಿ ತೋರಿಸ್ತಾರೆ. ಧಾರ್ಮಿಕ ಕಾರ್ಯಗಳನ್ನ ಮಾಡೋದ್ರಲ್ಲಿ ಹೆಚ್ಚಾಗಿ, ಯಾಕಂದ್ರೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಹಾಗೆ ಧಾರ್ಮಿಕವಾಗಿ ಜನಗಳು ಸ್ವಲ್ಪ ಆಸಕ್ತಿಯನ್ನ ಹೊಂದುತ್ತಾರೆ ಅಂತನ್ನುವಂಥದ್ದನ್ನ ನಾವು ಇಲ್ಲಿ ಚಿಂತನೆಯನ್ನ ಮಾಡ್ತೀವಿ. ಇನ್ನ ಸೇನಾಧಿಪತಿಯು ಕೂಡ ರವಿನೇ ಆಗಿರೋದ್ರಿಂದ ದೇಶದಲ್ಲಿ ಸೇನೆ ಅಂದ್ರೆ ನಮ್ಗೆ ಸೈನ್ಯ, ಆ ಸೇನಾಧಿಪತಿಯು ಕೂಡ ರವಿನೇ ಆಗಿರೋದ್ರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹಳ ಸಮರ್ಥವಾಗಿರುವಂತಹ ಬದಲಾವಣೆಗಳಾಗುತ್ತೆ, ಶುಭ ಬದಲಾವಣೆಗಳು ಅಂತ ಕರಿತೀವಿ ನಾವು, ಆಯ್ತಾ. ಆಮೇಲೆ ರಕ್ಷಣಾ ಪಡೆಗಳಿರ್ಬೋದು,
ಈಗ ಏನು ನಮ್ಮ ಆರ್ಮಿ ಅದೆಲ್ಲ ಇದೆ, ಆ ರಕ್ಷಣಾ ಪಡೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಅವರಿಗೆ ಅನುಕೂಲಗಳಾಗತ್ತೆ, ಅವರಿಗೆ ಶುಭ ಫಲಗಳು ಸಿಗುತ್ತೆ. ದೇಶದ ರಕ್ಷಣೆ ಮಾಡುವಂತಹ ಕಾರ್ಯನಿರತರಾಗಿರ್ತಕ್ಕಂಥ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಚಿಂತನೆಯನ್ನ ಮಾಡುವುದು. ಅವರಿಗೆ ತುಂಬಾ ಒಳ್ಳೆಯ ಫಲಗಳನ್ನ ನಾವಿಲ್ಲಿ ಚಿಂತನೆಯನ್ನು ಮಾಡುವುದು. ಸಾಮಾನ್ಯವಾಗಿ ನಾನು ಆಗ್ಲೇ ದೇಶದ ಬೆನ್ನೆಲುಬು ರೈತ ಅಂದೆ, ಅದೇ ರೀತಿಯಾಗಿ ನಮ್ಮ ಸೈನಿಕರನ್ನು ಕೂಡ ದೇಶ ರಕ್ಷಕರಾಗಿ ನಾವು ಇವರಿಬ್ಬರಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಆದರೆ ಶಾಸ್ತ್ರದಲ್ಲಿ ಇರುವಂತದ್ದು ದೇಶ ರಕ್ಷಕರಿಗೆ ಹೇಳಲಿಲ್ಲ, ಕೇವಲ ರೈತರಿಗೆ ಮಾತ್ರ ಹೇಳಿದ್ರು. ಆದ್ರೆ ನಾವು ಈಗಿನ ಕಾಲಘಟ್ಟದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ನಮ್ಮ ದೇಶ ಕಾಯುವಂತ ಸೈನಿಕರಿಗೆ ಮತ್ತು ರೈತರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಾಗಾಗಿ ದೇಶ ಕಾಯುವಂತ ಸೈನಿಕರೇನಿದ್ದಾರೆ, ರಕ್ಷಣಾ ಪಡೆಗಳೇನಿದಾವೆ, ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳಿರುತ್ತೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನು ಮಾಡಬಹುದು. ಹಾಗಾಗಿ ನೆಮ್ಮದಿಯ ಒಂದು ಜೀವನವನ್ನ ನಾವು ಈ ಸಮಯದಲ್ಲಿ ಮಾಡಬಹುದು. ಯಾವುದೇ ರೀತಿಯಾಗಿರ್ತಕ್ಕಂತಹ ಗಲಾಟೆಗಳಾಗಿರ್ಬೋದು ಅಥವಾ ಅವಘಡಗಳಾಗಿರ್ಬೋದು, ಅದು ಯಾವುದು ಆಗೋದಿಲ್ಲ ಅನ್ನುವಂಥದ್ರ ಸೂಚನೆಯನ್ನ ತೋರಿಸುತ್ತೆ. ಒಳ್ಳೆಯ ರಕ್ಷಣಾ ಪಡೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳು ಕೂಡ ಈ ಸಂವತ್ಸರದಲ್ಲಾಗತ್ತೆ, ಅನುಕೂಲಗಳಾಗತ್ತೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡ್ತೀವಿ. ಇನ್ನ ಸಸ್ಯಾಧಿಪತಿ ಬುಧ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಈ ಸಸ್ಯಾಧಿಪತಿ ಬುಧ ಆಗಿರೋದ್ರಿಂದ ಈ ಸಾಮಾನ್ಯವಾಗಿ ಈ ಮಳೆ ಬೆಳೆಗಳಲ್ಲಿ ಹೆಚ್ಚು ಅಂದ್ರೆ ಮಳೆ ಬೆಳೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಬೆಳೆಗಳು ಸಿಗುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳು ಸಿಗುತ್ತೆ. ಗುರುಗಳು, ಸನ್ಯಾಸಿಗಳು, ಧರ್ಮ ಪಾಲನೆ ಮಾಡ್ತಕ್ಕಂಥವ್ರಿಗೆ ಈ ಸಮಯ ಚೆನ್ನಾಗಿರುತ್ತೆ. ಧರ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಚೆನ್ನಾಗಿರುತ್ತೆ, ಅದರಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ಅನ್ನುವಂಥದ್ದನ್ನು ನಾವು ಚಿಂತನೆಯನ್ನ ಮಾಡ್ಬೋದು. ಆಮೇಲೆ ಇಲ್ಲಿ ಈ ಸಸ್ಯಾಧಿಪತಿ ಬುಧ ಆಗಿರೋದ್ರಿಂದ ರಾಜಕೀಯ ನಾಯಕರ ಪರಸ್ಪರವಾಗಿ ಒಂದು ಇದರಲ್ಲಿ ಅವ್ರು ನಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಮಾತನ್ನ ನಾವು ಚಿಂತನೆಯನ್ನು ಮಾಡ್ಬೇಕಾಗತ್ತೆ. ಆಗ ಒಮ್ಮತದಿಂದ ಅಂತ ಹೇಳ್ತೀವಿ. ಒಮ್ಮತದಿಂದ ರಾಜಕೀಯ ನಾಯಕರು ಆ ಪಕ್ಷ ಈ ಪಕ್ಷ ಅಂದೆ ಈ ಕೆಲವು ವಿಚಾರಗಳಲ್ಲಿ ಅವರು ಒಮ್ಮತದಿಂದ ನಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಧಾನ್ಯಾಧಿಪತಿ ಕುಜ ಆಗಿರೋದ್ರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಧಾನ್ಯಾಧಿಪತಿ ಕುಜ ಆಗಿರೋದ್ರಿಂದ ದ್ವಿದಳ ಧಾನ್ಯಗಳು ಅನ್ನುವಂಥವೇನಿದ್ದಾವೆ, ಈ ದ್ವಿದಳ ಧಾನ್ಯಗಳು ಹೆಚ್ಚಾಗಿ ಬೆಳಿತವೆ ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡ್ಬೇಕಾಗುತ್ತೆ. ದ್ವಿದಳ ಧಾನ್ಯಗಳು ಯಾವುವು? ದ್ವಿದಳ ಧಾನ್ಯಗಳು ಎರಡು ಕಾಳುಗಳಿರುವಂಥದ್ದು. ಈಗ ತೊಗರಿ ಇರ್ಬೋದು, ಅವರೇ ಇರ್ಬೋದು, ಇವೆಲ್ಲ ದ್ವಿದಳ ಧಾನ್ಯಗಳು. ಹೆಸರು ಕಾಳು ಇರ್ಬೋದು, ಇವಕ್ಕೆಲ್ಲ ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ಈ ದ್ವಿದಳ ಧಾನ್ಯಗಳಲ್ಲಿ ವಿಶೇಷವಾಗಿ ಲಾಭ ಆಗತ್ತೆ. ಅಕ್ಕಿ, ಬೆಲ್ಲ, ಸಕ್ಕರೆ, ತುಪ್ಪ, ಕೊಬ್ಬರಿ, ಆಯ್ತಾ, ಈ ರಸಪದಾರ್ಥಗಳಿಗೆ ಅದೇ ರೀತಿಯಾಗಿ ರಸಪದಾರ್ಥಗಳಿಗೆ ಬೆಲೆ ಜಾಸ್ತಿ ಆಗುತ್ತೆ. ಆಯ್ತಾ, ಯಾರಾದ್ರೂ ಸ್ಟಾಕ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ, ಇವುಗಳಿಗೆ ಬೆಲೆ ಜಾಸ್ತಿ ಆಗತ್ತೆ. ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಅಕ್ಕಿ, ಬೆಲ್ಲ, ಸಕ್ಕರೆ, ಕೊಬ್ಬರಿ, ಆಯ್ತಾ, ರಸಪದಾರ್ಥಗಳು ಏನೇನು ರಸಪದಾರ್ಥಗಳು ಬರುತ್ತೋ ಅವಕ್ಕೆಲ್ಲ ಬೆಲೆ ಜಾಸ್ತಿ ಆಗತ್ತೆ. ಆಯ್ತಾ. ಆಮೇಲೆ ಸಾಮಾನ್ಯವಾಗಿ ಗುಡುಗು ಮತ್ತೆ ಸಿಡಿಲಿನಿಂದ ಪ್ರಾಣಹಾನಿಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಕೆಂಪು ಭೂಮಿಯಲ್ಲಿ ಬೆಳೀತಕ್ಕಂತ ಏನು ಬೆಳೆಗಳಿದಾವೆ ಅದರಿಂದ ವಿಶೇಷವಾಗಿ ಅವರಿಗೆ ಅನುಕೂಲ ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ನ್ಯೂಸ್ ಅಲ್ಲಿ ಮುಂದೆ ನೋಡ್ತೀರ ತಾವು, ಸಿಡ್ಲು ಗುಡುಗಿನಿಂದ ಇಷ್ಟು ಜನ ಸತ್ರು, ಇಷ್ಟು ಜನ ಹಂಗಾಯ್ತು ಹಿಂಗಾಯ್ತು, ಈ ತರ ತೊಂದರೆ ಆಯ್ತು ಅನ್ನುವಂತಹ ವಿಚಾರಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಕೇಳಿಸ್ಕೊತೀವಿ ಅಥವಾ ನೋಡ್ತೀವಿ. ಆಯ್ತಾ, ಗುಡುಗು ಸಿಡ್ಲಿನಿಂದ ಪ್ರಾಣಹಾನಿಗಳಾಗತ್ತೆ. ಇನ್ನ ಅರ್ಘಾಧಿಪತಿ ರವಿ ಆಗಿರೋದ್ರಿಂದ ಮುಂಗಾರು ಮಳೆ ತುಂಬಾ ಕಡಿಮೆ ಆಗತ್ತೆ. ಜಲಾಶಯಗಳಲ್ಲಿ ನೀರಿನ ಕೊರತೆ ಬರುತ್ತೆ. ವ್ಯಾಪಾರ ವರ್ಗದವರಿಗೆ ವಿಶೇಷವಾಗಿ ಲಾಭಗಳಾಗ್ತವೆ. ಆಯ್ತಾ, ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗತ್ತೆ. ನಿತ್ಯ ಬಳಕೆ ವಸ್ತುಗಳೇನಿದಾವೆ, ಆಯ್ತಾ, ಅದರ ಬೆಲೆಗಳು ಜಾಸ್ತಿ ಆಗತ್ತೆ. ಇದರ ಕಡೆ ಎಲ್ಲರೂ ಕೂಡ ಒಂದು ಗಮನ ಇಟ್ಕೊಳ್ಳಿ. ಅಗತ್ಯ ವಸ್ತುಗಳೇನಿದಾವೆ ಈ ವರ್ಷ ಅದರ ಬೆಲೆಗಳು ಜಾಸ್ತಿ ಆಗ್ತವೆ. ಆಲ್ರೆಡಿ ಈಗ ಒಂದು ಗಲಾಟೆ ನಡೀತಾ ಇದೆಯಲ್ಲ, ಏನೋ ಸರ್ಕಾರ ಬಂದು ಬೆಲೆಗಳೆಲ್ಲ ಜಾಸ್ತಿ ಮಾಡ್ಬಿಡ್ತು ಅಂತ, ಇನ್ನೂ ಜಾಸ್ತಿ ಆಗುತ್ತೆ. ಈ ವರ್ಷದ ಅಗತ್ಯ ವಸ್ತುಗಳೇನಿದಾವೆ, ಅಗತ್ಯ ವಸ್ತುಗಳು ಅಂದ್ರೆ ನಿತ್ಯ ಬಳಕೆಯ ವಸ್ತುಗಳು ಅಥವಾ ಪ್ರತಿನಿತ್ಯ ಅಗತ್ಯ ವಸ್ತುಗಳೇನಿದಾವೆ ಅದರ ಬೆಲೆಗಳು ಜಾಸ್ತಿ ಆಗ್ತವೆ. ಆಯ್ತಾ. ಇನ್ನು ಮೇಘಾಧಿಪತಿ ರವಿ, ಮತ್ತೆ ಮೇಘಾಧಿಪತಿನೂ ಕೂಡ ಅವನೇ ಆಗಿರೋದ್ರಿಂದ ನೋಡಿ, ಇಲ್ಲಿ ಮೇಘಾಧಿಪತಿನೂ ರವಿ ಇದ್ದಾನೆ. ಅದೇ ರೀತಿಯಾಗಿ ಆಯ್ತಾ, ಈ ವರ್ಷದ ರಾಜ ಕೂಡ ರವಿನೇ ಇದ್ದಾನೆ, ಸೇನಾಧಿಪತಿಯು ರವಿನೇ ಇದ್ದಾನೆ. ಆಯ್ತಾ, ಅರ್ಘಾಧಿಪತಿನೂ ರವಿನೇ ಇದ್ದಾನೆ, ಮೇಘಾಧಿಪತಿನೂ ರವಿ. ನಾನು ಆಗ್ಲೇ ಹೇಳ್ದಂಗೆ ಅವನು ಅಗ್ನಿಕಾರಕ ಗ್ರಹ.
ಹಾಗಾಗಿ ಅಗ್ನಿಕಾರಕ ಗ್ರಹ ಆಗಿರೋದ್ರಿಂದ ಮಳೆ ತುಂಬಾ ಕಡಿಮೆ ಆಗತ್ತೆ. ಆಯ್ತಾ. ಕೃಷಿ ಭೂಮಿಯಲ್ಲಿ ಬೆಳೆಯುವಂತಹ ಏನು ಇದಿದೆ ಅದಕ್ಕೆ ಸ್ವಲ್ಪ ಕಡಿಮೆ ಫಸಲಿರುತ್ತೆ, ಬಿಸಿಲಿನ ಬೇಗೆ ಜಾಸ್ತಿ ಇರುತ್ತೆ. ಆದ್ರೆ ಜನಗಳು ಮಂಗಳ ಕಾರ್ಯಗಳನ್ನ ಮಾಡೋದ್ರಲ್ಲಿ ಅಧಿಕವಾಗಿ ಆಸಕ್ತಿಯನ್ನ ಹೊಂದುತ್ತಾರೆ. ಆಯ್ತಾ. ಹಾಲು, ತುಪ್ಪ, ಬೆಣ್ಣೆ ಇತ್ಯಾದಿ ಇವು ಬೆಲೆಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆಯೂ ಇದೆ. ಆಯ್ತಾ. ಮುಂದಿನ ನವನಾಯಕರಲ್ಲಿ ರಸಾಧಿಪತಿ ಅಂತ ಕರಿತೀವಿ. ರಸಾಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರನು ಅತ್ಯಂತ ಅವನು ಜಲಕಾರಕ ಗ್ರಹ, ಹಾಗಾಗಿ ರಸಾಧಿಪತಿ ಅವನೇ ಆಗಿರೋದ್ರಿಂದ ಅವನು ಒಳ್ಳೆ ಸುಭಿಕ್ಷವನ್ನ ಕೊಡ್ತಾನೆ. ಕಲಾವಿದರಿಗೆ ಚೆನ್ನಾಗಿರುತ್ತೆ, ಬರಹಗಾರರಿಗೆ ಚೆನ್ನಾಗಿರುತ್ತೆ, ವಿಜ್ಞಾನಿಗಳಿಗೆ ಚೆನ್ನಾಗಿರುತ್ತೆ. ಆಯ್ತಾ. ಸಿನಿಮಾ ಆಕ್ಟರ್ಸ್ ಅಂತೆಲ್ಲ ಕರಿತೀವಲ್ಲ ಕಲಾವಿದರು, ಅವ್ರಿಗೆಲ್ಲ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಆಯ್ತಾ. ಶುಕ್ರನಿಗೆ ಸಂಬಂಧಪಟ್ಟಂತಹ ಧಾನ್ಯಗಳೇನಿದಾವೆ ಅವು ವಿಶೇಷವಾದ ಫಲಗಳನ್ನು ಕೊಡ್ತವೆ. ಜನರಲ್ಲಿ ಮಂಗಳ ಕಾರ್ಯಗಳು ಅಂದ್ರೆ ಮದುವೆ ಮಾಡೋದು, ಗೃಹಪ್ರವೇಶ ಮಾಡೋದು, ಇತರ ಮಂಗಳ ಕಾರ್ಯಗಳನ್ನ ಮಾಡುವಂತದ್ರಲ್ಲಿ ಆಸಕ್ತಿಯನ್ನ ಹೆಚ್ಚು ಹೊಂದಿದ್ದಾರೆ. ಕೊನೆಯದಾಗಿ ನಾವು ನಿರಸಾಧಿಪತಿ ಅಂತ ಹೇಳ್ತೀವಿ. 9ನೇ ನಾಯಕ ನಿರಸಾಧಿಪತಿ ಅಂತ, ಅವನು ಬುಧ ಆಗಿರೋದ್ರಿಂದ ಈ ಸಿದ್ಧ ಉಡುಪುಗಳು ರೆಡಿಮೇಡ್ಸ್ ಏನಿದಾವೆ ಆ ರೆಡಿಮೇಡ್ಸು, ಆಯ್ತಾ, ಮತ್ತೆ ಅಲಂಕಾರಿಕ ವಸ್ತುಗಳೇನಿದಾವೆ ಇವುಗಳ ಬೆಲೆ ಜಾಸ್ತಿ ಆಗತ್ತೆ. ಅದರಲ್ಲಿ ಬೆಲೆ ರೇಟ್ ಜಾಸ್ತಿ ಆಗುವಂತ ಎಲ್ಲ ಲಕ್ಷಣಗಳಿದಾವೆ. ಅದೇ ರೀತಿಯಾಗಿ ಲೇಖನ ಸಾಮಗ್ರಿಗಳಿರ್ಬೋದು, ಬುಕ್ಸು, ನೋಟ್ ಬುಕ್ಸು, ಆಯ್ತಾ, ಎಜುಕೇಶನ್ ರಿಲೇಟೆಡ್ ವಸ್ತುಗಳೇನಿದಾವೆ ಅವು ಕೂಡ ಬೆಲೆ ಜಾಸ್ತಿ ಆಗತ್ತೆ. ಆಯ್ತಾ. ಮುದ್ರಣ ಸಾಮಗ್ರಿಗಳು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ನೋಟ್ ಬುಕ್ಸ್ ಇರ್ಬೋದು, ಪೆನ್ನುಗಳಿರ್ಬೋದು, ಇವೆಲ್ಲವೂ ಕೂಡ ಬೆಲೆ ಜಾಸ್ತಿ ಆಗತ್ತೆ. ಸಾಮಾನ್ಯವಾಗಿ ನಿರಸಾಧಿಪತಿ ಬುಧ ಆಗಿರೋದ್ರಿಂದ ವ್ಯಾಪಾರ ವರ್ಗದವರಿಗೆ ವಿಶೇಷವಾದ ಲಾಭ ಇರುತ್ತೆ ಈ ಸಂವತ್ಸರದಲ್ಲಿ. ಯಾರು ಬಿಸ್ನೆಸ್ ಮ್ಯಾನ್ಸ್ ಇರ್ತಾರೆ ಅವರಿಗೆ ತುಂಬಾ ವಿಶೇಷವಾಗಿರ್ತಕ್ಕಂತಹ ಲಾಭ ಇರುತ್ತೆ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡಬೇಕು. ಇನ್ನು ಕೊನೆಯದಾಗಿ ನಾನು ಹೇಳಿದಂತೆ ಭಾರತ ರೈತ ಪ್ರಧಾನ ಸಮಾಜ, ಹಾಗಾಗಿ ಕೊನೆಯದಾಗಿ ನಾವು ಪಶುಪಾಲಕ ಅಂತ ಕರಿತೀವಿ. ಈ ವರ್ಷದ ಪಶುಪಾಲಕ ಯಮ ಆಗಿರೋದ್ರಿಂದ ಆಯ್ತಾ ಪಶುಗಳಿಗೆ ರೋಗ ಬಾಧೆ ಜಾಸ್ತಿ ಇರುತ್ತೆ. ಆಯ್ತಾ. ಯಾರು ಹೈನುಗಾರಿಕೆ ಮಾಡುವಂತವರಿದ್ದಾರೆ ಅದರಲ್ಲಿ ಏರುಪೇರಾಗುವಂತ ಸಾಧ್ಯತೆ ಇದೆ. ಇದು ಈ ಸಂವತ್ಸರದ ನವನಾಯಕರ ಫಲ. ಆಯ್ತಾ. ನವನಾಯಕರ ಫಲವನ್ನ ನಾವು ಈ ಸಂವತ್ಸರದಲ್ಲಿ ನಾವು ಚಿಂತನೆಯನ್ನು ಮಾಡಿದೀವಿ. ಇನ್ನ ಈ ವರ್ಷ ಯಾವ್ಯಾವ ಗ್ರಹಣಗಳಿದೆ ಅನ್ನೋದನ್ನು ಕೂಡ ನಾವು ಚಿಂತನೆಯನ್ನು ಮಾಡೋಣ. ಯಾವ ಗ್ರಹಣಗಳನ್ನ ಆಚರಣೆ ಮಾಡಬೇಕು, ಯಾವ ಗ್ರಹಣಗಳನ್ನ ಆಚರಣೆ ಮಾಡಬಾರದು ಅನ್ನುವಂಥದ್ದನ್ನು ಕೂಡ ನಾವು ಚಿಂತನೆಯನ್ನು ಮಾಡೋಣ. ಆಯ್ತಾ. ನೋಡಿ, ಈ ಸಂವತ್ಸರದಲ್ಲಿ 4 ಗ್ರಹಣಗಳು ಸಂಭವಿಸುತ್ತೆ. ವಿಶ್ವಾವಸುನಾಮ ಸಂವತ್ಸರದಲ್ಲಿ 4 ಗ್ರಹಣಗಳು ಸಂಭವಿಸುತ್ತೆ. ಆ 4 ಗ್ರಹಣಗಳು ಯಾವಾಗ ಸಂಭವಿಸುತ್ತೆ ಅಂದ್ರೆ 7-9-2025 ಭಾನುವಾರ ಖಗ್ರಾಸ ಚಂದ್ರಗ್ರಹಣ ಇದಾಗತ್ತೆ. ಅದು ಭಾರತದಲ್ಲಿ ಕಾಣಿಸುತ್ತೆ. 7ನೇ ತಾರೀಕು, ಸೆಪ್ಟೆಂಬರ್ 7ನೇ ತಾರೀಕು 2025, ಮುಂದೆ ಬರುವಂತಹ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ಖಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗತ್ತೆ. ಅದರ ಆಚರಣೆಯನ್ನ ನಾವು ಮಾಡಬೇಕಾಗತ್ತೆ. ಮುಂದೆ ನಮ್ಗೆ ಈ ವರ್ಷದಲ್ಲಿ ಇಲ್ಲ, ಮುಂದಿನ ವರ್ಷ ಮೀನ್ಸ್ 3 ಮಾರ್ಚ್ 3ನೇ ತಾರೀಕು ಆಯ್ತಾ ಒಂದು ಗ್ರಹಣ ಆಗತ್ತೆ. ಅದು ಕೂಡ ಚಂದ್ರಗ್ರಹಣ. ಅದು 3-3-2026 ಆಯ್ತಾ ಮಂಗಳವಾರ ಅದು ಕೂಡ ಖಗ್ರಾಸ ಚಂದ್ರಗ್ರಹಣ ಆಗತ್ತೆ. ಅದು ಭಾರತದಲ್ಲಿ ಗೋಚರ ಆಗತ್ತೆ. ಅದರ ಆಚರಣೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಇನ್ನ ಉಳಿದಂತೆ 2 ಸೂರ್ಯಗ್ರಹಣಗಳಾಗತ್ತೆ. ಆ 2 ಸೂರ್ಯಗ್ರಹಣಗಳು ನಮಗೆ ಭಾರತದಲ್ಲಿ ಅದು ಸ್ವಿಚ್ ಆನ್ ಮಾಡ್ಕೊ ಆ ಕಡೆ ಸ್ವಿಚ್ ಆನ್ ಮಾಡಪ್ಪ. ಯಾವ್ದು ಸ್ವಿಚ್ ಆನ್ ಮಾಡಪ್ಪ ಅಲ್ಲೇ. ಈ ಭಾರತದಲ್ಲಿ 2 ಸೂರ್ಯಗ್ರಹಣಗಳಾಗತ್ತೆ. ಆ 2 ಸೂರ್ಯಗ್ರಹಣಗಳು ನಮ್ಮ ಭಾರತದಲ್ಲಿ ಗೋಚಾರ ಆಗೋದಿಲ್ಲ, ಕಾಣಿಸೋದಿಲ್ಲ. ಹಾಗಾಗಿ ಅವುಗಳ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ. ಆಯ್ತಾ. ಒಂದು ಗ್ರಹಣ ಸೆಪ್ಟೆಂಬರ್ 21ನೇ ತಾರೀಕು ಆಗತ್ತೆ. ಇನ್ನೊಂದು ಗ್ರಹಣ ಮುಂದಿನ ವರ್ಷ ಫೆಬ್ರವರಿ 17ನೇ ತಾರೀಕು ಆಗತ್ತೆ. ಈ 2 ಗ್ರಹಣಗಳು ನಮಗೆ ಭಾರತದಲ್ಲಿ ಕಾಣಿಸೋದಿಲ್ಲ.
ಕಾಣಿಸದೇ ಇರುವಂತಹ ಗೋಚಾರ ಆಗದೇ ಇರುವಂತಹ ಗ್ರಹಣಗಳ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ. ಆಯ್ತಾ, 2 ಚಂದ್ರಗ್ರಹಣಗಳು ಮಾತ್ರ ಈ ವರ್ಷ ನಮಗೆ ಗೋಚಾರ ಆಗತ್ತೆ. ಆ 2 ಚಂದ್ರಗ್ರಹಣಗಳನ್ನ ನಾವು ಅದರ ಆಚರಣೆಯನ್ನ ಮಾಡಬೇಕಾಗತ್ತೆ. ಉಳಿದಂತೆ ಸೂರ್ಯಗ್ರಹಣಗಳ ಆಚರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಂಗಿದ್ರೆ ಇಟ್ಕೊಳ್ಳಿ. ಆಯ್ತಾ, ಸೆಪ್ಟೆಂಬರ್ 7ನೇ ತಾರೀಕು ಒಂದು ಚಂದ್ರಗ್ರಹಣ ಆಗತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಆಗುವಂತ ಚಂದ್ರಗ್ರಹಣ ರಾತ್ರಿ 9:56 ಸ್ಪರ್ಶ ಆಗತ್ತೆ. ಅದು ಮೋಕ್ಷ ಕಾಲ ಬಂದು 1:26 ಮೋಕ್ಷ ಕಾಲ ಆಗತ್ತೆ. ಗ್ರಹಣ ಸ್ಪರ್ಶ ಕಾಲ ರಾತ್ರಿ 9:56 ಅಂದ್ರೆ ಆಲ್ಮೋಸ್ಟ್ 10 ಗಂಟೆ ಸಮಯದಲ್ಲಿ ಆಗತ್ತೆ. ಮಧ್ಯರಾತ್ರಿ 1:15 ನಿಮಗೆ ಚಂದ್ರಗ್ರಹಣ ಇರುತ್ತೆ. 2ನೇ ಚಂದ್ರಗ್ರಹಣ ಮುಂದಿನ ವರ್ಷ ಮಾರ್ಚ್ ಅಲ್ಲಿ ಬರ್ತಕ್ಕಂಥದ್ದು 3ನೇ ತಾರೀಕು ಮಂಗಳವಾರ ಪ್ರಾಪ್ತಿ ಆಗುತ್ತೆ. ಅದು ಸ್ಪರ್ಶ ಕಾಲ ಬಂದು ಹಗಲು 3:20 ಆಗತ್ತೆ. ರಾತ್ರಿ ಸಂಜೆ 6:48 ಅದು ನಮಗೆ ಇರುತ್ತೆ. ಹಾಗಾಗಿ ಈ 2 ಗ್ರಹಣಗಳನ್ನ ನಾವು ಆಚರಣೆಯನ್ನ ಮಾಡಬೇಕಾಗತ್ತೆ. ಐ ಥಿಂಕ್ ನನ್ನ ಪ್ರಕಾರ 2ನೇ ಗ್ರಹಣ ಕೊನೆಯ ಹಂತದಲ್ಲಿ ನಮಗೆ ಕಾಣಿಸುತ್ತೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಆ 2 ಗ್ರಹಣಗಳ ಆಚರಣೆಯನ್ನ ಮಾಡಬೇಕು. 2 ಸೂರ್ಯಗ್ರಹಣಗಳಾಗತ್ತೆ, ಅವುಗಳನ್ನ ಆಚರಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಓಕೆ, ಇನ್ನ ಈ ವರ್ಷದ ನಾವು ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳಿದೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಇವತ್ತಿನ ಈ ಏನಾದ್ರು ಮುಂದೆ ನಿಮ್ದೇನಾದ್ರು ಸಣ್ಣ ಪುಟ್ಟ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳಿಗೆ, ಈ ಪಂಚಾಂಗ ಶ್ರವಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು, ಆಯ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಆಯ್ತಾ, ಈ ವರ್ಷದ 12 ರಾಶಿಗಳ ಫಲ ಹೇಗಿರುತ್ತೆ ಅನ್ನುವಂಥದ್ದನ್ನ ಹೇಳ್ತೀನಿ. ಹೌದು, ಇನ್ನೂ ಒಂದೇನಂದ್ರೆ ತಮ್ಮೆಲ್ಲರಿಗೂ ಇನ್ನೊಂದು ಆಸಕ್ತಿಕರವಾಗಿರತಕ್ಕಂತ ಇನ್ನೊಂದು ವಿಚಾರ ಇರುತ್ತೆ. ಏನಂದ್ರೆ ಈ ವರ್ಷ ಲಾಭ ನಷ್ಟಗಳು ಎಷ್ಟೆಷ್ಟು ಗುರುಗಳೇ, ಈ ವರ್ಷ ನಮ್ದು ಏನು ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ಅದನ್ನ ಹೇಳಿ ಗುರುಗಳೇ, ಆದಾಯ ಎಷ್ಟು, ವ್ಯಯ ಎಷ್ಟು ಅನ್ನುವಂತಹ ಒಂದು ಮಾತನ್ನು ಕೂಡ ತಾವೆಲ್ಲರೂ ಕೂಡ ಇದ್ ಮಾಡ್ತಾ ಇರ್ತೀರಾ. ಹಾಗಾಗಿ ಅದನ್ನು ಕೂಡ ಹೇಳ್ಬಿಡ್ತೀನಿ. ಏನು ರಾಶಿಗಳ ಜೊತೆಲೆ ರಾಶಿಯ ಫಲಗಳನ್ನ ಹೇಳ್ತಾ ಆ ಒಂದು ಫಲಗಳನ್ನು ಕೂಡ ನಿಮ್ಗೆ ಹೇಳುವಂತಹ ಒಂದು ಕಾರ್ಯವನ್ನ ಮಾಡ್ತೀನಿ. ಆಯ್ತಾ, ಇಲ್ಲ ಅಂದ್ರೆ ಒಂದೇ ಸರಿ ಬೇಕಾದ್ರೂ ನಾನು ಹೇಳ್ತೀನಿ, ಕೊನೆಯಲ್ಲಿ ಬೇಕಾದ್ರೂ ಹೇಳ್ತೀನಿ, ಅಥವಾ ಈಗಲೇ ಬೇಕಾದ್ರೂ ಹೇಳ್ಬೇಕು ಅಂದ್ರೆ ಈಗಲೂ ಬೇಕಾದ್ರೂ ಹೇಳ್ಬೋದು. ಆಯ್ತಾ, ಎಲ್ರು ಬೇಕಾದ್ರೆ ನಿಮ್ಮ ರಾಶಿಗಳನ್ನ ಎಲ್ರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ರಾಶಿಗಳಲ್ಲಿ ಎಷ್ಟು ಆದಾಯ ಇರುತ್ತೆ, ಎಷ್ಟು ವ್ಯಯ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತೀನಿ. ಆಯ್ತಾ, ನೋಡಿ, ಮೇಷರಾಶಿಯವರಿಗೆ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಆದಾಯ 2, ವ್ಯಯ 14. ಇನ್ನು 12 ನೀವು ಸರಿ ಮಾಡ್ಕೋಬೇಕಿದೆ. ಆಯ್ತಾ, ಅದೇ ರೀತಿಯಾಗಿ ಸಾಡೆ ಸಾತಿ ಬೇರೆ ಆರಂಭ ಆಗಿದೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಈ ವರ್ಷ ಜಾಗ್ರತೆಯಾಗಿರ್ತಕ್ಕಂಥದ್ದು, ವ್ಯವಹಾರಗಳು ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾಡುವಂತ ತುಂಬಾ ಒಳ್ಳೆಯದು. ಯಾಕಂದ್ರೆ ತಾವು ಸಂಪಾದನೆ ಮಾಡೋದಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಆರೋಗ್ಯ 3 ಇರುತ್ತೆ, ಅನಾರೋಗ್ಯ ಇರೋದಿಲ್ಲ. ಆಯ್ತಾ, ರಾಜಪೂಜಿತ 5 ಇರುತ್ತೆ, ರಾಜಕೋಪ 6 ಇರುತ್ತೆ. ನೋಡಿ, ರಾಜಪೂಜಿತಕ್ಕಿಂತ ರಾಜಕೋಪ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿರ್ಬೇಕು ಸಮಾಜದಲ್ಲಿ ತಾವು. ಆಮೇಲೆ ಸುಖ ದುಃಖ ಅನ್ನುವಂಥದ್ದು ಸಮಾನವಾಗಿರುತ್ತೆ. ಸುಖ ದುಃಖ ಎರಡೂ ಕೂಡ, ಸುಖ ಎಷ್ಟಿರುತ್ತೋ ದುಃಖ ಅಷ್ಟೇ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಮೇಷರಾಶಿಯವರು ಚಿಂತನೆಯನ್ನು ಮಾಡಬೇಕಾಗುತ್ತೆ. ನಂತರ ವೃಷಭ ರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋದಾದ್ರೆ, ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆಯ್ತಾ, ನಾವು ಈ ಸಾಡೆ ಸಾತಿಯ ಬಗ್ಗೆ ಶನಿ ಗೋಚಾರದಲ್ಲೂ ಹೇಳ್ತಾ ಇದ್ವಿ. ಶನಿಗೆ ತುಂಬಾ ಶನಿ 11ನೇ ಮನೆಯಲ್ಲಿ ಇರೋದ್ರಿಂದ ವಿಶೇಷವಾಗಿ ಇರುವ ಫಲಗಳನ್ನ ಕೊಡ್ತಾನೆ. ಮುಂದೆ ಗುರುಬಲ ಬೇರೆ ಬರ್ತಾ ಇದೆ ಅಂತೆಲ್ಲ ಹೇಳಿದ್ವಿ. ಹಾಗಾಗಿ 11 ಆದಾಯ, ವ್ಯಯ 5, ಇನ್ನು 6 ಉಳಿಸುವಂತಹ ಯೋಗ ವೃಷಭ ರಾಶಿಯವರಿಗಿದೆ. ಯಾರ್ಯಾರು ವೃಷಭ ರಾಶಿಯವರಿದ್ದೀರಿ ಅವರೆಲ್ಲ ಖುಷಿ ಪಡುವಂತಹ ಒಂದು ವಿಚಾರ. ಆಯ್ತಾ, 11 ಆದಾಯ, 5 ವ್ಯಯ. ಆಯ್ತಾ, ಆದ್ರೆ ಅನಾರೋಗ್ಯ ಅನ್ನುವಂಥದ್ದು ಸ್ವಲ್ಪ ಈ ವರ್ಷ ಕಾಡುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳುವಂತ ಇದೆ. ರಾಜಪೂಜಿತ 4, ರಾಜಕೋಪ 2, ಸುಖ 6, ದುಃಖ 3. ಇನ್ನು 3 ಜಾಸ್ತಿನೇ ಇದೆ. ಸುಖ ಆದಾಯವೂ ಜಾಸ್ತಿ ಇದೆ. ಆಯ್ತಾ, ಹಾಗಾಗಿ 11 ಆದಾಯ, 5 ವ್ಯಯ, ಸುಖ 6, ದುಃಖ 3. ಇನ್ನು ಮಿಥುನ ರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದ್ರೆ 14 ಆದಾಯ, 2 ವ್ಯಯ, 2 ಆರೋಗ್ಯ, 5 ಅನಾರೋಗ್ಯ. ಅನಾರೋಗ್ಯ ಜಾಸ್ತಿ ಇದೆ. ರಾಜಪೂಜಿತ 1, ರಾಜಕೋಪ 2, ರಾಜಕೋಪ ಜಾಸ್ತಿ ಇದೆ. ಸುಖ 6, ದುಃಖ 3. ಸುಖ ಈ ವರ್ಷ ಇಷ್ಟೆಲ್ಲ ಇದ್ರೂ ಕೂಡ, ಯಾಕಂದ್ರೆ ಆದಾಯ ಅನ್ನೋದು ಬಂದ್ಬಿಡುತ್ತಲ್ಲ, ಹಾಗಾಗಿ ಸುಖ ಅನ್ನುವಂಥದ್ದು ಚೆನ್ನಾಗಿರುತ್ತೆ.
ಇನ್ನ ಕರ್ಕಾಟಕ ರಾಶಿಯವರಿಗೆ ಚಿಂತನೆ ಮಾಡೋದಾದ್ರೆ 14 ಆದಾಯ 8 ಖರ್ಚು. 14 ಆದಾಯ 8 ಖರ್ಚಿರುತ್ತೆ. ಆರೋಗ್ಯ 6 ಇರುತ್ತೆ, ಅನಾರೋಗ್ಯ 5 ಇರುತ್ತೆ, ರಾಜಕೋಪೂಜಿತ 6 ಇರುತ್ತೆ, ರಾಜಕೋಪ 3 ಇರುತ್ತೆ, ಸುಖ ದುಃಖಗಳು ಸಮಾನವಾಗಿರುತ್ತೆ. ಸಿಂಹರಾಶಿಯವನ್ನ ತಗೊಂಡ್ರೆ ಆದಾಯ ವ್ಯಯಗಳು ಸಮಾನವಾಗಿದ್ದಾವೆ, ಆರೋಗ್ಯ ಅನಾರೋಗ್ಯಗಳು ಸಮಾನವಾಗಿರ್ತವೆ, ರಾಜಕೋಪ ಅನ್ನುವಂಥದ್ದು ಜಾಸ್ತಿ ಇದೆ, ಸುಖ ದುಃಖಗಳು ಸಮಾನವಾಗಿರ್ತವೆ. ಆಯ್ತಾ? ಇನ್ನ ಸಿಂಹರಾಶಿ ಆದ್ಮೇಲೆ ಕನ್ಯಾ ರಾಶಿಯ ಬಗ್ಗೆ ಚಿಂತನೆ ಮಾಡಿದ್ರೆ ಕನ್ಯಾ ರಾಶಿಯವರೆಗೂ ಕೂಡ ತುಂಬಾ ಚೆನ್ನಾಗಿದೆ. 14 ಆದಾಯ 2 ಖರ್ಚು, ಅನಾರೋಗ್ಯ 5 ಇದೆ, ಅನಾರೋಗ್ಯ ಜಾಸ್ತಿ ಇದೆ, ರಾಜಕೋಪ ಜಾಸ್ತಿ ಇದೆ, ಸುಖ ದುಃಖಗಳೆಲ್ಲ ಚಿಂತನೆ ಮಾಡೋದಾದ್ರೆ ಸುಖ ಜಾಸ್ತಿ ಇದೆ, ಸುಖ 6 ದುಃಖ 3 ಅಂತ ಹೇಳಿ ಚಿಂತನೆಯನ್ನ ಮಾಡುವಂತೆ ಇದೆ. ತುಲಾ ರಾಶಿಯವರಿಗೆ 11 ಆದಾಯ 5 ವ್ಯಯ. ಆಯ್ತಾ? ಅನಾರೋಗ್ಯ ಜಾಸ್ತಿ ಇದೆ, ರಾಜಪೂಜಿತ ಜಾಸ್ತಿ ಇದೆ, ಸುಖ ಜಾಸ್ತಿ ಇದೆ. ಹಾಗಾಗಿ ಈ ವರ್ಷ ಚೆನ್ನಾಗಿರುತ್ತೆ ಅಂತ ಹೇಳಿ ಚಿಂತನೆಯನ್ನು ಮಾಡುವುದು. ವೃಶ್ಚಿಕ ರಾಶಿಯವರ ಬಗ್ಗೆ ಚಿಂತನೆಯನ್ನು ಮಾಡೋದಾದ್ರೆ ಮತ್ತೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ 2 ಆದಾಯ 14 ವ್ಯಯ. ಆರೋಗ್ಯ ವೃದ್ಧಿ ಚೆನ್ನಾಗಿರುತ್ತೆ, ರಾಜಪೂಜಿತ ರಾಜಕೋಪವು ಕೂಡ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಜಾಗೃತೆಯಾಗಿರ್ಬೇಕಾಗತ್ತೆ. ಸುಖ ದುಃಖಗಳು ಸಮಾನವಾಗಿರ್ತವೆ. ಧನಸ್ಸು ರಾಶಿಯವರ ಬಗ್ಗೆ ಚಿಂತನೆಯನ್ನು ಮಾಡೋದಾದ್ರೆ ಸಮಾನ ಆದಾಯ ವ್ಯಯಗಳು ಸಮಾನವಾಗಿದ್ದಾವೆ. ಆಯ್ತಾ? ಆರೋಗ್ಯ ಅನಾರೋಗ್ಯಗಳು ಸಮಾನವಾಗಿದ್ದಾವೆ. ಆಯ್ತಾ? ಸುಖ ಮತ್ತು ರಾಜಪೂಜಿತ ಅನ್ನುವಂಥದ್ದು ಅಧಿಕವಾಗಿರುತ್ತೆ. ಅದನ್ನ ಆ ಫಲವನ್ನ ತಾವು ಪಡಿಬಹುದು. ಮಕರ ರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋದಾದ್ರೆ ಮಕರ ರಾಶಿಗೆ 8 ಆದಾಯ 14 ಖರ್ಚು ಅಂತ ಹೇಳ್ತೀವಿ. ಇನ್ನು ಎಷ್ಟು ಸರಿ ಮಾಡ್ಕೋಬೇಕು? ಇನ್ನು ಸುಮಾರು 6. ಆಯ್ತಾ? 8 ಆದಾಯ 14 ಖರ್ಚು, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜಿತ 5, ರಾಜಕೋಪ 6. ಅದೇ ರೀತಿಯಾಗಿ ಸುಖ ದುಃಖಗಳು ಸಮಾನವಾಗಿರುತ್ತೆ. ಇದೇ ಫಲವನ್ನ ಕುಂಭರಾಶಿಗೂ ಕೂಡ ನಾವು ಚಿಂತನೆಯನ್ನು ಮಾಡುವಂತ ಇದೆ. 8 ಆದಾಯ 14 ಖರ್ಚು ಅಂತೇಳಿ. ಆಯ್ತಾ? ಸುಖ ದುಃಖಗಳು ಸಮಾನವಾಗಿರುತ್ತೆ, ರಾಜಕೋಪ ಜಾಸ್ತಿ ಇರುತ್ತೆ. ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಸಾಮಾಜಿಕವಾಗಿ ಸ್ವಲ್ಪ ಜಾಗ್ರತೆಯಾಗಿರ್ಬೇಕಾಗತ್ತೆ. ಕೊನೆಯದಾಗಿ ಮೀನರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದ್ರೆ ಮೀನರಾಶಿಯವರಿಗೆ ಲಾಭ ವ್ಯಯಗಳು, ಲಾಭ ನಷ್ಟಗಳು, ಸುಖವು ಸಮಾನವಾಗಿರುತ್ತೆ, ಆರೋಗ್ಯ ಅನಾರೋಗ್ಯವೂ ಸಮಾನವಾಗಿರುತ್ತೆ. ಹಾಗಾಗಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅದೇ ರೀತಿಯಾಗಿ ರಾಜಪೂಜಿತ ಜಾಸ್ತಿ ಇರುತ್ತೆ, ಸುಖವೂ ಕೂಡ ಜಾಸ್ತಿ ಇರುತ್ತೆ ಅಂತೇಳಿ ಚಿಂತನೆಯನ್ನು ಮಾಡ್ಬೋದು. ಇದು ವಿಶ್ವಾವಸು ನಾಮ ಸಂವತ್ಸರದ 12 ರಾಶಿಗಳ ಆದಾಯ ವ್ಯಯಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥ. ಇನ್ನ 12 ರಾಶಿಗಳಿಗೆ ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂತಹ ಫಲ ಇರುತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡೋದಾದ್ರೆ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಆರಂಭ ಆಗಿದೆ. ಆಯ್ತಾ? ಎಲ್ರೂ ಜಾಗ್ರತೆಯಾಗಿ ಕೇಳಿಸ್ಕೊಳ್ಳಿ. ಆಯ್ತಾ? ಮೇಷರಾಶಿಯವರಿಗೆ ಸಾಡೆ ಸಾತಿಯ ಆರಂಭ ಆಗಿದೆ. ಈ ಸಾಡೆ ಸಾತಿ ಆರಂಭ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ಶನಿಯಿಂದ ನಾವು ಅಶುಭ ಫಲಗಳನ್ನೇ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಆಯ್ತಾ? ಕಲಹಗಳು ಜಾಸ್ತಿ ಆಗತ್ತೆ, ನಿದ್ರಾಹೀನತೆ ಜಾಸ್ತಿ ಆಗತ್ತೆ. ಆಯ್ತಾ? ನಿದ್ರೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಗುರುಗ್ರಹ 3ನೇ ಮನೆಗೆ ಹೋಗ್ತಾ ಇದ್ದಾನೆ, ಗುರುಬಲ ಹೋಗ್ತಾ ಇದೆ. ಗುರುಬಲ ಹೋಗ್ತಾ ಇರೋದ್ರಿಂದ ಮಕ್ಕಳಲ್ಲಿ ಸಂಕಷ್ಟಗಳು ಜಾಸ್ತಿ ಆಗತ್ತೆ, ಮಕ್ಕಳ ವಿಚಾರವಾಗಿ ತೊಂದರೆಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆಯ್ತಾ? ಆಮೇಲೆ ಡಿ ಪ್ರಮೋಷನ್, ಪದಚ್ಯುತಿ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ನಾವು ಮನಗಾಣಬೇಕಾಗತ್ತೆ. ಯಾವುದಾದ್ರೂ ಕೋರ್ಟು ಕಚೇರಿ ಕೆಲಸಗಳಿದ್ರೆ ಅದರಲ್ಲಿ ಅಪಜಯವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ವರ್ಷ ಮೇಷರಾಶಿಯವರು ಆಯ್ತಾ ಗುರುಗೆ ಮತ್ತೆ ಶನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಯಾಕಂದ್ರೆ 2 ಗ್ರಹಗಳ ಅವಕೃಪೆ ಮೇಷರಾಶಿಯ ಮೇಲೆ ಇದೆ. ಹಾಗಾಗಿ ಮೇಷರಾಶಿಯ ಮೇಲೆ 2 ಗ್ರಹಗಳ ಅವಕೃಪೆ ಇರೋದ್ರಿಂದ ನೋಡಿ, ಶನಿದೇವನ ಪ್ರಥಮ ಸಾಡೆ ಸಾತಿ ಬೇರೆ ಈ ಸರಿ ಆರಂಭ ಆಗಿದೆ, ನೆನ್ನೆನೆ ಪ್ರಾರಂಭ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸಗಳಲ್ಲಿ ಮಂದಗತಿ ಆಗತ್ತೆ, ವಿಘ್ನಗಳು ಜಾಸ್ತಿ ಆಗತ್ತೆ, ವೃಥಾ ತಿರುಗಾಡುವಂತ ಇದಾಗತ್ತೆ, ಮಾನ ಮರ್ಯಾದೆ ಕಳ್ಕೊಳ್ಳುವಂತ ತೇಜೋಹೀನತೆ ಅಂತ ಕರಿತೀವಿ, ಮಾನ ಮರ್ಯಾದೆ ಕಳ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಆರೋಗ್ಯ ಕ್ಷೀಣಿಸುವಂತ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಮಕ್ಕಳು ಮತ್ತೆ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗತ್ತೆ. ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ
ಶನಿ ರಕ್ತ ಸಂಬಂಧಿಕರಿಗೆ ಕಾರಕ. ಹಾಗಾಗಿ ಆ ರಕ್ತ ಸಂಬಂಧಿಕರಲ್ಲಿ ಅನಾರೋಗ್ಯ ಸಮಸ್ಯೆಯು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಅಂತೇಳಿ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ಬರಬೇಕಾಗಿರ್ತಕ್ಕಂತಹ ಏನು ಹಣ ಅದು ಸಕಾಲದಲ್ಲಿ ಬರದೆ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಸೂಕ್ತ ಪರಿಹಾರಗಳನ್ನ ಮಾಡಿಕೊಳ್ಳುವಂಥದ್ದು ಮೇಷರಾಶಿಯವರು ತುಂಬಾ ಉತ್ತಮ. ಅದೇ ರೀತಿಯಾಗಿ ಈ ಸಮಯದಲ್ಲಿ ನಾವು ರಾಹುಕೇತುಗಳ ಬಗ್ಗೆ ಚಿಂತನೆಯನ್ನ ಮಾಡುವಂತದ್ದಾದ್ರೆ, ಇನ್ನೇನು ರಾಹು ಗ್ರಹ ಮೀನರಾಶಿಯಲ್ಲಿದ್ದಾನೆ. ಮೀನರಾಶಿಯಿಂದ ಅವನು ಮುಂದೆ ಲಾಭಸ್ಥಾನಕ್ಕೆ ಹೋಗ್ತಾನೆ. ಅದರಿಂದ ಅನುಕೂಲವಾಗುವಂತಹ ಸಾಧ್ಯತೆಗಳಿದೆ. ಆದ್ರೆ ಕೊಟ್ಟ ಸಾಲ ಇರಬಹುದು, ವ್ಯವಹಾರಗಳಿರ್ಬೋದು, ಅದು ನಷ್ಟ ಆಗುವಂತ ಸಾಧ್ಯತೆಗಳಿರುತ್ತೆ. ಜಾಗ್ರತೆ ವಹಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ಕೇತು ಗ್ರಹ ಸಪ್ತಮ ಸ್ಥಾನಕ್ಕೆ ಅವನ ಸ್ಥಾನ ಪಲ್ಲಟ ಆದ್ಮೇಲೆ ಮಾನಸಿಕವಾಗಿ ಅಶಾಂತಿಗೆ ಒಳಗಾಗ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಮಕ್ಕಳ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥದ್ದು, ಉದರ ಬಾಧೆಗಳು ಕಾಡುವಂತಹ ಸಾಧ್ಯ, ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡುವುದು. ಇದು ಮೇಷರಾಶಿಯ ವಿಶ್ವಾವಸು ನಾಮ ಸಂವತ್ಸರದ ವರ್ಷಫಲ. ಇನ್ನ ವೃಷಭ ರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದ್ರೆ, ವೃಷಭ ರಾಶಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ಮುಂದಿನ ತಿಂಗಳು ಗುರು ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ಮೇನಲ್ಲಿ ಗುರು ಕೂಡ ಅವನು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಗುರುಬಲ ಪ್ರಾಪ್ತಿ ಆಗತ್ತೆ. ಹಾಗಾಗಿ ತುಂಬಾ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳು ಈ ವೃಷಭ ರಾಶಿಯವರಿಗೆ ಸಿಗತ್ತೆ ಅನ್ನುವಂಥದ್ರಲ್ಲಿ ಡೌಟೇ ಇಲ್ಲ. ಧನಧಾನ್ಯ ಅಭಿವೃದ್ಧಿ ಆಗತ್ತೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗತ್ತೆ. ಸ್ತ್ರೀಯರಿಂದ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಲಾಭ ಆಗತ್ತೆ. ಆಯ್ತಾ, ಹೆಚ್ಚಿನ ಐಶ್ವರ್ಯ ಪ್ರಾಪ್ತಿ ಆಗುವಂತಹ ಸಮಯ ಅಂತೇಳಿ ನಾವು ಇದನ್ನ ಕರಿಬಹುದು. ವಿವಾಹ ಆಗಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆ ಮದುವೆ ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ಮದುವೆ ಆಗುವಂತಹ ಯೋಗವು ಕೂಡ ಈ ಸಮಯದಲ್ಲಿ ಪ್ರಾಪ್ತಿ ಆಗ್ಬೋದು. ಕಂಕಣ ಬಲ ಅಂತ ಕರಿತೀವಲ್ಲ, ಕಂಕಣ ಬಲವು ಕೂಡ ಈ ಸಮಯದಲ್ಲಿ ಆಗ್ಬೋದು. ಆಮೇಲೆ ಮಾತಿನಿಂದಲೇ ಎಲ್ಲಾ ಕೆಲಸಗಳು ಆಗುವಂಥದ್ದು. ಜಸ್ಟ್ ಒಂದು ಮಾತು ಹೇಳೋದ್ರಿಂದಲೇ ಆ ಕೆಲಸ ಆಗುವಂತಹ ಎಲ್ಲ ಇದು ಇರುತ್ತೆ. ಯಾಕಂದ್ರೆ ಗುರು 2ನೇ ಮನೆಯಲ್ಲಿ ಪ್ರವೇಶ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ಗುರುಗ್ರಹ ಕೊಡ್ತಾನೆ ಅನ್ನುವಂಥದ್ರಲ್ಲಿ ಸಂಶಯ ಇಲ್ಲ. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಯಿಂದ ಲಾಭ ಆಗತ್ತೆ. ರಾಜರಿಂದ ವಿಶೇಷವಾಗಿ ಗೌರವ ಸಿಗತ್ತೆ. ಎಲ್ಲ ರೀತಿಯಾಗಿರ್ತಕ್ಕಂತಹ ಫಲಗಳು ಕೂಡ ಈ ವೃಷಭ ರಾಶಿಯವರಿಗೆ ಸಿಗತ್ತೆ ಅನ್ನುವಂಥದ್ದು. ಎಲ್ಲಾ ಕಾರ್ಯಗಳಲ್ಲಿ ಅನುಕೂಲಗಳಾಗತ್ತೆ, ಕಾರ್ಯಸಿದ್ಧಿ ಆಗತ್ತೆ. ಆಮೇಲೆ ಕೃಷಿಕರು ಯಾರು ವ್ಯವಸಾಯವನ್ನ ಮಾಡುವಂತವ್ರು ಇರ್ತಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಲಾಭ ಆಗತ್ತೆ. ಸಮಾಜ ಸೇವೆಯನ್ನ ಮಾಡತಕ್ಕಂಥವರಿಗೆ ಅವರಿಗೆ ವಿಶೇಷವಾದ ಸ್ಥಾನಮಾನಗಳು ಅಥವಾ ಸನ್ಮಾನಗಳು ಸಿಗುವಂತಹ ಇದಿರುತ್ತೆ. ರಾಜಕೀಯ ವ್ಯಕ್ತಿಗಳು ಯಾರು ವೃಷಭ ರಾಶಿಯವರು ರಾಜಕೀಯ ವ್ಯಕ್ತಿಗಳಿರುತ್ತೆ ಅವರಿಗೆ ವಿಶೇಷವಾದ ಫಲ ಸಿಗುತ್ತೆ ಈ ಬಾರಿ. ಅದೇ ರೀತಿಯಾಗಿ ನ್ಯಾಯಾಂಗದ ಏನಾದ್ರು ಕೋರ್ಟು ಕಚೇರಿ ಆ ತರದ್ ಯಾವ್ದಾದ್ರು ಕೇಸುಗಳಿದ್ರೆ ಅದರಲ್ಲಿ ಅವರಿಗೆ ಜಯ ಪ್ರಾಪ್ತಿ ಆಗುವಂತ ಅವರಿಗೆ ಒಂದು ಯೋಗ ಇದೆ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡಬಹುದು ಶನಿಯಿಂದ. ಇನ್ನ ರಾಹು ಅವನು ಲಾಭಸ್ಥಾನದಲ್ಲಿದ್ದಾನೆ. ನಂತರ ಅವನು ದಶಮ ಸ್ಥಾನಕ್ಕೆ ಹೋಗ್ತಾನೆ. ಕೆಲಸದ ವಿಚಾರದಲ್ಲಿ ತುಂಬಾ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ಮುಖ್ಯ ಆಗತ್ತೆ. ಯಾಕಂದ್ರೆ ದಶಮ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಅವನು ಕೆಲಸದಲ್ಲಿ ಕಿರಿಕಿರಿಯನ್ನ ಕೊಡ್ತಾನೆ, ಅಥವಾ ಕೆಲಸದಿಂದ ತೆಗೆದೇ ಹಾಕಬಹುದು ಕೆಲಸದಿಂದ. ಆಯ್ತಾ, ನೋಡಿ, ಬೇರೆ ರೀತಿಯಾಗಿರ್ತಕ್ಕಂಥ ಶುಭ ಫಲಗಳಿದ್ರೂ ಸಹ ಕರ್ಮದ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥದ್ದು ಉತ್ತಮವಾಗಿರುತ್ತೆ. ಅದೇ ರೀತಿಯಾಗಿ ಮಕ್ಕಳ ವಿಚಾರದಲ್ಲಿ ಜಾಗೃತೆಯಾಗಿರ್ತಕ್ಕಂಥದ್ದು ಕೂಡ ತುಂಬಾ ಹುಷಾರಾಗಿರುತ್ತೆ. ಆಯ್ತಾ, ಮಕ್ಕಳ ವಿಚಾರವಾಗಿ ಆಯ್ತಾ ಏನಾದ್ರೂ ತೊಂದರೆಗಳಾಗ್ಬೋದು, ಮಕ್ಕಳ ಅನಾರೋಗ್ಯ ಪ್ರಾಪ್ತಿ, ಮಕ್ಕಳಿಗೆ ಅನಾರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು, ಅಥವಾ ಸಂತಾನ ಚಿಂತನೆ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳ ವಿಚಾರ, ಅದು ಮಕ್ಕಳ ಆಗದೇ ಇರೋರ್ಗಿರ್ಬೋದು, ಮಕ್ಕಳ ಆಗಿರೋರ್ಗೂ ಇರ್ಬೋದು, ಮಕ್ಕಳ ವಿಚಾರವಾಗಿ ಚಿಂತೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಪಂಚಮ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ. ಹಾಗಾಗಿ ಈ ವರ್ಷ ತಾವು ರಾಹುಕೇತುಗಳಿಗೆ ಸೂಕ್ತವಾಗಿರ್ತಕ್ಕಂತಹ ಶಾಂತಿಯನ್ನ ಮಾಡ್ಕೊಂಡಿದ್ದೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ. ಅದರಲ್ಲಿ ಸಂಶಯ ಬೇಡ. ಯಾಕಂದ್ರೆ ಒಂದು ಕಡೆ ಗುರುಬಲ ಇದೆ, ಇನ್ನೊಂದು ಕಡೆ ಶನಿ ಬಲವೂ ಕೂಡ ಇದೆ. ರಾಹುಕೇತುಗಳಿಗೆ ತಾವೇನಾದ್ರೂ ಪರಿಹಾರವನ್ನು ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಅದ್ಭುತವಾಗಿರುವಂತಹ ಜೀವನವನ್ನ ಈ ವರ್ಷ ತಾವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ.
ಹಾಗಾಗಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಅಶುಭ ಫಲಗಳನ್ನೇ ನಾವು ಚಿಂತನೆಯನ್ನ ಮಾಡುವಂತ ಇದೆ. ಅದೇ ರೀತಿಯಾಗಿ ಮುಂದಿನ ಮೇ ತಿಂಗಳಲ್ಲಿ ಗುರು ಕೂಡ ಅವನು ತನ್ನ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರೋದ್ರಿಂದ ಹಾಗಾಗಿ ಜನ್ಮಸ್ಥ ಗುರು ಯಾವಾಗ್ಲೂ ಶುಭ ಫಲಗಳನ್ನ ಕೊಡೋದಿಲ್ಲ, ಆಯ್ತಾ, ಅವನು ಅಶುಭ ಫಲಗಳನ್ನೇ ಕೊಡ್ತಾನೆ. ಹಾಗಾಗಿ ಜನ್ಮಸ್ಥ ಗುರು ತನ್ನ ರಾಶಿಗೆ ಪ್ರವೇಶ ಮಾಡಿದ ನಂತರ ಆರೋಗ್ಯ ಸಮಸ್ಯೆಗಳಾಗ್ತಕ್ಕಂಥದ್ದು, ಬಂಧು ಮಿತ್ರರ ಜೊತೆ ಕಲಹಗಳಾಗ್ತಕ್ಕಂಥದ್ದು, ಆಮೇಲೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗ್ತಕ್ಕಂಥದ್ದು ಅಥವಾ ತೊಂದರೆಗಳಾಗ್ತಕ್ಕಂಥದ್ದು, ಆಯ್ತಾ, ಈ ರೀತಿಯಾಗಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ತುಂಬಾ ಬೇಕಾಗಿರುವಂತವರ ವಿರೋಧ ಪಡ್ಕೊಳ್ಳುವಂತ ಸಾಧ್ಯತೆನೂ ಇರುತ್ತೆ. ಅಂದ್ರೆ ತುಂಬಾ ಬೇಕಾಗಿರೋರು ಅಂದ್ರೆ ಯಾರು? ಸಜ್ಜನರು ಅಂತ ಕರಿತೀವಿ ನಾವು. ಹಾಗಾಗಿ ಸಜ್ಜನರ ಒಂದು ವಿರೋಧವನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಾನಸಿಕ ವ್ಯಥೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಅಲ್ಪ ಪ್ರಗತಿ ಆಗುವಂತಹ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಕೂಡ ಪ್ರಗತಿ ಕಡಿಮೆ ಆಗತ್ತೆ. ಆಮೇಲೆ ಇನ್ವೆಸ್ಟರ್ಸ್ ಯಾರಿದ್ದಾರೆ ಆ ಇನ್ವೆಸ್ಟರ್ಸ್ಗೂ ಕೂಡ ತಕ್ಕ ಫಲ ಸಿಗೋದಿಲ್ಲ. ಯಾರು ಮಿಥುನ ರಾಶಿಯವರಿದ್ದಾರೆ ಇನ್ವೆಸ್ಟರ್ಸ್ ಅಂತ ಏನು ಇರ್ತಾರೆ ಅವ್ರಿಗೂ ಕೂಡ ತಕ್ಕ ಫಲ ಸಿಗುವಂಥದ್ದು, ಅದಕ್ಕೆ ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದಕ್ಕೆ ತಕ್ಕಂತಹ ಫಲ ಅವ್ರಿಗೆ ಸಿಗೋದಿಲ್ಲ. ಇನ್ನ ವರ್ಷ ಪೂರ್ತಿ ಶನಿಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ನಷ್ಟ ಹೆಚ್ಚಾಗತ್ತೆ, ಆಯ್ತಾ. ಕರ್ಮಕ್ಕೆ ಅಂದ್ರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅವ್ರೇನು ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದು ಆಗೋದಿಲ್ಲ, ಅಥವಾ ಪ್ರಮೋಷನ್ ಆಗುವಂಥದ್ದು ಪೋಸ್ಟ್ಪೋನ್ ಆಗ್ಬೋದು, ಮುಂದೆ ಹೋಗ್ಬೋದು, ಆಯ್ತಾ. ಎಲ್ಲ ಕಾರ್ಯಗಳು ನಿಧಾನ ಆಗತ್ತೆ, ತಾವು ಅನ್ಕೊಂಡಿದ್ದ ಸಮಯಕ್ಕೆ ಕೆಲಸ ಕಾರ್ಯಗಳಾಗೋದಿಲ್ಲ, ದ್ರವ್ಯ ನಷ್ಟ ಆಗತ್ತೆ. ತಾವು ಏನಾದ್ರು ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅನ್ಕೊಂಡ್ರೆ ಅದು ಇನ್ ಟೈಮ್ ಅಲ್ಲಿ ಅಂದ್ರೆ ಮಾಡ್ಬೇಕು ಅನ್ಕೊಂಡಿದ್ದ ಸಮಯಕ್ಕೆ ಅದು ಪೂರ್ತಿ ಆಗದೆ ಇರ್ಬೋದು, ಅಥವಾ ಕೆಲಸನೇ ಆರಂಭ ಮಾಡಕ್ ಆಗದೆ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಅಪವಾದಗಳು ಬರುವಂತ, ನೀವು ಮಾಡದೇ ಇರುವಂತ ತಪ್ಪಿಗೆ ತಾವು ಅಪವಾದವನ್ನ ಕೊಡ್ಬೇಕಾಗತ್ತೆ. ಸರ್ಕಾರದಿಂದ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ, ಅಥವಾ ಮೇಲಧಿಕಾರಿಗಳಿಂದ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಅಧಿಕಾರ ವರ್ಗದಿಂದ ವಿರೋಧ ಅಂತ ಹೇಳ್ತೀವಿ. ಹಾಗಾಗಿ ಅಧಿಕಾರ ವರ್ಗ ಅಂದ್ರೆ ಅದು ರಾಜಕೀಯ ವ್ಯಕ್ತಿಗಳಿರ್ಬೋದು, ನೀವು ಕೆಲಸ ಮಾಡುವಂತ ನಿಮ್ಮ ಮೇಲಧಿಕಾರಿಗಳಿರ್ಬೋದು, ಅವರಿಂದ ವಿರೋಧಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಈ ವರ್ಷ ತಾವು ಗುರು ಮತ್ತೆ ಶನಿ ಎರಡೂ ಗ್ರಹಗಳಿಗೆ ಸೂಕ್ತವಾಗಿರುವಂತ ಪರಿಹಾರವನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನ ರಾಹುಕೇತುಗಳ ಬಗ್ಗೆ ಚಿಂತನೆಯನ್ನ ಮಾಡೋದಾದ್ರೆ, ರಾಹುಕೇತುಗಳ ಬಗ್ಗೆ ಅವನು ಮುಂದಿನ ತಿಂಗಳು ರಾಶಿ ಪಲ್ಲಟ ಆಗ್ತಾ ಇದೆ, ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಸ್ಥಿತಗ್ರಹ ಸಾಮಾನ್ಯವಾಗಿ ಭಾಗ್ಯಹೀನತೆಯನ್ನ ಕೊಡ್ತಾನೆ. ಹಾಗಾಗಿ ಭಾಗ್ಯಹೀನತೆಯನ್ನ ಕೊಡೋದ್ರಿಂದ ಸ್ವಲ್ಪ ಜಾಗ್ರತೆಯಾಗಿರ್ಬೇಕಾಗತ್ತೆ, ತಂದೆಯ ಆರೋಗ್ಯದ ಬಗ್ಗೆ ಜಾಗ್ರತೆಯಾಗಿರ್ಬೇಕಾಗತ್ತೆ, ಆಯ್ತಾ. ಆ ವಿಚಾರಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನ ತೃತೀಯ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಸಹೋದರಿಯರೊಡನೆ ಭಿನ್ನಾಭಿಪ್ರಾಯಗಳು ಏರ್ಪಡುವಂತ ಸಾಧ್ಯತೆಗಳಿರುತ್ತೆ, ಅಥವಾ ಅವರಿಂದ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಕ್ರೀಡೆಯಲ್ಲಿ ಇರ್ತಕ್ಕಂಥವರಿಗೆ, ಕ್ರೀಡಾ ಲೋಕದಲ್ಲಿ ಇರ್ತಕ್ಕಂಥವ್ರಿಗೆ ಅವರೂ ಕೂಡ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡುತ್ತಾರೆ, ಆಯ್ತಾ. ಹಾಗಾಗಿ ರಾಹುಕೇತುಗಳಿಗೂ ಕೂಡ ಪರಿಹಾರವನ್ನ ಮಾಡ್ಕೊಳ್ಳುವಂಥದ್ದು, ಆಯ್ತಾ. ಆದ್ರೆ ಕೆಲವರಿಗೆ ಜಾತಕದಲ್ಲಿ ರಾಹುಕೇತುಗಳೇನಾದ್ರು ಚೆನ್ನಾಗಿದ್ರೆ ಅಂತವರಿಗೆ, ಮಿಥುನ ರಾಶಿಯವರಿಗೆ, ಕ್ರೀಡೆಯಲ್ಲಿ ಇರ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಒಳ್ಳೇದಾಗತ್ತೆ, ಆಯ್ತಾ. ಅದು ಜಾತಕದ ಮೇಲೆ ಸ್ವಲ್ಪ ನಿರ್ಧಾರ ಆಗತ್ತೆ. ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ ಅವ್ರಿಗೆ, ಮಿಥುನ ರಾಶಿಯವರು, ಅವರಿಗೆ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಅನುಕೂಲವಾಗುವಂತ ಸಾಧ್ಯತೆ ಇರುತ್ತೆ. ಅದು ಕೂಡ ಜಾತಕದ ಮೇಲೆ ಅವಲಂಬಿತ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಆಯ್ತಾ, ಕರ್ಕಾಟಕ ರಾಶಿಗೆ, ಆಯ್ತಾ, ಭಾಗ್ಯಸ್ಥಾನದಲ್ಲಿ ಶನಿ ಸಂಚಾರ, ವ್ಯಯಸ್ಥಾನದಲ್ಲಿ ಗುರು ಸಂಚಾರ. ನೋಡಿ, ವ್ಯಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ಬೇಕಾದ್ರೆ ಆಯ್ತಾ ಎಲ್ಲ ರೀತಿಯಾಗಿರ್ತಕ್ಕಂತಹ ನಷ್ಟ ಆಗತ್ತೆ, ಧನಧಾನ್ಯಾದಿ ನಷ್ಟ ಅಂತ ಕರಿತೀವಿ, ಆಯ್ತಾ. ಆರೋಗ್ಯ ಕ್ಷೀಣತೆ ಆಗತ್ತೆ, ಆಯ್ತಾ. ಮಾನಸಿಕವಾಗಿ ಕ್ಲೇಶಕ್ಕೊಳಗಾಗುವಂತ ವಿಚಾರಗಳು ಜಾಸ್ತಿ ಆಗತ್ತೆ, ಹೆಚ್ಚು ದುಃಖವನ್ನ ಪಡುವಂತ ಸಾಧ್ಯತೆಗಳಿರುತ್ತೆ.
ಆಯ್ತಾ. ಧನ ಸಂಪತ್ತು ಅಂದ್ರೆ ಹಣಕಾಸಿನ ವಿಚಾರವಾಗಿ ಚಿಂತನೆಯನ್ನು ಮಾಡೋದಾದ್ರೆ ಅದು ಹಾನಿ ಆಗುವಂತದ್ದೇ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡಬೇಕಾಗತ್ತೆ. ಹಣಕಾಸಿನ ವಿಚಾರವಾಗಿ ಚಿಂತನೆ ಮಾಡುವಂತ ಅಥವಾ ಹಣಕಾಸಿನ ತೊಂದರೆಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಧರ್ಮದ ಕಾರ್ಯಗಳಲ್ಲಿ ಆಸಕ್ತಿಹೀನರಾಗುವಂತ ಸಾಧ್ಯತೆಗಳು ಇರುತ್ತೆ. ಅಯ್ಯೋ ಮಾಡ್ಕೊಳೋಣ ಬಿಡು, ನಾಳೆ ಮಾಡೋಣ ಬಿಡು, ಹಾಗೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಹಾಸ್ಪಿಟಲ್ಲು ಆಯ್ತಾ, ಔಷಧಿಗಳು, ಇದಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡುವಂತ ಸಾಧ್ಯತೆಗಳಿದೆ ಅಂತೇಳಿ ನಾವು ಚಿಂತನೆಯನ್ನ ಆಗ್ಬೇಕಾಗಿರುವಂತ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗತ್ತೆ ಅಥವಾ ನಿಧಾನ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗುರುಗ್ರಹದಿಂದ ಚಿಂತನೆಯನ್ನು ಮಾಡಬೇಕಾಗತ್ತೆ ಕರ್ಕಾಟಕ ರಾಶಿಯಲ್ಲಿ. ಅದೇ ರೀತಿಯಾಗಿ ಶನಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಕ್ಕಂತಹ ಶನಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ಲೇಶಗಳನ್ನ ಉಂಟು ಮಾಡ್ತಾನೆ, ಭಾಗ್ಯಹೀನತೆಯನ್ನ ಕೊಡ್ತಾನೆ ಅಂತ ಹೇಳುವಂತ ಇದೆ. ಆಯ್ತಾ. ಅದೇ ರೀತಿಯಾಗಿ ಕುಟುಂಬಸ್ಥರಲ್ಲಿ ಭಿನ್ನಾಭಿಪ್ರಾಯಗಳನ್ನ ಉಂಟು ಮಾಡ್ತಾನೆ. ಕುಟುಂಬ ಅಂದ್ರೆ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಇವರ ಹತ್ರ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಉದ್ಯೋಗದಲ್ಲಿ ಕೂಡ ತೊಂದರೆ ಆಗುವಂತ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ ಮಾಡಬೇಕು ಅಥವಾ ವಿಶೇಷವಾಗಿ ಏನಾದರೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ರೆ ಅದರಲ್ಲೂ ಕೂಡ ತೊಂದರೆಗಳಾಗುವಂತ ಸಾಧ್ಯತೆಗಳಿದೆ. ಧರ್ಮ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಸರಿಯಾದ ಸಮಯಕ್ಕೆ ಮಾಡಕ್ಕಾಗದೇ ಇರ್ಬೋದು ಅಥವಾ ಅದಕ್ಕೆ ಅಡೆತಡೆಗಳು ಬರ್ಬೋದು, ನಿಧಾನ ಆಗ್ಬೋದು. ಅಂತಹ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಈ ವರ್ಷ ಗುರುಗ್ರಹ ಮತ್ತೆ ಶನಿಗ್ರಹ ಎರಡಕ್ಕೂ ಕೂಡ ತಾವು ಸೂಕ್ತವಾಗಿರುವಂತಹ ಪರಿಹಾರ ಮಾಡ್ಕೊಳ್ಳುವಂಥದ್ದು ಕರ್ಕಾಟಕ ರಾಶಿಯವರು ತುಂಬಾ ಸೂಕ್ತ. ಇನ್ನ ರಾಹುಕೇತುಗಳ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ ರಾಹು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಮುಂದೆ ಇವಾಗ ಟ್ರಾನ್ಸಿಟ್ ಆಗಿ ಅಷ್ಟಮ ಸ್ಥಾನಕ್ಕೆ ಸಂಚಾರ ಮಾಡೋದ್ರಿಂದ ಆಯ್ತಾ, ಪ್ರಯಾಣವನ್ನ ಮಾಡ್ಬೇಕಾದ್ರೆ ತುಂಬಾ ಜಾಗೃತೆಯಾಗಿರ್ಬೇಕಾಗತ್ತೆ. ಅನಿರೀಕ್ಷಿತವಾದ ನಷ್ಟಗಳಾಗುವಂತ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರವಾಗಿ ಜಾಗೃತೆಯಾಗಿರ್ಬೇಕಾಗತ್ತೆ. ಆಯ್ತಾ. ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಹೆಚ್ಚಾಗತ್ತೆ. ಆಯ್ತಾ. ಹಾಗಾಗಿ ಹರೀಶ್ ಗೌಡ ಅವರೇ ಏನಾದ್ರು ಇದ್ರೆ ಕೊನೆಯಲ್ಲಿ ಕೇಳಿಪ್ಪ, ಹ್ಯಾಂಡ್ ಕ್ಲೋಸ್ ಮಾಡಿ ಕೊನೆಯಲ್ಲಿ ಕೇಳಿ. ಆಯ್ತಾ. ಹಾಗಾಗಿ ಮತ್ತೆ ಈ ಏನು ಇನ್ಶೂರೆನ್ಸ್ ಈ ತರದ ವಿಚಾರಗಳಲ್ಲೂ ಕೂಡ ತೊಂದರೆಗಳಾಗ್ಬೋದು. ಆಯ್ತಾ. ಆಕ್ಸಿಡೆಂಟ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ತುಂಬಾ ಜಾಗೃತೆಯಾಗಿ ಇರ್ಬೇಕಾಗತ್ತೆ. ಇನ್ನ ಎರಡನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಕುಟುಂಬ ಕಲಹಗಳು ಜಾಸ್ತಿ ಆಗತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮನಕ್ಲೇಶಗಳು ಜಾಸ್ತಿ ಆಗತ್ತೆ. ತಮ್ಮ ಮಾತಿನಿಂದಲೇ ತಮಗೆ ಅನಾನುಕೂಲತೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ಅನಾನುಕೂಲತೆ ಆಗುತ್ತೆ. ಆಯ್ತಾ. ಹಣಕಾಸಿನ ಅನಾನುಕೂಲತೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅವನು ಈಗ ಕನ್ಯಾ ರಾಶಿಲಿ ಇದ್ದಾನೆ, ಮುಂದೆ ಸಿಂಹ ರಾಶಿಗೆ ಬಂದಿರ್ತಾನೆ, ಎರಡನೇ ಮನೆಗೆ ಬರ್ತಾನೆ. ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದ್ದಂಗೆ ಹಣಕಾಸಿನ ಅನಾನುಕೂಲತೆ ಆಗತ್ತೆ. ಮಾತಿನಿಂದ ತೊಂದರೆಗಳು ಬರುವಂತ ಸಾಧ್ಯತೆಗಳಿದೆ. ಈಗ ಎರಡೂ ಟ್ರಾನ್ಸಿಟ್ ಆಗುವಂಥದ್ದು ಮೊದಲೆಲ್ಲ ಒಂದು 6 ತಿಂಗಳು ಹಾಗೆ 6 ತಿಂಗಳು ಹೀಗೆ ಇರ್ತಾ ಇತ್ತು ಮೊದಲೆಲ್ಲ. ಈಗೆಲ್ಲ ಏನಾಗಿದೆ, ಜಸ್ಟ್ 1 ತಿಂಗಳಲ್ಲಿ ಗುರುಗ್ರಹನೂ ಚೇಂಜ್ ಆಗ್ತಾನೆ, 1.5 ತಿಂಗಳಲ್ಲಿ ಶನಿಗ್ರಹವು ರಾಹುಕೇತುಗಳು ಕೂಡ ನಿಮ್ಗೆ ಚೇಂಜ್ ಆಗ್ಬಿಡ್ತಾರೆ. ನೆನ್ನೆನೆ ಶನಿ ಕೂಡ ಚೇಂಜ್ ಆಗ್ಬಿಟ್ಟಿದ್ದಾರೆ ನೋಡಿ. ಹಾಗಾಗಿ ವರ್ಷ ಪೂರ್ತಿ ಏನಿರುತ್ತೋ ಅದೇ ಫಲ ಇರುತ್ತೆ. ಮೊದಲೆಲ್ಲ ಹೇಗಿರ್ತಾ ಇತ್ತು ಅಂದ್ರೆ ಒಂದು 6 ತಿಂಗಳು ಅಶುಭ ಫಲ ಇರ್ತಾ ಇತ್ತು, ಒಂದು 6 ತಿಂಗಳು ಶುಭ ಫಲ ಇರ್ತಾ ಇತ್ತು. ಆದ್ರೆ ಈ ಸರಿ ಆತರ ಇಲ್ಲ. ಓಕೆ. ಇನ್ನು ಮುಂದಿನದ್ದು ರಾಶಿ ನಾವು ಸಿಂಹ ರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋದಾದ್ರೆ ಸಿಂಹ ರಾಶಿ ನೋಡಿ, ಸಿಂಹ ಅಂತ ಇದ್ದಂಗೆ ಸಿಂಹ ರಾಶಿಗೆ ವಿಶೇಷವಾಗಿರುವಂತಹ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಆದ್ರೆ ಸಿಂಹ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಲಾಭ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಅದೇ ಗುರುವಿನಿಂದ ನಾವು ಶುಭ ಫಲಗಳನ್ನ ಚಿಂತನೆಯನ್ನ ಮಾಡ್ಬೋದು. ಆಯ್ತಾ. ಹರಮುನಿದರು ಗುರು ಕಾಯುವನು ಅನ್ನುವಂತೆ ಸಿಂಹ ರಾಶಿಯವರಿಗೆ ಈ ವರ್ಷ ಗುರು ಕಾಯ್ತಾನೆ ಅನ್ನೋದನ್ನ ನಾವು ಕಾಣಬೇಕಾಗತ್ತೆ. ಸಾಮಾನ್ಯವಾಗಿ ಗುರು ಹಿರಿಯರ ಆಶೀರ್ವಾದ ಸಿಗತ್ತೆ, ಹಣಕಾಸಿನ ಅಭಿವೃದ್ಧಿ ಆಗತ್ತೆ. ಆಯ್ತಾ. ಆಮೇಲೆ ಪುತ್ರ ಸಂತಾನ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೋದು. ನಂಗೆ ಮಕ್ಕಳಾಗ್ಬೇಕು ಅಂತ ಏನಾದ್ರು ಚಿಂತನೆ ಮಾಡ್ತಾ ಇರುವಂತದ್ದು ಮಕ್ಕಳಾಗುವಂತ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಸಿಹಿ ಸುದ್ದಿಯನ್ನ ಕೇಳುವಂತ ಅಥವಾ ಮಕ್ಕಳಿಗೋಸ್ಕರ ಏನಾದ್ರು ವಿಶೇಷವಾಗಿ ಮಾಡುವಂತಹ ಕೆಲಸಗಳು ಜಾಸ್ತಿ ಆಗತ್ತೆ. ಗುರುಗಳ ಅನುಗ್ರಹ ಆಗತ್ತೆ. ಲಾಭ ಸ್ಥಾನದಲ್ಲಿರ್ತಕ್ಕಂತಹ ಗುರುಗ್ರಹ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳನ್ನ ಕೊಡ್ತಾನೆ. ಆಯ್ತಾ. ಆಮೇಲೆ ಏನಾದ್ರು ದೈವ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ವಿಶೇಷವಾಗಿ ಅನುಕೂಲಕರಗಳಾಗತ್ತೆ. ಒಳ್ಳೆಯ ಫಲಗಳನ್ನ ಸಿಂಹ ರಾಶಿಯವರಿಗೆ ನಾವು ಗುರುವಿನಿಂದ ಈ ವರ್ಷ ನಾವು ಕಾಣಬಹುದು. ಗುರುವಿಗೆ ಸಂಬಂಧಪಟ್ಟಂತ ಅವನ ಕಾರಕತ್ವಗಳೇನಿದಾವೆ ಅದರಂತೆ ಎಲ್ಲ ಏನು ಹಣಕಾಸು ಇರ್ಬೋದು, ಜ್ಞಾನ ಇರ್ಬೋದು, ಸಂತಾನ ಇರ್ಬೋದು, ಇವೆಲ್ಲಕ್ಕೂ ಕೂಡ
ಉತ್ತಮ ಫಲಗಳನ್ನ ನಾವು ಚಿಂತನೆಯನ್ನ ಮಾಡಬಹುದು. ಆದ್ರೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಗ್ರಹವನ್ನ ನಾವು ಸ್ವಲ್ಪ, ಯಾಕಂದ್ರೆ ಈಗ ನಾವು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಅಂತೆಲ್ಲ ಕರಿತೀವಿ. ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಕ್ಕಂತಹ ಶನಿ ತುಂಬಾ ಅಶುಭ ಫಲಗಳನ್ನ ಕೊಡ್ತಾನೆ. ಹಾಗಾಗಿ ಪ್ರಯಾಣವನ್ನ ಮಾಡ್ಬೇಕಾದ್ರೆ ತುಂಬಾ ಜಾಗೃತೆಯಾಗಿರ್ಬೇಕಾಗತ್ತೆ. ಅಪಮೃತ್ಯುಗಳಾಗ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಯಾರಾದ್ರೂ ಹಿರಿಯರ ಮರಣ ಆಗುವಂಥದ್ದು ಎಲ್ಲ ಸಾಧ್ಯತೆಗಳು, ಅಪಘಾತಗಳಾಗ್ತಕ್ಕಂಥದ್ದು, ಅಪಮೃತ್ಯುಗಳಾಗ್ತಕ್ಕಂಥದ್ದು, ದುಷ್ಟ ಜನರ ಸಹವಾಸ ಮಾಡ್ತಕ್ಕಂಥದ್ದು, ಕೆಟ್ಟ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಕೆಟ್ಟ ಆಹಾರವನ್ನ ಭೋಜನ ಮಾಡ್ತಕ್ಕಂಥದ್ದು, ಆಯ್ತಾ, ಇದೆಲ್ಲವೂ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಆಯ್ತಾ, ಸ್ಥಾನಚ್ಯುತಿ ಆಗುವಂಥದ್ದು, ನಿಮ್ಮ ಸ್ಥಾನಮಾನಗಳಿಗೆ, ಸ್ಥಾನ ಗೌರವಗಳಿಗೆ ಚ್ಯುತಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಧಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಆ ವಿಚಾರದಲ್ಲಿ ತುಂಬಾ ಜಾಗೃತೆಯಾಗಿರ್ಬೇಕಾಗತ್ತೆ. ಆಯ್ತಾ, ನೀವು ಮಾಡದೇ ಇರೋ ತಪ್ಪಿಗೆನೆ ನಿಮ್ಮ ಮೇಲೆ ಅಪವಾದ ಬಂದು, ಆಯ್ತಾ, ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಸ್ಥಾನ ಪಲ್ಲಟ ಅಂದ್ರೆ ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ಡಿಪ್ರಮೋಷನ್ ಆಗುವಂಥದ್ದು, ಈ ತರ ಫಲಗಳು ಜಾಸ್ತಿ ಇರುತ್ತೆ ಸಿಂಹರಾಶಿಯವರಿಗೆ. ಸ್ವಲ್ಪ ಜಾಗೃತೆಯಾಗಿದ್ರೆ ತುಂಬಾ ಉತ್ತಮ. ಹಾಗಾಗಿ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಪರಿಹಾರವನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ತುಂಬಾ ಮುಖ್ಯ. ಅದೇ ಗುರುವಿನ ಅನುಗ್ರಹ ಇದೆ, ಉತ್ತಮ ಮಾರ್ಗದರ್ಶನ ಸಿಗತ್ತೆ, ದೈವಾನುಗ್ರಹ ಜಾಸ್ತಿ ಆಗತ್ತೆ, ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗತ್ತೆ, ಧಾರ್ಮಿಕ ಕಾರ್ಯಗಳನ್ನ ಮಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡೋದು. ಇನ್ನ ರಾಹುಕೇತುಗಳ ಬಗ್ಗೆ ಚಿಂತನೆ ಮಾಡೋದಾದ್ರೆ, ಮುಂದಿನ ತಿಂಗಳ ರಾಹುಕೇತುಗಳ ಬದಲಾವಣೆ ಆಗತ್ತೆ. ರಾಹುಕೇತುಗಳಿಂದ ಅಶುಭ ಫಲಗಳನ್ನೇ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಆಯ್ತಾ, ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಆಗತ್ತೆ, ಡಿಪ್ರೆಷನ್ಗೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ, ಭಯ ಜಾಸ್ತಿ ಆಗತ್ತೆ, ಆರೋಗ್ಯದ ಮೇಲೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ, ಆರೋಗ್ಯ ಕ್ಷೀಣಿಸುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ದಂಪತಿಗಳಲ್ಲಿ ಕಲಹಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಪ್ರಯಾಣ ಮಾಡ್ಬೇಕಾದ್ರೆ ಪ್ರಯಾಣದಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ. ಹಾಗಾಗಿ ಪ್ರಯಾಣ ಮಾಡ್ಬೇಕಾದ್ರೆ ಜಾಗೃತೆಯನ್ನ ವಹಿಸಿ, ಕುಟುಂಬದ ಜೊತೆ ಸಾವಧಾನದಿಂದ ವರ್ತಿಸಿ. ಆಯ್ತಾ, ಗಂಡ ಹೆಂಡತಿಯರಲ್ಲಿ ವಿರಸಗಳು, ಜಗಳಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ವಿಚಾರವಾಗಿ ಜಾಗೃತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಆರೋಗ್ಯದ ವಿಚಾರವಾಗಿ ಜಾಗೃತೆಯನ್ನ ವಹಿಸ್ತಕ್ಕಂಥದ್ದು, ಮಾನಸಿಕ ಕ್ಲೇಶಗಳು ಅಥವಾ ಮಾನಸಿಕ ಭಯ ಜಾಸ್ತಿ ಆಗುವಂತ ಸಾಧ್ಯತೆನೂ ಇದೆ. ಆಯ್ತಾ, ಆರೋಗ್ಯದ ವಿಚಾರವಾಗಿ ಗಮನವನ್ನ ಹರಿಸಿದ್ದೆ ಆದ್ರೆ ಈ ವರ್ಷ ಚೆನ್ನಾಗಿರುತ್ತೆ. ರಾಹುಕೇತುಗಳಿಗೆ ಅದೇ ರೀತಿಯಾಗಿ ಶನಿಗ್ರಹಕ್ಕೆ ತಾವು ಸೂಕ್ತ ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಒಂದು ಉತ್ತಮವಾಗಿರುವಂತಹ ಫಲವನ್ನ ಈ ವರ್ಷ ತಾವು ಪಡಿಬೇಕು. ಇನ್ನ ಕನ್ಯಾ ರಾಶಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಕನ್ಯಾ ರಾಶಿಗೆ ದಶಮ ಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಸಪ್ತಮ ಸ್ಥಾನದಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಷಷ್ಠ ಸ್ಥಾನಕ್ಕೆ ರಾಹು ಪ್ರವೇಶ ಆಗತ್ತೆ, ವ್ಯಯಸ್ಥಾನಕ್ಕೆ ಕೇತುವಿನ ಪ್ರವೇಶ ಆಗತ್ತೆ. ಎಲ್ಲದರ ಫಲಗಳನ್ನ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಈ ಸಂವತ್ಸರ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇರುತ್ತೆ, ಮನೆ ಚೇಂಜ್ ಮಾಡುವಂತ ಸಾಧ್ಯತೆ ಇರುತ್ತೆ. ಅಥವಾ ಅದು ಮನೆ ಚೇಂಜ್ ಅಂದ್ರೆ ನೀವು ಇನ್ನೊಂದು ಮನೆಗೆ ಚೇಂಜ್ ಆಗ್ಬೋದು, ಅಥವಾ ಹೊಸ ಮನೆ ಕಟ್ಕೊಂಡು ಹೋಗ್ಬೋದು, ಅಥವಾ ಪ್ರಮೋಷನ್ ಆಗಿ ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೋದು, ಅಥವಾ ಏನೋ ಒಂದು ಕೆಲಸದಲ್ಲಿ ಕಿರಿಕಿರಿ ಆಗಿ ಟ್ರಾನ್ಸ್ಫರ್ ಆಗ್ಬೋದು. ಈ ತರ ಸ್ಥಳ ಬದಲಾವಣೆ ಆಗುವಂತ ಎಲ್ಲ ಲಕ್ಷಣಗಳು, ಯಾವುದೋ ರೀತಿಯಾಗಿ ಒಂದು ಸ್ಥಳ ಬದಲಾವಣೆ ಅಂತೂ ಈ ಬಾರಿ ಕನ್ಯಾ ರಾಶಿಯಲ್ಲಿ ಆಗುತ್ತೆ. ಅದೇ ಹಿಂಗಾದ್ರೂ ಇರ್ಬೋದು, ಅದು ವೃತ್ತಿಯಲ್ಲಿರ್ಬೋದು ಅಥವಾ ಮಾಡುವಂತ ಏನೋ ಮನೆ ಇರ್ಬೋದು, ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಇದೆ. ಆಯ್ತಾ, ಹಾಗಾಗಿ ಅದನ್ನ ನಾವು ಚಿಂತನೆಯನ್ನು ಮಾಡ್ಬೇಕಾಗತ್ತೆ. ಆಮೇಲೆ ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತವರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಬರದೇ ಇರ್ಬೋದು, ಅಂದ್ರೆ ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಬರದೇ ಇರ್ಬೋದು. ಅದ್ರ ಪ್ರಗತಿಯು ಕೂಡ ಕಡಿಮೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಬಂಡವಾಳ ನೀವೇನು ಇನ್ವೆಸ್ಟ್ ಮಾಡ್ತೀರಾ, ಆ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತಹ ಫಲಗಳು ಸಿಗದೇ ಕೂಡ ಸಿಗ್ಬೋದು. ಆಯ್ತಾ, ಅದನ್ನು ಕೂಡ ನಾವು ಅಲ್ಲಿ ಚಿಂತನೆಯನ್ನು ಮಾಡಬೇಕಾಗತ್ತೆ. ಆಮೇಲೆ ಮೇಲಧಿಕಾರಿಗಳಿಂದ ಸ್ವಲ್ಪದರ ಮಟ್ಟಿಗೆ ಕಿರುಕುಳ ಆಗುವಂತ ಸಾಧ್ಯತೆಗಳಿರುತ್ತೆ. ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗುರುಗ್ರಹ ನಿಮ್ ಕೈಲಿ ಧಾರ್ಮಿಕ ಕಾರ್ಯಗಳನ್ನ ಮಾಡಿಸ್ತಾನೆ, ಧಾರ್ಮಿಕ ಕೆಲಸಗಳನ್ನ ಮಾಡಿಸ್ತಾನೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂತದ್ದನ್ನು ಕೂಡ ಮಾಡಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಯ್ತಾ, ಅಥವಾ ಅಲ್ಲೇನೋ ಹೋಗಿ ಒಂದು ಸೇವೆ ಮಾಡುವಂತಹ, ಅಥವಾ ಏನಾದ್ರು ಧಾರ್ಮಿಕ ಕೆಲಸಗಳನ್ನ ಮಾಡುವಂತಹ, ಅಥವಾ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡುವಂತಹ, ಅಥವಾ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವಂತಹ ಕೆಲಸಗಳನ್ನ ಮಾಡ್ತಾನೆ. ಆದ್ರೆ ವೈಯಕ್ತಿಕವಾಗಿ ನಾವು ಚಿಂತನೆಯನ್ನ ಮಾಡೋದಾದ್ರೆ ಸ್ವಲ್ಪ ತೊಂದರೆಗಳನ್ನ, ನಾನು ಹೇಳಿದ ಸ್ಥಳ ಬದಲಾವಣೆ ಆಗುವಂತ ಸಾಧ್ಯತೆಗಳನ್ನ, ಯಾಕಂದ್ರೆ ಗುರುಗ್ರಹ
ನಮ್ಮ ಜ್ಯೋತಿಷ್ಯ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ. ನಾವು ಹೇಳ್ತಾ ಇರ್ತೀವಿ, ಗುರುಗ್ರಹ ಕೇಂದ್ರದಲ್ಲಿ ಸಂಚಾರ ಮಾಡುವಾಗ ಒಂದು ಸ್ಥಳ ಬದಲಾವಣೆ ಮಾಡ್ತಾನೆ, ಒಂದು ಪರಿವರ್ತನೆಯನ್ನ ಕೊಡ್ತಾನೆ ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ಒಂದು ಪರಿವರ್ತನೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನ ಕನ್ಯಾ ರಾಶಿಯವರಿಗೆ ಶನಿ ಪರಮಾತ್ಮ ಸಪ್ತಮ ಸ್ಥಾನದಲ್ಲೇ ಅವನು ಸ್ಥಿತನಾಗಿರೋದ್ರಿಂದ ಆಯ್ತಾ, ಅವನು ಈ ವರ್ಷ ನಿಮ್ಮನ್ನ ಕೈ ಬಿಡ್ತಾನೆ ಅಂತಾನೆ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಆಯ್ತಾ, ಉತ್ತಮ ಜನಗಳ ಜೊತೆ ಕ್ಲೇಶ ಆಗುವಂತ, ಗಲಾಟೆಗಳು ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಆಯ್ತಾ, ಆಮೇಲೆ ಪಾಲುದಾರಿಕೆಯಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆಗಳಿದೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ವಿರಸಗಳು ಕೂಡ ಜಾಸ್ತಿ ಆಗುವಂತ, ಮನೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಮನಃಶಾಂತಿಗೆ ಕೊರತೆ ಅಂತೂ ಖಂಡಿತವಾಗ್ಲೂ ಈ ಬಾರಿ ಕನ್ಯಾ ರಾಶಿಯವರಿಗೆ ಬರುತ್ತೆ. ಆಯ್ತಾ, ಆಮೇಲೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗತ್ತೆ. ಹಿತಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ, ಅಥವಾ ಹಿತಶತ್ರುಗಳು ಬಲ ಜಾಸ್ತಿ ಆಗ್ಬೋದು. ಹಿತಶತ್ರುಗಳು ಬಲ ಜಾಸ್ತಿ ಆಗತ್ತೆ, ಅವ್ರಿಗೆ ಬಲ, ನಿಮ್ಗಲ್ಲ. ಹಿತಶತ್ರುಗಳಿಗೆ ಬಲ ಜಾಸ್ತಿ ಆಗತ್ತೆ, ಅವರಿಂದ ಉಪಟಳವು ಕೂಡ ಜಾಸ್ತಿ ಆಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗತ್ತೆ. ಆ ವಿಚಾರವಾಗಿ ತಾವು ಶನಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಅವನ ಕೃಪೆಗೆ ಪಾತ್ರರಾಗುವಂಥದ್ದು ತುಂಬಾ ತುಂಬಾ ಉತ್ತಮ. ಯಾಕೆ ಅಂದ್ರೆ ನೆಕ್ಸ್ಟ್ ರಾಹುಗ್ರಹ 6ನೇ ಮನೆಗೆ ಪ್ರವೇಶ ಮಾಡ್ತಾನೆ. 6ನೇ ಮನೆಗೆ ಪ್ರವೇಶ ಮಾಡಿದಾಗ ಅವನು ಶತ್ರುನಾಶವನ್ನ ಮಾಡ್ತಾನೆ. ಆಯ್ತಾ, ಶತ್ರುಗಳ ಮೇಲೆ ಜಯವನ್ನ ಸಾಧಿಸುವಂತಹ ಒಂದು ಫಲವನ್ನ ರಾಹುಗ್ರಹ ಕೊಡ್ತಾನೆ. ಆಯ್ತಾ, ಹಾಗಾಗಿ ಅಲ್ಲಿಯವರೆಗೂ ಶನಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾದ್ರೆ ರಾಹುವಿಂದ ನಮ್ಗೆ ಶುಭ ಫಲ ಸಿಗತ್ತೆ. ಆಮೇಲೆ ಆರ್ಥಿಕವಾಗಿ ಕೂಡ ಅನುಕೂಲ ಆಗುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರವಾಗಿ ರಾಹು ಟ್ರಾನ್ಸಿಟ್ ಆದ್ಮೇಲೆ ಆಯ್ತಾ, ಆಮೇಲೆ ಸ್ಪೋರ್ಟ್ಸ್ ರಿಲೇಟೆಡ್ ಪರ್ಸನ್ಸ್ ಯಾರಿರ್ತಾರೆ ಅವರಿಗೆ ವಿಶೇಷವಾಗಿ ಅನುಕೂಲಗಳಾಗತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಕೇತು ಆಯ್ತಾ, ಅವನು ನಿದ್ರಾಹೀನತೆಯನ್ನ ಕೊಡ್ತಾನೆ. ಆಯ್ತಾ, ಅದೇ ರೀತಿಯಾಗಿ ಆಗ್ಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು, ಮಾನಸಿಕ ವೇದನೆ ಆಗ್ತಕ್ಕಂಥದ್ದು, ಆರೋಗ್ಯದ ಕ್ಷೀಣತೆ ಆಗ್ತಕ್ಕಂಥದ್ದು ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಸ್ಪಿಟಲೈಸ್ ಆಗುವಂತ ಸಾಧ್ಯತೆಯೂ ಇರುತ್ತೆ, ಅಥವಾ ಆರೋಗ್ಯದ ವಿಚಾರಕ್ಕೋಸ್ಕರ ಹಣ ಖರ್ಚು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಆಯ್ತಾ, ಅದು ನಿಮ್ಗೆ ಆಗ್ಬೇಕು ಅಂತಿಲ್ಲ, ಮನೆಯವ್ರಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ತಂದೆ ತಾಯಿಗಾಗ್ಬೋದು, ಅವರಿಗೆ ಆರೋಗ್ಯದ ವಿಚಾರಕ್ಕಾಗಿ ನೀವು ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ನ ತುಲಾರಾಶಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ತುಲಾರಾಶಿಯವರಿಗೆ ಈ ವರ್ಷ ಷಷ್ಠ ಸ್ಥಾನದಲ್ಲಿ ಶನಿ ಸಂಚಾರ, ಭಾಗ್ಯ ಸ್ಥಾನದಲ್ಲಿ ಗುರು ಸಂಚಾರ, ತುಂಬಾ ಅದ್ಭುತವಾಗಿರುವಂತಹ ಒಂದು ಕಾಂಬಿನೇಷನ್. ಇದು ತುಂಬಾ ಚೆನ್ನಾಗಿರುತ್ತೆ. ಭಾಗ್ಯ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಗುರು ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ಇದೊಂಥರ ಇವರಿಗೆ ಗೋಲ್ಡನ್ ಪೀರಿಯಡ್ ಅಂತ ಕರಿಬಹುದು. ಆಯ್ತಾ, ಶುಭ ಸ್ಥಾನದಲ್ಲಿ ಸಂಚಾರ ಮಾಡತಕ್ಕಂಥ ಗುರು ಇರ್ಬೋದು, ಅದೇ ರೀತಿಯಾಗಿ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡತಕ್ಕಂಥ ಶನಿ ಇರ್ಬೋದು, ತುಂಬಾ ವಿಶೇಷವಾಗಿರ್ತಕ್ಕಂತಹ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾರೆ. ಆಯ್ತಾ, ತುಂಬಾ ವಿಶೇಷ. ಎಲ್ಲ ಈಗ ವಾಸ್ತವವಾಗಿ ಹೇಳ್ಬೇಕಂದ್ರೆ ನಾನು ಒಂದೇ ವರ್ಡಲ್ಲಿ ಹೇಳ್ಬಿಟ್ಟಿದ್ದೀನಿ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ಕೊಡುವಂತ ಇದೆ. ಆದ್ರೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕಾಗಿರುವಂತದ್ದು ಏನಂದ್ರೆ, ಪಂಚಮ ಸ್ಥಾನದಲ್ಲಿ ರಾಹು ಸಂಚಾರ ಆದಾಗ, ಅದೇ ರೀತಿಯಾಗಿ ಲಾಭ ಸ್ಥಾನದಲ್ಲಿ ಕೇತು ಸಂಚಾರ ಆಗತ್ತೆ. ಆ ಎರಡೂ ಕೂಡ ರಾಹು ಕೇತುಗಳಿಗೆ ಸೂಕ್ತವಾದ ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿರುತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ಏನಕ್ಕೆ ಅಂದ್ರೆ ಪಂಚಮ ಸ್ಥಾನವನ್ನ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಹಂಗಾಗಿ ಸಾಮಾನ್ಯವಾಗಿ ಭಾಗ್ಯದಲ್ಲಿ ಸ್ಥಿತ ಗುರು ಸಂತಾನವನ್ನು ಕೂಡ ಕೊಡ್ಬೋದು, ಪುತ್ರೋತ್ಸಾಹ ಅಂತ ಹೇಳ್ತೀವಿ. ಪುತ್ರೋತ್ಸಾಹವನ್ನು ಕೂಡ ಕೊಡ್ಬೋದು, ಅಥವಾ ಮಕ್ಕಳಿಂದ ವಿಶೇಷವಾಗಿ ಅನುಕೂಲ ಆಗುವಂತ ಎಲ್ಲ ವಿಚಾರಗಳನ್ನು ಕೂಡ ಕೊಡ್ತಾರೆ. ಆದ್ರೆ ಪಂಚಮ ಸ್ಥಾನದಲ್ಲಿ ಅತ್ಯಂತ ಅಶುಭ ಗ್ರಹ ಆಗಿರ್ತಕ್ಕಂಥ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡ್ಬೇಕಾಗತ್ತೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಮಾಡ್ಬೇಕಾಗತ್ತೆ. ಯಾರಾದ್ರೂ ಚಿಕ್ಕ ಮಕ್ಕಳು ಓದುವಂತವ್ರು, ಎಜುಕೇಶನ್ ಮಾಡುವಂತ ಮಕ್ಕಳಿದ್ರೆ, ಎಜುಕೇಶನ್ ಮಾಡ್ತಾ ಇರುವಂತವ್ರಿದ್ರೆ ಅವ್ರಿಗೆ ಎಜುಕೇಶನ್ ರಿಲೇಟೆಡ್ ಸಮಸ್ಯೆಗಳಾಗತ್ತೆ. ಪಂಚಮ ಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಸಮಸ್ಯೆಗಳಾಗತ್ತೆ, ಅಥವಾ ದುಷ್ಟ ಜನಗಳ, ದುಷ್ಟ ಮಿತ್ರರಿಂದ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾರು ನೀವು ಚಿಂತನೆ ಮಾಡಬೇಕು, ಕಾಲೇಜ್ಗೆ ಹೋಗ್ತಾ ಇರುವಂತ ಮಕ್ಳು ಯಾರಾದ್ರೂ ಇದ್ರೆ, ಫಸ್ಟ್ PUC, ಸೆಕೆಂಡ್ PUC ಆಗ್ತಾನೆ ಡಿಗ್ರಿಗೆ ಹೋಗ್ತಾ ಇರುವಂತ ಮಕ್ಕಳು ಯಾರಾದ್ರೂ ಇದ್ರೆ ತುಲಾರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಬೇಕಾಗತ್ತೆ. ಮಕ್ಕಳ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ, ಮಕ್ಕಳನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ
ಅವರಿಗೆ ದುಷ್ಟ ಚಟಗಳು ಆಗ್ಬೋದು, ಅಥವಾ ದುಷ್ಟ ಜನರ ಸಹವಾಸದಿಂದ ತೊಂದರೆ ಆಗ್ಬೋದು, ಅಥವಾ ಅವರ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರು ತುಲಾರಾಶಿಯವರು ಮಕ್ಕಳಿದ್ದಾರೆ ಅವ್ರ ಬಗ್ಗೆ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಆದ್ರೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ಅವನು ಸರಿಯಾದ ದಾರಿಗೆ ತಂದು ಒಳ್ಳೆ ಫಲಗಳನ್ನ ಕೊಡ್ತಾನೆ, ಆಯ್ತಾ. ಆದ್ರೆ ರಾಹುಕೇತುಗಳ ವಿಚಾರವಾಗಿ ಸ್ವಲ್ಪ ಜಾಗೃತಿಯಾಗಿರೋದ್ರಿಂದ ಅವರಿಗೆ ಸೂಕ್ತ ಪರಿಹಾರವನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ. ಭಾಗ್ಯದಲ್ಲಿ ಗುರು, ಕಷ್ಟದಲ್ಲಿ ಶನಿ, ಪಂಚಮದಲ್ಲಿ ರಾಹು, ಲಾಭದಲ್ಲಿ ಕೇತು. ಬರಬೇಕಾಗಿರ್ತಕ್ಕಂಥ ಲಾಭ, ನೀವೇನು ಕೆಲಸ ಕಾರ್ಯಗಳನ್ನ ಮಾಡ್ತಿರೋ ಆ ಬರಬೇಕಾಗಿರ್ತಕ್ಕಂಥ ಲಾಭಕ್ಕೆ ಸ್ವಲ್ಪ ಅಡೆತಡೆ ಆಗುವಂತ ಸಾಧ್ಯತೆ ಇರುತ್ತೆ. ಗಣಪತಿಯ ಪ್ರಾರ್ಥನೆ ಮಾಡಿ, ಗಣಪತಿಗೆ ಅರ್ಕೆ ಮಾಡ್ಕೊಳ್ಳಿ, ಗರಿಕೆಯನ್ನ ಗಣಪತಿಗೆ ಸಮರ್ಪಣೆ ಮಾಡಿ. ಯಾರು ತುಲಾರಾಶಿಯವರಿದ್ದೀರಿ ಅವ್ರಿಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಆಯ್ತಾ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡೋಣ. ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಶನಿ ಸಂಚಾರ, ಅಷ್ಟಮದಲ್ಲಿ ಗುರು ಸಂಚಾರ, ಆಯ್ತಾ. ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರು ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಫಲಗಳನ್ನ ಕೊಡ್ತಾನೆ. ಪ್ರಯಾಣ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲೇ ತೊಂದರೆಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಆಯ್ತಾ. ಹಾಗಾಗಿ ಮೊದಲು ಏನಾದ್ರೂ ಪ್ರಯಾಣವನ್ನ ಮಾಡಬೇಕು, ಎಲ್ಲಾದ್ರೂ ದೂರ ಪ್ರಯಾಣಗಳನ್ನ ಮಾಡಬೇಕು ಅಂದ್ರೆ, ಆಯ್ತಾ, ಸೂಕ್ತವಾಗಿರುವಂತಹ ಪ್ಲಾನ್ ಮಾಡ್ಕೊಳ್ಳಿ, ಸೇಫ್ಟಿ ಮೇಜರ್ಸ್ ಎಲ್ಲ ತಗೊಳ್ಳಿ, ಆಮೇಲೆನೆ ತಾವು ಪ್ರಯಾಣವನ್ನ ಆರಂಭ ಮಾಡಬೇಕು. ಕ್ಷೇಮವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಪ್ಲಾನ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಆಮೇಲೆ ಪ್ರಯಾಣ ಮಾಡುವಂಥದ್ದು ತುಂಬಾ ಉತ್ತಮ. ಯಾಕಂದ್ರೆ ಅಷ್ಟಮದಲ್ಲಿರ್ತಕ್ಕಂಥ ಗುರು ಸಾಮಾನ್ಯವಾಗಿ ಅಥವಾ ಅಶುಭ ಫಲಗಳನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ದೇಹ ಸೌಖ್ಯ ಹಾಳಾಗತ್ತೆ, ಅಂದ್ರೆ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರು ಈಗೇನು ಮತ್ತೆ ದ್ವಿತೀಯ ಸ್ಥಾನವನ್ನ ನೋಡ್ತಾನೆ. ದ್ವಿತೀಯ ಸ್ಥಾನವನ್ನ ನೋಡೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಆಗತ್ತೆ. ಕುಟುಂಬದ ವಿಚಾರ, ಕುಟುಂಬ ಸಹಕಾರ ಇರುತ್ತೆ, ಕುಟುಂಬ ನಿಮ್ ಜೊತೆ ನಿಂತ್ಕೊಳ್ಳುತ್ತೆ, ಆಯ್ತಾ. ಮಾತಿನಿಂದ ವಿಶೇಷವಾಗಿ ಅನುಕೂಲಗಳಾಗತ್ತೆ. ಆದ್ರೆ ಅಷ್ಟಮದಲ್ಲಿರುವಂತಹ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂತಹ ಸೂಕ್ತ ಪರಿಹಾರಗಳನ್ನ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನ ಪಂಚಮದಲ್ಲಿರ್ತಕ್ಕಂತಹ ಶನಿ ಇವರು ವ್ಯತಿರಿಕ್ತವಾಗಿರ್ತಕ್ಕಂತಹ ಫಲಗಳನ್ನ ಅವನು ಕೊಡ್ತಾನೆ. ತಮ್ಮ ಸ್ವಂತ ಜನಗಳೇ ನಿಮಗೆ ವಿರೋಧಿಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯ ಕ್ಷೀಣತೆ ಆಗತ್ತೆ, ಆಯ್ತಾ. ಹಾಗಾಗಿ ಸಾಮಾನ್ಯವಾಗಿ ಪಂಚಮದಲ್ಲಿರ್ತಕ್ಕಂತಹ ಶನಿಗ್ರಹ ಅವನು ಕರ್ಮಕಾರಕ ಅಂತ ನಾವು ಕರಿತೀವಿ. ಹಿಂದಿನ ಜನ್ಮದ ಕರ್ಮ ಫಲಗಳೇನಿದಾವೆ ಅದರಂತೆ ವಾಯು ಪ್ರಕೋಪ ರೀತಿಯಾಗಿರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗ್ರತೆ. ವಾತ ಅಂತ ಕರಿತೀವಲ್ಲ, ವಾತ ಇರ್ಬೋದು, ವಾಯು ಪ್ರಕೋಪಗಳಿರ್ಬೋದು ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರವಾಗಿ ಗಮನ ಹರಿಸುವಂಥದ್ದು ತುಂಬಾ ಉತ್ತಮ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರೆ ಪಂಚಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾವು ಸಮಾಜ ಸೇವೆಯನ್ನ ಮಾಡಬಹುದು. ಅದೇ ರೀತಿಯಾಗಿ ಪುಣ್ಯ ಕಾರ್ಯಗಳನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಆಯ್ತಾ. ಆದರೆ ಆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸ್ವಲ್ಪ ಅಡೆತಡೆಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಜನಗಳಂದ್ರೆ ಸಾಮಾಜಿಕವಾಗಿ ಏನಾದ್ರು ಮಾಡಕ್ ಹೋದಾಗ ಸಾಮಾನ್ಯವಾಗಿ ಸಮಾಜ ವಿರೋಧ ಬರುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಪಂಚಮದಲ್ಲಿರ್ತಕ್ಕಂಥ ಶನಿ ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿತ್ತು ಅಂದ್ರೆ ಅವನು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನ ಅವನು ಈ ವರ್ಷ ಮಾಡಿಸ್ತಾನೆ. ಇನ್ನ ಚತುರ್ಥ ಭಾವದಲ್ಲಿ ರಾಹು ಸಂಚಾರ ಮಾಡ್ತಾನೆ. ದಶಮ ಭಾವದಲ್ಲಿ ಕೇತು ಸಂಚಾರ ಮಾಡೋದ್ರಿಂದ ಚತುರ್ಥ ಭಾವ ರಾಹು ಸಂಚಾರ ಭೂಮಿಗೆ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ನಷ್ಟವನ್ನ ಅನುಭವಿಸಬಹುದು. ಕೋರ್ಟ್ ಕಚೇರಿ, ಭೂಮಿಗೆ ಸಂಬಂಧಪಟ್ಟಂತ ಕೋರ್ಟ್ ಕಚೇರಿ ಏನಾದ್ರು ಕೆಲಸಗಳಿದ್ರೆ ಅದರಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ನಷ್ಟ ಆಗುವಂತ ಭೂಮಿ, ವಾಹನ, ಇದರಿಂದ ತೊಂದರೆಗಳಾಗುವಂತ ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳಿದ್ದು ಅಷ್ಟಮದಲ್ಲಿ ಗುರು ಸಂಚಾರ, ಪಂಚಮದಲ್ಲಿ ಶನಿ ಸಂಚಾರ, ಪ್ರಯಾಣಗಳನ್ನ ಮಾಡ್ಬೇಕಾದ್ರೆ ತುಂಬಾ ಪ್ರಿಪ್ರೇಷನ್ ಮಾಡ್ಬೇಕು ಅಂತ ಹೇಳಿದ್ದು ಅದಕ್ಕೋಸ್ಕರ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಅಪಘಾತಗಳಾಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾಗಿರುವಂತ ಅಪಘಾತಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು, ಪ್ರಯಾಣ ಮಾಡ್ಬೇಕಾದ್ರೆ ಜಾಗೃತಿ ಆಗಿರ್ತಕ್ಕಂಥದ್ದು ತುಂಬಾ ಉತ್ತಮ, ಆಯ್ತಾ. ಇನ್ನ
ದಶಮ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ದಶಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಅತ್ಯಂತ ಒಂದು ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕೆಲಸಗಳನ್ನ ಮಾಡುವಂತದ್ರಲ್ಲಿ ಅವನು ಶುಭ ಫಲಗಳನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಏನಾದ್ರು ವೃತ್ತಿಗಳಲ್ಲಿರ್ತಕ್ಕಂಥವ್ರಿಗೆ ಅಲ್ಲಿ ಅಡೆತಡೆಗಳನ್ನು ಒಡ್ತಾನೆ. ಆಯ್ತಾ. ಆಮೇಲೆ ಈ ಯಂತ್ರ ಮಂತ್ರ ಈ ತರದ ಧಾರ್ಮಿಕ ವಿಚಾರಗಳಲ್ಲಿ ಇರ್ತಕ್ಕಂಥವ್ರು ಯಾರಿದ್ದೀರಿ ಅವರಿಗೆ ಸ್ವಲ್ಪ ಶುಭ ಫಲ ಇರುತ್ತೆ. ದಶಮದಲ್ಲಿ ಕೇತು ಮೋಕ್ಷಕಾರಕ ಅಂತ ಹೇಳುವಂತ ಇದೆ. ಆ ಮೋಕ್ಷಕಾರಕ ಮೋಕ್ಷ ಚಿಂತನೆಯನ್ನು ಮಾಡುವಂತ ಅವರಿಗೆ ಶುಭ ಫಲಗಳನ್ನ ಕೊಡುವಂತ ಸಾಧ್ಯತೆಗಳಿದೆ. ಇನ್ನ ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿದಂತವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ ಅಂತ ನಾವು ಚಿಂತನೆಯನ್ನು ಮಾಡೋದಾದ್ರೆ, ಚತುರ್ಥ ಭಾವದಲ್ಲಿ ಶನಿ ಸಂಚಾರ, ಸಪ್ತಮದಲ್ಲಿ ಗುರು ಸಂಚಾರ. ಗುರುದೇವ ಸಪ್ತಮದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳನ್ನ ಅವನು ಕೊಡ್ತಾನೆ. ಮದುವೆ ಆಗ್ಬೇಕು ಅನ್ಕೊಂಡಿರೋರಿಗೆ ಈ ಸಮಯದಲ್ಲಿ ಮದುವೆ ಆಗ್ಬೋದು, ಯಾಕಂದ್ರೆ ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ವಿಶೇಷವಾದ ಭಾಗ್ಯ ಉಂಟಾಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಮಾಡ್ತಾ ಇರುವಂತವ್ರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳು ಸಿಗತ್ತೆ. ಆಮೇಲೆ ವಿಶೇಷ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರುವಂತವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗತ್ತೆ. ವಿವಾಹ ಯೋಗ್ಯರಿಗೆ ವಿವಾಹ ಆಗುವಂತಹ ಕಂಕಣ ಬಲ ಕೂಡಿ ಬರುವಂತಹ ಸಾಧ್ಯತೆಗಳು ಇದಕ್ಕೆ ಹೆಚ್ಚಾಗಿರುತ್ತೆ. ಆಮೇಲೆ ಕೈ ಹಾಕಿದಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಫಲಪ್ರಾಪ್ತಿ ಆಗತ್ತೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡಬಹುದು. ಇನ್ನ ಚತುರ್ಥ ಭಾವದಲ್ಲೇ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತ ಮಾನಸಿಕ ವೇದನೆಗಳು ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹಿನ್ನಡೆ ಆಗುವಂತಹ ಅಥವಾ ಏನಾದ್ರು ಕೋರ್ಟು ಕಚೇರಿ ಆತರ ಏನಾದ್ರು ಇದ್ರೆ ಅದರಲ್ಲಿ ಮಂದಗತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಭಯದ ಪ್ರಸಂಗಗಳು ಜಾಸ್ತಿ ಆಗತ್ತೆ, ದುಃಖ ಜಾಸ್ತಿ ಆಗತ್ತೆ. ಆಯ್ತಾ. ಹಾಗಾಗಿ ಚತುರ್ಥ ಭಾವದಲ್ಲೇ ಅವನು ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದ ಕ್ಷೀಣ ಆಗುವಂತ ಸಾಧ್ಯತೆ ಇರುತ್ತೆ. ತಾಯಿ ಆರೋಗ್ಯಕ್ಕೆ ಖರ್ಚು ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ಒಂದು ರೀತಿಯಾಗಿ ಗುರು ಶುಭ ಫಲವನ್ನ ಕೊಟ್ರೆ ಇನ್ನೊಂದು ರೀತಿಯಾಗಿ ಶನಿ ಅಶುಭ ಫಲವನ್ನ ಕೊಡ್ತಾ ಇರ್ತಾನೆ. ಹಾಗಾಗಿ ಸೂಕ್ತವಾಗಿರ್ತಕ್ಕಂತಹ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಅದೇ ರೀತಿಯಾಗಿ ತೃತೀಯ ಭಾವದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ತೃತೀಯ ಭಾವದಲ್ಲಿ ರಾಹು ಸಂಚಾರ ಅಷ್ಟೊಂದು ಶುಭ ಫಲಗಳನ್ನ ಕೊಡೋದಿಲ್ಲ. ಸಹೋದರ ಸಹೋದರಿಯರ ಜೊತೆ ಕಲಹಗಳಾಗ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಅದು ನಿಂತು ಹೋಗ್ಬೋದು. ಆದ್ರೆ ಕೆಲಸ ಕಾರ್ಯಗಳಲ್ಲಿ ನೀವು ಅದನ್ನ ಪಟ್ಟಿಡಿದು ಮಾಡಿದ್ದೇ ಆದ್ರೆ ಅಂದ್ರೆ ಏಕಚಿತ್ತದಿಂದ ಅದನ್ನ ಮಾಡಿದ್ದೇ ಆದ್ರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಜಯಪ್ರಾಪ್ತಿ ಆಗತ್ತೆ. ಆದ್ರೆ ಅದನ್ನ ಮಾಡ್ಲಿಕ್ಕೆ ತುಂಬಾ ತೊಂದರೆಗಳಾಗಿ ನಿಂತೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಯ್ತಾ. ಆಮೇಲೆ ಸಹೋದರ ಸಹೋದರಿಯರ ಜೊತೆ ಅಣ್ಣ ತಮ್ಮಂದಿರ ಜೊತೆ ನೆರೆಹೊರೆಯವರ ಜೊತೆ ಕಲಹಗಳಾಗುವಂತಹ ಅವ್ರ ಜೊತೆ ಗಲಾಟೆ ಆಗುವಂತಹ ಅವ್ರ ಜೊತೆ ಸಮಸ್ಯೆಗಳಾಗಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆ ವಿಚಾರದಲ್ಲಿ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಇನ್ನು ಭಾಗ್ಯಸ್ಥಾನದಲ್ಲೇ ಕೇತು ಸಂಚಾರ ಆಗತ್ತೆ. ಆಯ್ತಾ. ಹಾಗೆ ವಿಷಪೂರಿತ ಆಹಾರ ಸೇವನೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅವನ ತೃತೀಯ ಭಾವನ ನೋಡ್ತಾನೆ. ಅದು ವಿಷಪೂರಿತ ಆಹಾರ ಸೇವನೆ ಅಂದ್ರೆ ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಫುಡ್ ಪಾಯ್ಸನ್ ಆಗುವಂಥದ್ದು ಅದ್ರ ಬಗ್ಗೆ ಜಾಗ್ರತೆ ವಹಿಸುವಂಥದ್ದು ತುಂಬಾ ಉತ್ತಮ. ಆಯ್ತಾ. ಭಾಗ್ಯಹೀನತೆ ಆಯ್ತಾ ದಾರಿದ್ರ್ಯತೆ ಕಾಡುವಂತ ಸಾಧ್ಯತೆಗಳು ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಮಸ್ಯೆಗಳು ಬರ್ತಕ್ಕಂಥದ್ದು. ಆಯ್ತಾ. ಅಥವಾ ನಿಮ್ಮ ಹಣವೇ ನಿಮ್ಗೆ ಸರಿಯಾದ ಸಮಯಕ್ಕೆ ಸಿಕ್ಕದೆ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆ ವಿಚಾರದಲ್ಲಿ ಗಮನ ಹರಿಸುವಂಥದ್ದು ತುಂಬಾ ಉತ್ತಮ. ಆಯ್ತಾ. ಗುರುಗ್ರಹ ಶನಿ ಗ್ರಹಕ್ಕೆ ಮತ್ತು ಕೇತು ಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ವರ್ಷ ಸ್ವಲ್ಪದರ ಮಟ್ಟಿಗೆ ತಾವು ಶುಭ ಫಲವನ್ನ ಪಡಿಬಹುದು. ಯಾಕಂದ್ರೆ ವರ್ಷ ಪೂರ್ತಿ ಗುರುವಿನ ಅನುಗ್ರಹ ಇರುತ್ತೆ. ಹಾಗಾಗಿ ಶನಿ ಗ್ರಹ ಮತ್ತೆ ಕೇತು ಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೊಂಡ್ರೆ ಸ್ವಲ್ಪದರ ಮಟ್ಟಿಗೆ ತಾವು ಶುಭ ಫಲವನ್ನ ಪಡಿಬಹುದು. ಇನ್ನ ಮಕರ ರಾಶಿಯವರ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ ಮಕರ ರಾಶಿಗೆ ಆಯ್ತಾ ಷಷ್ಠ ಸ್ಥಾನದಲ್ಲಿ ಗುರು ಸಂಚಾರ, ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ಆಗತ್ತೆ. ಶನಿಯಿಂದ ಶುಭ ಫಲಗಳನ್ನ, ಗುರುವಿನಿಂದ ಅಶುಭ ಫಲಗಳನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಆಯ್ತಾ. ಗುರು ಈ ಸಾರಿ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ ಅಶುಭ ಫಲಗಳನ್ನ ಕೊಡ್ತಾನೆ. ಅಶುಭ ಫಲಗಳ ಪ್ರಾಪ್ತಿ ಆಗತ್ತೆ. ಸಾಲಬಾಧೆಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಅನಾರೋಗ್ಯ ಜಾಸ್ತಿ ಆಗತ್ತೆ. ಶತ್ರುಗಳ ಕಾಟ ಜಾಸ್ತಿ ಆಗತ್ತೆ. ಶತ್ರುಗಳಿಂದ ಉಪಟಳ ಜಾಸ್ತಿ ಆಗತ್ತೆ. ಸಜ್ಜನರೇ ಶತ್ರುಗಳಾಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಗುರು ಅಂದ್ರೇನೆ ಸಜ್ಜನ ಅಂತ. ಹಾಗಾಗಿ ಸಜ್ಜನರ ಶತ್ರುಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ
ಆರೋಗ್ಯದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಆಯ್ತಾ ನಷ್ಟಗಳಾಗುವಂತಹ, ಆರೋಗ್ಯ ನಷ್ಟ, ಹಣಕಾಸಿನ ನಷ್ಟವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ವಿಚಾರದಲ್ಲಿ ಗಮನವನ್ನ ಹರಿಸ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನ ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಶನಿಯಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ಈ ವರ್ಷ ಮಕರ ರಾಶಿಯವರು ಪಡೆಯುವುದು. ಶನಿಗ್ರಹದ ಸಂಪೂರ್ಣ ಅನುಗ್ರಹವನ್ನ ಮಕರ ರಾಶಿಯವರಿಗೆ ಇದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ತುಂಬಾ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನ, ಅದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ವಿಶೇಷ ಫಲಗಳು ಶನಿಯಿಂದ ಸಿಗತ್ತೆ. ಆಮೇಲೆ ಅಧಿಕಾರ ಸಣ್ಣ ಪುಟ್ಟ ಏನಾದ್ರು ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಶನಿ ಅಂತ ಇದ್ದಂಗೆ ನಾವು ಕಬ್ಬಿಣವನ್ನ ನೋಡ್ತೀವಿ, ಸಿಮೆಂಟ್ ಅನ್ನ ನೋಡ್ತೀವಿ, ಕೃಷಿಯನ್ನ ನೋಡ್ತೀವಿ. ಈ ಕೆಲಸಗಳನ್ನ ಮಾಡುವಂತವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಚಿಂತನೆಯನ್ನ ಮಾಡಬಹುದು. ಅದೇ ರೀತಿ ರಾಹುಕೇತುಗಳ ಬಗ್ಗೆ ಚಿಂತನೆಯನ್ನ ಮಾಡೋದಾದ್ರೆ, ದ್ವಿತೀಯ ಸ್ಥಾನದಲ್ಲೇ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮಾತಿನಿಂದಲೇ ನಿಮಗೆ ಸಮಸ್ಯೆ ಬರುವಂತ ಸಾಧ್ಯತೆ ಇರುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಇನ್ನೊಂದು, 2ನೇ ಮನೆಗೆ ಗುರುವಿನ ದೃಷ್ಟಿ ಕೂಡ ಇರುತ್ತೆ. ಅದೇ ರೀತಿಯಾಗಿ ಒಂದು ವ್ಯಯಸ್ಥಾನಕ್ಕೂ ದೃಷ್ಟಿ ಇರುತ್ತೆ. ಹಣ ಬರುತ್ತೆ, ಬಂದಿದ್ದ ಹಣ ಹಂಗೆ ಖರ್ಚಾಗತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ ಆಗತ್ತೆ. ಆಯ್ತಾ. ಆಮೇಲೆ ಪಾಲುದಾರಿಕೆಯಂತಹ ಕೆಲಸಗಳಲ್ಲಿ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆಯ್ತಾ. ಆಮೇಲೆ ಗುಪ್ತ ವಿಚಾರಗಳು ಕಾಡುವಂತಹ ಅಥವಾ ಗುಪ್ತ ರೋಗಗಳು ಕಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಗುಪ್ತ ರೋಗಗಳು ಅಂದ್ರೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗಾಗಿ ಹೇಳ್ಕೊಳಕ್ ಆಗದೆ ಇರುವಂತಹ ಸಮಸ್ಯೆಗಳು, ಗುಪ್ತ ರೋಗಗಳು ಕಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ವಿಚಾರದಲ್ಲಿ ಗಮನ ಹರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಇನ್ನ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ದ್ವಿತೀಯ ಭಾವದಲ್ಲೇ ಶನಿ ಸಂಚಾರ, ಪಂಚಮ ಭಾವದಲ್ಲಿ ಗುರು ಸಂಚಾರ. ಗುರುವಿನಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲವನ್ನ ಪಡೆದ್ರೂ ಸಹ ಶನಿಯಿಂದ ಅವಕೃಪೆಗೆ ಒಳಗಾಗುವಂತಹ ಸಾಧ್ಯತೆಗಳಿದೆ. ನೋಡಿ, ಗುರುಗ್ರಹ ತುಂಬಾ ಉತ್ತಮವಾಗಿರುವಂತಹ ಫಲಗಳನ್ನ ಕೊಡ್ತಾನೆ. ಸಂತಾನ ಅಪೇಕ್ಷೆ ಇರುವಂತವರಿಗೆ ಸಂತಾನವನ್ನ ಕೊಡ್ತಾನೆ. ಮಕ್ಕಳಿಂದ ವಿಶೇಷವಾಗಿ ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸ ಮಾಡ್ತಾ ಇರುವಂತವ್ರಿಗೆ ವಿಶೇಷವಾಗಿ ವಿದ್ಯಾಭ್ಯಾಸ, ಯಾರು ಉನ್ನತ ಒಂದು 10th ನಂತರ ಇರುವಂತವ್ರಿಗೆ, 10th ಒಳಗಡೆ ಇರುವಂತವ್ರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. 10th ನಂತರ ಓದ್ತಾ ಇರುವಂತ SSLC ನಂತರ ಓದುವಂತ ಮಕ್ಕಳು ಯಾರಿದ್ದಾರೆ, PUC ಡಿಗ್ರಿ ಮಾಡುವಂತ ಮಕ್ಕಳು ಯಾರಿದ್ದಾರೆ, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗತ್ತೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಫಲಗಳು ಸಿಗುತ್ತೆ. ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಲ್ಲಿ ಆಸಕ್ತರಾಗ್ತಾರೆ. ದೇವತಾ ಕಾರ್ಯಗಳನ್ನ ಮಾಡುವುದರಲ್ಲಿ ಆಸಕ್ತರಾಗ್ತಾರೆ. ಏನಾದ್ರೂ ಪೂಜೆ, ಹೋಮ, ಜಪ ಈ ತರದ್ರಲ್ಲಿ ಕೂಡ ಆಸಕ್ತಿ ಜಾಸ್ತಿಯಾಗಿ ಆ ಕಾರ್ಯಗಳನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ವಿಶೇಷವಾಗಿ ಅನುಕೂಲ ಆಗುತ್ತೆ. ಆಯ್ತಾ. ಮಕ್ಕಳಿಂದಲೇ ಅನುಕೂಲ ಅಥವಾ ಸಂತಾನ ಭಾಗ್ಯ ಬೇಕು ಅನ್ಕೊಳ್ಳುವಂತ ಸಂತಾನವೂ ಕೂಡ ಆಗಬಹುದು. ಆಯ್ತಾ. ಆ ವಿಚಾರವಾಗಿ ಶುಭ ಫಲಗಳು ಇರುತ್ತೆ ಗುರುವಿನಿಂದ. ಆದ್ರೆ ಶನಿ ದ್ವಿತೀಯ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಅವನ ಸಂಚಾರ ಆಗ್ತಾ ಇರೋದ್ರಿಂದ, ಜಲತತ್ವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಅಶುಭ ಫಲಗಳನ್ನೇ ಚಿಂತನೆಯನ್ನು ಮಾಡಬೇಕಾಗುತ್ತೆ. ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಸತಿಪತಿಯರಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಕುಟುಂಬ ವರ್ಗದವರೇ ವಿರೋಧಿಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಯ್ತಾ. ತನ್ನ ಮಾತಿನಿಂದಲೇ ತೊಂದರೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ತಮ್ಮ ರಾಶಿಯಲ್ಲೇ ರಾಹು ಸಂಚಾರ ಆಗುವಾಗ ಆರೋಗ್ಯ ಕ್ಷೀಣತೆ ಆಗುವಂಥದ್ದು ಅಥವಾ ಈ ದೃಷ್ಟಿ ದೋಷಗಳಾಗ್ತಕ್ಕಂಥದ್ದು, ನಿಮ್ಮ ಮೇಲೆ ಮಾಟ ಮಂತ್ರ ಕೃತ್ರಿಮ ಪ್ರಯೋಗಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆ ವಿಚಾರದಲ್ಲಿ ಗಮನವನ್ನ ಹರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಆಯ್ತಾ. ಹಿತಶತ್ರುಗಳ ಕಾಟ ಜಾಸ್ತಿ ಆಗತ್ತೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಕುಂಠಿತ ಆಗತ್ತೆ. ಸಪ್ತಮದಲ್ಲೇ ಕೇತು ಸಂಚಾರ ಅಥವಾ ನಿಧಾನ ಆಗತ್ತೆ, ಅಡೆತಡೆ ಆಗತ್ತೆ. ಆಯ್ತಾ. ಬರಬೇಕಾಗಿರ್ತಕ್ಕಂತಹ ಏನು ಹಣಕಾಸಿರ್ಬೋದು ಅಥವಾ ಆಗ್ಬೇಕಾಗಿರ್ತಕ್ಕಂಥ ವ್ಯವಹಾರಗಳಿರ್ಬೋದು, ಅದು ಕುಂಠಿತ ಆಗತ್ತೆ. ಅದಕ್ಕೆ ತೊಂದರೆಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸತಿಪತಿಯರಲ್ಲಿ ಕಲಹಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಹೆಚ್ಚಿನ ಭಾಗ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಸತಿಪತಿಯರಲ್ಲಿ ಕಲಹಗಳು ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಇರುವಂತವರಿಗೆ ಹೆಚ್ಚು ತೊಂದರೆಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಶನಿಗೆ ರಾಹುಕೇತುಗಳಿಗೆ ಸೂಕ್ತ ಪರಿಹಾರವನ್ನ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನ ಮೀನರಾಶಿಯವರಿಗೆ ಕೊನೆಯ ರಾಶಿ. ಮೀನರಾಶಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಮೀನರಾಶಿಗೆ ಚತುರ್ಥ ಭಾವದಲ್ಲಿ ಗುರು ಸಂಚಾರ, ಮೀನರಾಶಿಯಲ್ಲೇ ಶನಿ ಸಂಚಾರ, ವ್ಯಯಭಾವದಲ್ಲಿ ರಾಹು ಸಂಚಾರ, ಷಷ್ಠ ಸ್ಥಾನದಲ್ಲಿ ಕೇತು ಸಂಚಾರ. ಹಾಗಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗುರು
ಸಾಮಾನ್ಯವಾಗಿ ಸಾಮಾನ್ಯವಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತ ಗುರು ಒಂದು ರೀತಿಯಾಗಿ ನಾವು ಶುಭ ಫಲಗಳನ್ನು ಚಿಂತನೆ ಮಾಡ್ಬೇಕಾಗತ್ತೆ, ಕೆಲವೊಂದು ವಿಚಾರಗಳಲ್ಲಿ ಅಶುಭ ಫಲಗಳನ್ನು ಕೂಡ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಚತುರ್ಥದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಶನಿಯಿಂದ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುವಂತಹ, ಕಲಹಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗತ್ತೆ, ಶತ್ರುಗಳ ಉಪಟಳ ಜಾಸ್ತಿ ಆಗತ್ತೆ, ಅಥವಾ ನಿಮ್ಮ ಏನು ಕುಟುಂಬದವರಿದ್ದಾರೆ, ನಿಮ್ಮ ಮನೆಯವರಿದ್ದಾರೆ, ಅವರೇ ನಿಮಗೆ ವಿರೋಧವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು ಆಸ್ತಿ, ಅಂತಸ್ತು ಅಥವಾ ಜಮೀನು ಈ ತರದ ವಿಚಾರಗಳಲ್ಲಿ ಅವನು ಸ್ವಲ್ಪದರ ಮಟ್ಟಿಗೆ ಶುಭ ಫಲವನ್ನ ಅವನು ಕೊಡ್ತಾನೆ. ಆದ್ರೆ ದೃಷ್ಟಿಯ ವಿಚಾರವಾಗಿ ತಗೊಂಡ್ರೆ, ಗುರುವಿನ ದೃಷ್ಟಿಯ ವಿಚಾರವಾಗಿ ತಗೊಂಡ್ರೆ ಅವನು ವ್ಯಯಸ್ಥಾನವನ್ನು ನೋಡ್ತಾ ಇರ್ತಾನೆ. ಅದರಲ್ಲಿ ಹಣಕಾಸಿನಲ್ಲಿ ನಷ್ಟ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ದಶಮ ಸ್ಥಾನಕ್ಕೂ ಕೂಡ ದೂರದೃಷ್ಟಿ ಇರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾರು ಮೀನದವರು ಇರ್ತಾರೆ ಅವರಿಗೆ ವೃತ್ತಿಯಲ್ಲಿ ಅನುಕೂಲಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಶನಿದೇವ ತನ್ನ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಮಂದ ಜಾಸ್ತಿ ಆಗುತ್ತೆ, ಮಂದಗತಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಾನಸಿಕವಾಗಿ ಕುಗ್ಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ದೈಹಿಕವಾಗಿ ತಾವು ಸೋಮಾರಿಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವತ್ತು ಮಾಡುವಂತ ಕೆಲಸವನ್ನ ನಾಳೆ ಮಾಡೋಣ, ನಾಳೆ ಮಾಡೋದನ್ನ ನಾಳಿದ್ ಮಾಡೋಣ ಅಂತೇಳಿ ಪೋಸ್ಟ್ಪೋನ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಸೋಮಾರಿತನವನ್ನ ಫಸ್ಟ್ ಆಫ್ ಆಲ್ ಮೀನರಾಶಿಯವರು ಬಿಡಬೇಕಾಗಿರೋದು ಏನಂದ್ರೆ ಸೋಮಾರಿತನವನ್ನ ಬಿಡಬೇಕಾಗತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳುವಂಥದ್ದು, ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು, ಯೋಗ ಪ್ರಾಣಾಯಾಮ ಈ ತರದ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ತುಂಬಾ ತುಂಬಾ ಸೂಕ್ತವಾಗಿರುತ್ತೆ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಜಾಸ್ತಿ ಆಗತ್ತೆ. ಮೀನರಾಶಿಯವರಿಗೆ ನೋಡ್ಕೊಳ್ಳಿ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಈ ವರ್ಷ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಅನಿರೀಕ್ಷಿತವಾಗಿ ಖರ್ಚುಗಳು ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ನಿಮ್ಗೆ ತುಂಬಾ ಬೇಕಾಗಿರುವಂತ ವಸ್ತುಗಳನ್ನ ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಕಳ್ಳರ ಕಾಟ ಹೆಚ್ಚಾಗುವಂತ ಸಾಧ್ಯತೆಗಳು, ಸ್ವಲ್ಪ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು. ಅಥವಾ ನಿಮ್ಗೆ ಇಷ್ಟ ಇರುವಂತ ವಸ್ತುಗಳನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಅಥವಾ ಕಳ್ಳತನ ಆಗುವಂತ ಸಾಧ್ಯತೆ ಇವೆರಡೂ ಕೂಡ ಇರುತ್ತೆ. ನೀವೇ ಕಳ್ಕೋಬಹುದು ಅಥವಾ ಕಳ್ಳತನವೂ ಕೂಡ ಆಗ್ಬೋದು. ಆ ವಿಚಾರದಲ್ಲಿ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಕೇತು ಅವನು ಒಂದು ರೀತಿಯಾಗಿ ಶತ್ರುನಾಶವನ್ನ ಮಾಡ್ತಾನೆ. ಏನಾದ್ರೂ ವಿಶೇಷವಾಗಿ ಶುಭ ಫಲಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನ ವಹಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಮೀನರಾಶಿಯವರಿಗೆ ಸ್ವಲ್ಪದರ ಮಟ್ಟಿಗೆ ಆಯ್ತಾ ಶುಭ ಫಲಗಳಿದೆ. ಅದು ಹೆಚ್ಚಿನ ಫಲಗಳು ಅಶುಭ ಫಲಗಳೇ ಇರೋದ್ರಿಂದ ಆಯ್ತಾ ಶನಿಗ್ರಹಕ್ಕೆ, ಗುರುಗ್ರಹಕ್ಕೆ, ರಾಹುಗ್ರಹಕ್ಕೆ ತಾವು ಸೂಕ್ತ ಪರಿಹಾರವನ್ನ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಆಯ್ತಾ, ಏನು ಪರಿಹಾರವನ್ನ ಮಾಡ್ಬೋದು ಅನ್ನುವಂಥದ್ದು. ಈಗ ಅಶುಭ ಫಲಗಳಿರ್ತಕ್ಕಂಥವ್ರು ಗುರುಗಳೇ ನಾವು ಏನ್ ಪರಿಹಾರವನ್ನ ಮಾಡ್ಬೋದು ಹೇಳಿ ಅವಿನಾಶ್ ಅವರೇ. ನಮಸ್ತೆ ಗುರುಗಳೇ. ಶುಭಮಸ್ತು. ಯುಗಾದಿಯ ಶುಭಾಶಯಗಳು ನಿಮ್ಗೂ ಕೂಡ. ಎಲ್ಲ ಸಹಪಾಠಿ ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಅಂತ ಒಂದು ಈ ಹಣ ಇದ್ರೆ ತುಂಬಾ ಹೋಮಗಳನ್ನ ಜಪಶಾಂತಿಗಳನ್ನ ಕೂಡ ಮಾಡಿಸ್ಕೋಬಹುದು. ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಜಪಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು, ಹೋಮಗಳನ್ನ ಮಾಡಿಸ್ತಕ್ಕಂಥದ್ದನ್ನು ಕೂಡ ಮಾಡಬಹುದು. ಆಯ್ತಾ, ಇಲ್ಲ ಅಂದ್ರೆ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂತ ಸಂಕ್ಷಿಪ್ತವಾಗಿರ್ತಕ್ಕಂತಹ ನಿಮ್ಮ ಕೈಲಾದಂತಹ ಪರಿಹಾರಗಳನ್ನು ಕೂಡ ತಾವು ಮಾಡ್ಕೋಬಹುದು. ನೋಡಿ, ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರವನ್ನ ಮಾಡ್ಕೋತೀವಿ ನಾವು ಅಂತ ನಂಗಿದ್ರೆ ನೀವು ಗುರು ಜಪವನ್ನ ಮಾಡ್ಬೋದು. ಯಾರಾದ್ರೂ ಗುರುಗಳ ಕಡೆಯಿಂದ ಒಂದು ಗುರು ಮಂತ್ರವನ್ನ ಉಪದೇಶ ತಗೊಂಡು ಅದನ್ನ ನೀವು ಪ್ರತಿ ದಿವಸ ಜಪ ಮಾಡ್ತಕ್ಕಂಥದ್ದು ಕೂಡ ಮಾಡ್ಬೋದು. ಅಥವಾ ನಾವು ಒಂದೇ ಸರಿ ಮಾಡಿ ಮುಗಿಸ್ತೀವಿ ಗುರುಗಳೇ ಅನ್ನಂಗಿದ್ರೆ ಗುರುಗ್ರಹಕ್ಕೆ 19,000 ಜಪ ಇರುತ್ತೆ, 19,000 ಜಪವನ್ನ ಮಾಡ್ಬೋದು. ಮಾಡಿ ತಾವು ಹೋಮವನ್ನ ಮಾಡ್ಬೋದು. ಮತ್ತೆ ಅದಕ್ಕೆ ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಪ್ರಕಾರ ತಾವು ಮಾಡ್ತೀರಿ ಅಂದ್ರೆ ಮಾಡ್ಬೋದು. ಇಲ್ಲ ಗುರುಗಳೇ ನಮ್ಮ ಕೈಲಿ ಅಷ್ಟೆಲ್ಲ ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥವ್ರು ಕಡಲೆಕಾಳನ್ನ ಗುರುವಾರ ದಾನವನ್ನ ಮಾಡ್ಬೋದು. ಕಡಲೆಕಾಳು, ಹಳದಿ ವಸ್ತ್ರ, ತಮ್ಮ ಶಕ್ತಾನುಸಾರ ದಕ್ಷಿಣೆ, ಫಲ, ತಾಂಬೂಲ ಇಷ್ಟನ್ನು ಇಟ್ಕೊಂಡು ಗುರುವಾರ ಹೋಗಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಆಯ್ತಾ. ಉತ್ತರ ದಿಕ್ಕಿನಲ್ಲಿ ಮಧ್ಯದಲ್ಲಿ ಗುರುಗ್ರಹ ಇರುತ್ತೆ, ಅದರ ಮುಂದೆ ನಿಂತ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು, ಸ್ವಾಮಿ ನಮಗೆ ಈ ವರ್ಷದಲ್ಲಿರ್ತಕ್ಕಂಥ ಏನು ಅಶುಭ ಫಲಗಳಿದೆ ಅದನ್ನು ನಿವಾರಣೆ ಮಾಡಿ ನಿಮ್ಮ ಅನುಗ್ರಹ ಆಗ್ಲಿ ಅಂತೇಳಿ ಆಯ್ತಾ. ನಿಮ್ಮ ಶಕ್ತಾನುಸಾರ ಕಡಲೆಕಾಳು ಬರ್ಕೊಳ್ಳಿ, ಬೇಕಾದ್ರೆ ನಿಮ್ಮ ಶಕ್ತಾನುಸಾರ ಕಡಲೆಕಾಳು, ಹಳದಿ ವಸ್ತ್ರ, ಯೆಲ್ಲೋ ಕಲರ್ ಬಟ್ಟೆ ಆಯ್ತಾ. ಆಮೇಲೆ ಶಕ್ತಾನುಸಾರ ದಕ್ಷಿಣೆ,
ಫಲ ತಾಂಬೂಲ ಇಷ್ಟನ್ನು ತಗೊಂಡೋಗಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಉತ್ತರದಲ್ಲಿ ಮಧ್ಯದಲ್ಲಿ ಗುರುಗ್ರಹ ಇರುತ್ತೆ. ಅದು ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಅದನ್ನ ಪೂಜ್ಯರಿಗೆ ದಾನವನ್ನ ಮಾಡಿ ಬನ್ನಿ. ಇದನ್ನ ಗುರುವಾರದ ದಿವಸ ಮಾಡ್ಬೇಕು. ಇದು ಎಲ್ಲಿವರೆಗೂ ಮಾಡ್ಬೇಕು ಗುರುಗಳೇ ಅಂತ ಕೇಳಿದ್ರೆ, ಗುರುವಾರ ಪ್ರತಿ ಗುರುವಾರ ಮಾಡ್ತೀರಾ ಮಾಡಿ, ಅದು ಕನಿಷ್ಠ ಪಕ್ಷ ತಿಂಗಳಿಗೊಂದ್ಸರಿ ಆದ್ರೂ ಹೋಗಿ ಮಾಡಿ. ನಿಮ್ಗೆ ಯಾವಾಗ ಅನಿಸುತ್ತೋ ಆವಾಗ ನೀವು ಆ ಗುರುಗ್ರಹಕ್ಕೆ ಅದನ್ನ ಮಾಡೋದ್ರಿಂದ ಗುರುಗ್ರಹದ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು. ಅಥವಾ ನೀವು ಸಿಟ್ರಿನ್ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ಕ್ರಿಸ್ಟಲ್ ಬರುತ್ತೆ. ಆ ಕ್ರಿಸ್ಟಲ್ ಅನ್ನ ಧಾರಣೆಯನ್ನು ಕೂಡ ಮಾಡಬಹುದು. ಅದು ಮಾಲೆಗಳು ಸಿಗ್ತವೆ, ಕೈ ಕಂಕಣಗಳು ಸಿಗುತ್ತೆ. ಆಯ್ತಾ, ಮಾಲೆ ಅಥವಾ ಕೈ ಕಂಕಣವನ್ನ ನೀವು ಸಿಟ್ರಿನ್ ಬರ್ಕೊಳ್ಳಿಬೇಕಾದ್ರೆ ಸಿಟ್ರಿನ್ ಅನ್ನುವಂತಹ ಕೈ ಕಂಕಣ ಅಥವಾ ಮಾಲೆಗಳನ್ನ ಧಾರಣೆ ಮಾಡೋದ್ರಿಂದ ಗುರುಗ್ರಹದ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಅಥವಾ ಗುರುಸ್ತೋತ್ರವನ್ನ ಪಾರಾಯಣ ಮಾಡ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡ್ಬೋದು. ಗುರು ಸಮಾನರಾಗಿರ್ತಕ್ಕಂಥವ್ರು ತುಂಬಾ ಜನ ಸಿಗ್ತಾರೆ ನಿಮ್ಗೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳಿರ್ಬೋದು, ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಈ ತರ ತುಂಬಾ ಜನ ಗುರುಗಳಿರುತ್ತೆ, ಗುರುಗಳ ಸಾನ್ನಿಧ್ಯ ಇರುತ್ತೆ. ಆ ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಿ ಅವರ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಸ್ತೋತ್ರವನ್ನ ಹೇಳ್ಕೊಳ್ಳುವಂಥದ್ದು. ಆಯ್ತಾ, ದಕ್ಷಿಣಾಮೂರ್ತಿಯ ದರ್ಶನ ಮಾಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿಗೆ ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಹೇಳ್ಕೊಳ್ಳುವಂಥದ್ದು, ಇವೆಲ್ಲವನ್ನು ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಒಳಗಾಗ್ಬೋದು. ಅಥವಾ ಇನ್ನೂ ತುಂಬಾ ಉತ್ತಮವಾಗಿರುವಂತದ್ದು ಏನಂದ್ರೆ, ನಿಮ್ಮ ಕುಲಗುರುಗಳಿರ್ತಾರೆ, ಆ ಕುಲಗುರುಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ಅವರಿಗೆ ಕುಲಗುರುಗಳ ಹೋಗಿ ಅವರ ದರ್ಶನವನ್ನು ಮಾಡಿ ಅವರಿಂದ ಮಂತ್ರಾಕ್ಷತೆಯನ್ನ ತಗೊಂಡ್ಬರುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಅಥವಾ ನಿಮ್ಮ ಗುರುಗಳು ಯಾರಿರ್ತಾರೆ, ಈ ಸಾಮಾನ್ಯವಾಗಿ ನಿಮ್ಗೆ ಯಾರೋ ಒಬ್ರು ಪ್ರೀತಿ ಪಾತ್ರ ಗುರುಗಳಿರ್ತಾರೆ, ಆ ಗುರುಗಳ ದರ್ಶನವನ್ನ ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನ ಪಡಿತಕ್ಕಂಥದ್ದು ಮಾಡೋದ್ರಿಂದಲೂ ಕೂಡ ಗುರುವಿನ ಅನುಗ್ರಹ ಆಗತ್ತೆ. ಗುರುವಿನಿಂದ ಬರ್ತಕ್ಕಂಥ ಏನು ಅಶುಭ ಫಲಗಳಿದೆ ಅದಕ್ಕೆ ಸ್ವಲ್ಪ ನಿವಾರಣೆ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಇನ್ನ ನಾವು ಶನಿಗ್ರಹದ ವಿಚಾರವಾಗಿ ಚಿಂತನೆಯನ್ನ ಮಾಡಿದರೆ, ಶನಿಗ್ರಹಕ್ಕೆ ತುಂಬಾ ಪರಿಹಾರಗಳನ್ನ ಮಾಡ್ಬೋದು. ಕಪ್ಪು ಎಳ್ಳನ್ನ ದಾನ ಮಾಡಬಹುದು. ಶನಿವಾರದ ದಿವಸ ನವಗ್ರಹ ಪ್ರದಕ್ಷಿಣೆಯ ಮಾಡಿ ಕಪ್ಪು ಎಳ್ಳು, ನೀಲಿ ವಸ್ತ್ರ, ನಿಮ್ಮ ಶಕ್ತಾನುಸಾರ ದಕ್ಷಿಣೆ, ಫಲ, ತಾಂಬೂಲ ಇವುಗಳನ್ನು ತಗೊಂಡು ನವಗ್ರಹ ಪ್ರದಕ್ಷಿಣೆಯನ್ನ ಮಾಡಿ ಪಶ್ಚಿಮಾಭಿಮುಖವಾಗಿ, ಮಧ್ಯದಲ್ಲಿ ಶನಿಗ್ರಹ ಇರುತ್ತೆ, ಅದ್ರ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡ್ಕೊಂಡು, ಆಯ್ತಾ, ನೀವೇನು ಎಳ್ಳು, ನೀಲಿ ವಸ್ತ್ರ ಇದೆಲ್ಲ ಇರುತ್ತೆ, ಇದನ್ನ ಯಾರಿಗಾದ್ರೂ ಪೂಜ್ಯರಿಗೆ ದಾನ ಮಾಡೋದ್ರಿಂದ, ದಾನ ಸ್ವೀಕಾರ, ಎಳ್ಳನ್ನ ತುಂಬಾ ಜನ ದಾನ ತಗೊಳ್ಳೋದಿಲ್ಲ, ಹಾಗಾಗಿ ನೋಡ್ಕೊಳ್ಳಿ, ದಾನ ಮಾಡೋದ್ರಿಂದ ಶುಭ ಫಲವನ್ನ ಪಡಿಬಹುದು. ಅದೇ ರೀತಿಯಾಗಿ ದೇವಸ್ಥಾನಗಳಲ್ಲಿ ಉರಿಯುವಂತ ದೀಪಗಳಿಗೆ ಎಳ್ಳೆಣ್ಣೆಯನ್ನ ದಾನವಾಗಿ ಕೊಡ್ಬೋದು. ಆಮೇಲೆ ಎಳ್ಳೆಣ್ಣೆಯನ್ನೇ ನೀವು ಅಭ್ಯಂಜನ ಸ್ನಾನ ಮಾಡ್ಬೋದು, ವಾರಕ್ಕೊಂದ್ಸರಿನೋ ಅಥವಾ 2 ವಾರಕ್ಕೊಂದ್ಸರಿನೋ, ಅಥವಾ ತಿಂಗಳಿಗೊಂದು ಸರಿ ಆದ್ರೂ ಎಳ್ಳೆಣ್ಣೆಯಿಂದ ಅಭ್ಯಂಜನ ಸ್ನಾನವನ್ನ ಮಾಡೋದ್ರಿಂದಲೂ ಕೂಡ ಆ ಶನಿಗ್ರಹದಿಂದ ಬರ್ತಕ್ಕಂತಹ ಏನು ತೊಂದರೆಗಳಿದಾವೆ ಅವು ನಿವಾರಣೆ ಆಗತ್ತೆ ಅನ್ನೋದನ್ನ ಚಿಂತನೆ ಮಾಡ್ಬೋದು. ಅದೇ ರೀತಿಯಾಗಿ ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ಬೋದು. ಆಮೇಲೆ ದಶರಥ ಕೃತ ಶನಿ ಸ್ತೋತ್ರ ಅಂತ ಇದೆ, ಅದನ್ನು ಕೂಡ ನಾವು ಪಠನೆ ಮಾಡ್ಬೋದು. ಅಥವಾ ಪುರಾಣ ಪ್ರವಚನಗಳನ್ನ ಪುಸ್ತಕಗಳನ್ನ ಓದುವುದರಿಂದಲೂ ಕೂಡ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಅವಕೃಪೆ ಕಡಿಮೆ ಆಗತ್ತೆ. ಶಿವಪುರಾಣವನ್ನು ಓದ್ತಕ್ಕಂಥದ್ದು, ರಾಮಾಯಣವನ್ನು ಓದ್ತಕ್ಕಂಥದ್ದು, ಮಹಾಭಾರತವನ್ನು ಓದ್ತಕ್ಕಂಥದ್ದು ಎಲ್ಲ ಮಾಡೋದ್ರಿಂದಲೂ ಕೂಡ ನಿಮ್ಗೆ ಒಂದು ದೇವರ ಅನುಗ್ರಹ ಆಗತ್ತೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಆಯ್ತಾ, ಆಮೇಲೆ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ನಿಮ್ಮ ಹತ್ರದಲ್ಲಿ ಎಲ್ಲಾದ್ರೂ ಶನಿದೇವರ ದೇವಸ್ಥಾನ ಇದ್ರೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ. ಆಯ್ತಾ, ಆಮೇಲೆ ನವಗ್ರಹ ಪ್ರದಕ್ಷಿಣೆಯನ್ನ ಮಾಡಿ, ಎಳ್ಳು ದಾನವನ್ನು ಮಾಡಿ, ಅಥವಾ ಎಳ್ಳಿನಿಂದ ಮಾಡಿದಂತ ಖಾದ್ಯಗಳನ್ನು ಕೂಡ, ಅಂದ್ರೆ ಅದರಿಂದ ಮಾಡಿರುವಂತ ನಿಮ್ಗೆ ಎಳ್ಳುಂಡೆಗಳು ಅದೆಲ್ಲ ಬರುತ್ತೆ, ಅದನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಅದರಿಂದಲೂ ಕೂಡ ವಿಶೇಷವಾಗಿ ಶನಿಯ ಅನುಗ್ರಹದ ಪಾತ್ರ ಆಗ್ಬೋದು. ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋದ್ರಿಂದಲೂ ಶನಿಗ್ರಹದ ಒಂದು ಅಶುಭ ಫಲಗಳು ಕಡಿಮೆ ಆಗತ್ತೆ ಅಂತ ಹೇಳುವಂತ ಇದೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡ್ಬೋದು. ಆಯ್ತಾ, ನನ್ನ ಮಾರ್ಗದರ್ಶನ ಏನಂದ್ರೆ, ಸೋಮಾರಿತನವನ್ನ ಬಿಡ್ತಕ್ಕಂಥದ್ದು, ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳುವಂಥದ್ದು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಯೋಗ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಶನಿಗ್ರಹದಿಂದ ಬರುವಂತಹ ಏನು ಅವಕೃಪೆ ಇದೆ ಅದು ಕಡಿಮೆ ಆಗಿ ಖಂಡಿತವಾಗ್ಲೂ ಶುಭ ಫಲಗಳನ್ನ ನೀವು ಪಡಿಬಹುದು. ಇನ್ನ ರಾಹುಕೇತುಗಳಿಗೆ ಸಂಬಂಧಪಟ್ಟಂತೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಉದ್ದು ಮತ್ತೆ ಉರುಳಿ ಇವೆರಡನ್ನೂ ಕೂಡ ದಾನವಾಗಿ ಕೊಡ್ತಕ್ಕಂಥದ್ದು.
ಬೂದಿ ಬಣ್ಣದ ವಸ್ತ್ರ ಮತ್ತು ಮಿಶ್ರ ಬಣ್ಣಗಳಿಂದ ಕೂಡಿರುವಂತಹ ವಸ್ತ್ರಗಳನ್ನು ತಗೊಂಡು ಉರುಳಿ ಉದ್ದು ಇವೆರಡನ್ನು ಕೂಡ ತಗೊಂಡು ಶನಿವಾರ ಮತ್ತು ಮಂಗಳವಾರದ ದಿನಗಳಲ್ಲಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಪೂಜ್ಯರಿಗೆ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಶುಭ ಫಲವನ್ನ ಪಡಿಬಹುದು. ಅಥವಾ ಗಣಪತಿ ಆರಾಧನೆ ಮಾಡೋದ್ರಿಂದ ಕೇತುವಿನ ಅನುಗ್ರಹ ಆಗತ್ತೆ, ದೇವಿಯ ಆರಾಧನೆ ಮಾಡೋದ್ರಿಂದ ರಾಹುವಿನ ಅನುಗ್ರಹ ಆಗತ್ತೆ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡ್ತಕ್ಕಂತ ಇದೆ. ಇದು ಗ್ರಹಗಳಿಗೆ ಸಂಬಂಧಪಟ್ಟ ಗುರು, ಶನಿ, ರಾಹು, ಕೇತುಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳಾಗಿದೆ. ಸುಮಾರು 1.25 ಗಂಟೆಗಳಿಂದ ತಾವೆಲ್ಲ ಹಬ್ಬದ ದಿವಸ ಬಿಡುವು ಮಾಡಿಕೊಂಡು ತಾವು ಕುತ್ಕೊಂಡು ಈ ಪಂಚಾಂಗ ಶ್ರವಣದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಿರಿ. ಹಾಗಾಗಿ ನಾವು ಇವತ್ತಿನ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ಯಾರ್ಯಾರಿಗೆ ಅಶುಭ ಫಲಗಳಿದೆಯೋ ಅವರೆಲ್ಲ ಸೂಕ್ತ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಶುಭ ಫಲಗಳನ್ನ ಪಡಿಬಹುದು. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಒಂದು 5-10 ನಿಮಿಷದಲ್ಲಿ ಮುಗಿಸೋಣ. ಯಾಕಂದ್ರೆ ಇನ್ನು ಮನೆಯಲ್ಲಿ ತುಂಬಾ ಪ್ರಿಪ್ರೇಷನ್ಸ್ ಇರುತ್ತೆ, ಆಯ್ತಾ, ಒಬ್ಬಟ್ಟು ಮಾಡ್ಬೇಕಿರುತ್ತೆ, ಹಬ್ಬ ಮಾಡ್ಬೇಕಿರುತ್ತೆ, ಆಯ್ತಾ. ಹಾಗಾಗಿ ತುಂಬಾ ಕೆಲಸ ಕಾರ್ಯಗಳಿರುತ್ತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, 2-5 ನಿಮಿಷದಲ್ಲಿ ಮುಗಿಸೋಣ. ಎನಿ ಡೌಟ್ಸ್? ನಮಸ್ತೆ ಗುರುಗಳೇ. ಶುಭ ಮಸ್ತಮ್ಮ. ಈ ಸಲ ತುಂಬಾ ಭೂಕಂಪ ಆಗೋದು, ಸುನಾಮಿ ಆಗೋದು ಎಲ್ಲ ಜಾಸ್ತಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ಗುರುಗಳೇ. ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ. ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಗುರುಗಳೇ? ಖಂಡಿತವಾಗ್ಲಮ್ಮ. ನಾನು ಸಾಮಾನ್ಯವಾಗಿ ಸಾರ್ವಜನಿಕ ವಿಚಾರಗಳನ್ನ, ಅಂದ್ರೆ ವೈಯಕ್ತಿಕ ವಿಚಾರಗಳನ್ನ ಚಿಂತನೆಯನ್ನ ಮಾಡಿದೆ. ನಾವು ಸಾರ್ವಜನಿಕ ವಿಚಾರಗಳನ್ನ ಚಿಂತನೆಯನ್ನ ಮಾಡೋದಾದ್ರೆ ಈ ಬಾರಿ ಅಗ್ನಿ ಅನಾಹುತಗಳು ಹೆಚ್ಚಾಗತ್ತೆ ಅನ್ನುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅಗ್ನಿಗೆ ಸಂಬಂಧಪಟ್ಟಂತಹ ಅನಾಹುತಗಳು ಜಾಸ್ತಿ ಆಗತ್ತೆ ಅಂತ. ಹಾಗಾಗಿ ಅದ್ರ ಕಡೆ ಗಮನ ಹರಿಸುವಂಥದ್ದು ತುಂಬಾ ತುಂಬಾ ಉತ್ತಮ ಆಗತ್ತೆ. ಅದೇ ರೀತಿಯಾಗಿ ನಾವು ಈ ವರ್ಷದ ಗೋಚಾರ ಫಲಗಳನ್ನ ಚಿಂತನೆಯನ್ನ ಮಾಡೋದಾದ್ರೆ, ಒಂದೇ ರಾಶಿಯಲ್ಲಿ ಷಡ್ಗ್ರಹ ಕೂಟ ಇದೆ. ಆ ಷಡ್ಗ್ರಹ ಕೂಟದಿಂದಲೂ ಕೂಡ ನಾವು ಅಶುಭ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥದ್ದಿದೆ, ಆಯ್ತಾ. ವಾಸ್ತವವಾಗಿ ಹೇಳ್ಬೇಕಂದ್ರೆ ಭೂಮಿಗಿಂತ ವಾಸ್ತವವಾಗಿ ಅಗ್ನಿ ಅವಕಡಗಳು ಜಾಸ್ತಿ ಆಗತ್ತೆ, ಬೆಂಕಿಯಿಂದ ಅವಕಡಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಗುರು. ಹೇಳಿ ಚೇತನ್ ಅವರೇ. ನಮಸ್ತೆ ಗುರುಗಳೇ. ಶುಭ ಮಸ್ತಪ್ಪ, ಹೇಳಿ. ಗುರುಗಳೇ, ಈಗ ನಮ್ದು ಮೇಷರಾಶಿಯಲ್ಲಿ ಇರ್ತಕ್ಕಂತ 3 ನಕ್ಷತ್ರಗಳಿಗೂ ಸಹ ಈಗ 7.5 ಬರುತ್ತಾ ಗುರುಗಳೇ? ಹೌದಪ್ಪ, ಬರುತ್ತೆ. ಇದಂದ್ರೆ 7.5 ಬರುತ್ತೆ ಅಂತಾನೆ ಅರ್ಥ, ಮೇಷರಾಶಿ ಅಂತಾನೆ. ಹೌದಾ ಗುರುಗಳೇ, ಈಗ ನಂದು ಚಂದ್ರದಶೆ ನಡೀತಾ ಇದೆ. ಆ ಚಂದ್ರದಶೆಯಲ್ಲಿ ಈಗ ವೈಯಕ್ತಿಕವಾಗಿ ನಿಮ್ಮ ಜಾತಕ ಕೇಳಿಸ್ಕೊಳ್ಳಿ. ವೈಯಕ್ತಿಕವಾಗಿ ನೀವು ಯಾವ ದಶೆ ನಡೀತಾ ಇದೆ, ನಿಮ್ಮ ಗ್ರಹ ಸ್ಥಿತಿ ಹೇಗಿದೆ, ಏನು ಅನ್ನುವಂಥದ್ದನ್ನ ತಾವು ವೈಯಕ್ತಿಕವಾಗಿ ಕೇಳ್ಕೊಂಡ್ರೆ ಉತ್ತಮ. ಯಾಕಂದ್ರೆ ಇಲ್ಲಿ ಈಗ ನಿಮ್ಮ ದಶೆ ಅದನ್ನ ಅನಾಲಿಸಿಸ್ ಮಾಡಿ, ನಿಮ್ಮ ಜಾತಕವನ್ನ ಅನಾಲಿಸಿಸ್ ಮಾಡಿ ಫಲ ಹೇಳಲಿಕ್ಕೆ ಈಗ ತುಂಬಾ ಜನ ಇದಾರಲ್ಲ, ಎಲ್ರಿಗೂ ಮಾಡ್ತಾ ಹೋದ್ರೆ ಮತ್ತೆ ಅದು ಮತ್ತೆ ಸರಿ ಗುರು, ಧನ್ಯವಾದಗಳು. ಹಾಗೆ ಬೇರೆ ಏನೇನೋ ಪ್ರಶ್ನೆ ಇದೆಯಾ? ಏನೂ ಇಲ್ಲ. ಓಕೆ, ನೋಡಿ, ಈ ವರ್ಷದ ಏನು ನಮ್ಮ ಲತಾ ಅವ್ರು ಕೇಳ್ತಾ ಇದ್ರಲ್ಲ ಹೇಗಿರುತ್ತೆ ಏನು ಅಂತ ಕೇಳಿದ್ರೆ, ನಮ್ಗೆ ಈ ವರ್ಷ ಆರಂಭ ಆಗಿರೋದೇ ಮೀನ ಲಗ್ನದಲ್ಲಿ, ಆಯ್ತಾ. ಮೀನ ಲಗ್ನದಲ್ಲಿ ಆರಂಭ ಆಗಿರೋದ್ರಿಂದ ಚತುರ್ಥ ಭಾವದಲ್ಲೇ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಆ ಚತುರ್ಥ ಭಾವವನ್ನ ನಾವು ವಾಯುತತ್ವ ರಾಶಿ ಅಂತ ಕರಿತೀವಿ, ಆಯ್ತಾ. ಹಾಗಾಗಿ ಅಲ್ಲೇ ಕುಜ ಇರೋದ್ರಿಂದ ಅವ್ರು ಕೇಳಿದಂತೆ ಭೂಮಿಗೆ ಸಂಬಂಧಪಟ್ಟಂತೆ ಬೆಂಕಿಗೆ ಸಂಬಂಧಪಟ್ಟಂತಹ ಅವಕಡಗಳು ಜಾಸ್ತಿ ಆಗತ್ತೆ, ಆಯ್ತಾ. ಅದನ್ನ ನಾವು ಗಮನ ಹರಿಸ್ಬೇಕಾಗತ್ತೆ. ಹಾಗೆ ಅದರ ವಿಚಾರಗಳು ಖಂಡಿತವಾಗ್ಲೂ ಅದರಲ್ಲಿ ಏನೋ ನಿಮ್ಗೆ ಡೌಟೇ ಬೇಡ. ಈ ವರ್ಷ ಆಗುವಷ್ಟು ಬೆಂಕಿಯ ಅವಕಡಗಳು, ಅದೇ ರೀತಿಯಾಗಿ ಅದು ವಾಯುತತ್ವ ರಾಶಿ ಆಗಿರೋದ್ರಿಂದ ಏರ್ಪ್ಲೇನ್ ಕ್ರಾಶಸ್ ಆಗ್ಬೋದು, ಪ್ರಯಾಣ ಮಾಡುವಾಗ ತುಂಬಾ ಅಪಘಾತಗಳಾಗುವಂತ ಸಾಧ್ಯತೆಗಳಿರುತ್ತೆ. ಫೈರ್ ರಿಲೇಟೆಡ್ ಅಂದ್ರೆ ಬೆಂಕಿಗೆ ಸಂಬಂಧಪಟ್ಟಂತಹ ಅವಕಡಗಳು ಜಾಸ್ತಿ ಆಗತ್ತೆ, ಆಯ್ತಾ. ಅದರಲ್ಲಿ ಏನೋ ಸಂಶಯ ಬೇಡ. ಈ ವರ್ಷ ಆಗುವಷ್ಟು ನೀವು ಮುಂದೆ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೆಂಕಿ ಅವಕಡಗಳಾಗತ್ತೆ. ಭೂಮಿಗೆ ಸಂಬಂಧಪಟ್ಟಂತ ಈಗ ಭೂಕಂಪಗಳಾಗ್ತಕ್ಕಂಥದ್ದು, ಭೂಕಂಪ ಹೆಂಗಾಗತ್ತೆ, ಅದು ಕೂಡ ಒಂದು ರೀತಿಯಾಗಿ ಕುಜನಿಗೆ ಕಾರಕ ಆಗಿರೋದ್ರಿಂದ ಭೂಕಂಪಗಳು ಆಗತ್ತೆ, ಬೆಂಕಿ ಅವಕಡಗಳು ಜಾಸ್ತಿ ಆಗತ್ತೆ.
ಓಕೆ, ಇನ್ನೇನಾದ್ರು ಬೇರೆ ಪ್ರಶ್ನೆಗಳಿದೆಯಾ? ವೈಯಕ್ತಿಕ ಪ್ರಶ್ನೆಗಳು ಬೇಡ. ಈಗ ಇಷ್ಟೊತ್ತು ನಾವು ಚಿಂತನೆ ಮಾಡಿರುವಂತ ಏನಾದ್ರು ಇದ್ರೆ ಕೇಳಿ, ಅದರ ಕ್ಲಿಯರ್ ಮಾಡಿ. ಯಾರು ಏನೋ ಪ್ರಶ್ನೆಗಳು ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಚೇತನ್ ಅವರೇ ಹ್ಯಾಂಡ್ ರೈಸ್ ಮಾಡಿದಿರಿ, ಕ್ಲೋಸ್ ಮಾಡಿ ಆಯ್ತಾ. ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತಿನ ಒಂದು ಹೇಳಿಪ್ಪ, ಯಾರು ನವಿ ಅವರೇ ಹೇಳಿಮ್ಮ. ತುಂಬಾ ಚೆನ್ನಾಗಿ ಸವಿವರವಾಗಿ ದ್ವಾದಶ ಭಾವಫಲಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀರಾ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಕ್ಕಳಿಗೆ ನನ್ಗೆ ಒಂದು ಡೌಟ್ಸ್ ಇದೆ. ಮಕ್ಕಳಿಗೆ ಸ್ಪೆಷಲಿ ಲೇಸಿನೆಸ್ ಮತ್ತೆ ಡಿಪ್ರೆಷನ್ಗೆ ಹೋದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರಿಗೆ. ಆಕ್ಚುಲಿ ನಾನ್ ನೋಡ್ದಂಗೆ ಇಟ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನಾದ್ರೂ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡಿ ಗುರುಜಿ, ಸ್ಪೆಷಲಿ ಮಕ್ಕಳಿಗೆ ವಿತಿನ್ 1 to 10 years. ಅವರನ್ನ ಹೆಚ್ಚಾಗಿ ನೀವು ಸಾಮಾಜಿಕವಾಗಿ ಆಕ್ಟಿವಿಟೀಸ್ ಅಲ್ಲಿ ಇಡುವಂತದ್ದು, ಅಥವಾ ಸುತ್ತಮುತ್ತ ಇರುವಂತ ಮಕ್ಕಳ ಜೊತೆ ಹೆಚ್ಚು ಮಿಂಗಲ್ ಆಗುವಂತದ್ದು, ಆ ತರದ್ದು ಮಾಡಿದ್ರೆ ತುಂಬಾ ಒಳ್ಳೇದು. ನೀವು ಅದ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಮನೆ ಹತ್ರ ಎಲ್ಲೋ ಒಂದು ಪಾರ್ಕ್ ಇರುತ್ತೆ, ಅಲ್ಲಿ ಹೋಗೋದು, ಅಲ್ಲಿ ಮಕ್ಕಳ ಜೊತೆ ಮಿಂಗಲ್ ಆಗುವಂತದ್ದು, ನೀವು ಅವ್ರ ಜೊತೆ ಇರುವಂತದ್ದು, ಆ ತರ ಮಾಡಿದ್ರೆ ಅವ್ರು ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಿ. ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡೋದ್ರಿಂದ ಉತ್ತಮ. ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಯಾರು ತಂದೆ ತಾಯಿಗಳು ಮಾಡ್ಕೋಬೇಕಾಗುತ್ತೆ. ತಂದೆ ತಾಯಿಗಳು ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡ್ಕೊಳ್ಳೋದು ಉತ್ತಮ. ಫೈನ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷದ ಶುಭಾಶಯಗಳು ನಿಮಗೆ, ನಿಮಗೂ ಕೂಡ. ಫ್ಯಾಮಿಲಿ ಟು. ಥ್ಯಾಂಕ್ ಯು. ಓಕೆ, ಇನ್ಯಾರ್ದು ಇನ್ನೇನು ಪ್ರಶ್ನೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ವಿಶ್ವಾವಸು ನಾಮ ಸಂವತ್ಸರ ಈ ಯುಗಾದಿಯ ಶುಭಾಶಯಗಳು. ಈ ವರ್ಷ ನಿಮಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳು ಆ ದೇವರು ನಿಮಗೆ ಕರುಣಿಸಲಿ. ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಧನೆಗಳನ್ನ ಮಾಡುವಂತಹ ಒಂದು ಯೋಗ ನಿಮ್ಗೆ ಪ್ರಾಪ್ತಿಯಾಗಲಿ ಆಯ್ತಾ. ನೀವು ಮಾಡುವಂತಹ ವೃತ್ತಿಯಲ್ಲಿ ಉತ್ತರೋತ್ತರವಾಗಿರುವಂತಹ ಅಭಿವೃದ್ಧಿ ಆಗಲಿ. ನಿಮ್ಮ ಮತ್ತು ನಿಮ್ಮ ಕುಟುಂಬ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಇರುವಂತೆ ಆ ದೇವರು ನಿಮ್ಗೆ ಕರುಣಿಸಲಿ ಅಂತೇಳಿ ಈ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಹರೀಶ್ ಅವರೇ ಹೇಳಿಪ್ಪ, ಏನು ಪ್ರಶ್ನೆ? ಸ್ವಾಮೀಜಿ, ದಿವ್ಯಾನ್ ಅವ್ರಿಗೆ ಮ್ಯಾರೇಜ್ ಯಾವಾಗ ಈ ವರ್ಷದಲ್ಲಿ ಆಗುತ್ತಾ ಏನಾದ್ರು? ನೀವು ಪರ್ಸನಲ್ ಕನ್ಸಲ್ಟೇಷನ್ ತಗೊಂಡು ಕೇಳ್ಕೊಳ್ಳಿಪ್ಪ ಅದೆಲ್ಲ. ಓಕೆ, ನಾನು ಆಗ್ಲೇ ಹೇಳಿದೆ ವೈಯಕ್ತಿಕ ಪ್ರಶ್ನೆಗಳೇನು ಕೇಳಬೇಡಿ ಅಂತ. ಆದ್ರೂ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಿದ್ರೆ ಏನ್ ಹೇಳುವ ನಾವು. ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಆಯ್ತಾ. ಶುಭವಾಗ್ಲಿ, ಮಂಗಳವಾಗ್ಲಿ. ಇಲ್ಲಿಯವರೆಗೂ ಸುಮಾರು 2 ಗಂಟೆಗಳ ಕಾಲ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ನಮ್ಮ ಮಯಾಚಾರ್ಯ ಸಂಸ್ಥೆ, ಅದೇ ರೀತಿಯಾಗಿ ನಮ್ಮ ಮಯಾಚಾರ್ಯ ಬಳಗದಲ್ಲಿ ತುಂಬಾ ಜನ ಇದ್ದಾರೆ. ಹನುಮಂತರಾಜು ಅವರು ಇರ್ಬೋದು, ಸನತ್ ಕುಮಾರ್ ಅವರು ಇರ್ಬೋದು, ಸತ್ಯ ಅವರು ಇರ್ಬೋದು, ಫಣಿಕುಮಾರ್ ಅಂತ ಇದ್ದಾರೆ, ಸುದರ್ಶನ್ ಅವರು ಇದ್ದಾರೆ. ಇವರೆಲ್ಲರಿಗೂ ಪರವಾಗಿ ಮತ್ತೆ ನಮ್ಮ ಪರವಾಗಿ ನಮಗೆ ಈಗ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. ಶುಭಮಸ್ತು. ಎಲ್ಲರಿಗೂ ಶುಭಮಸ್ತು. ಎಲ್ಲರೂ ಎಕ್ಸಿಟ್ ಆಗ್ಬೋದು. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಗುರುಜಿ.